ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳುವಂತ ಮಾತೇನಂತಂದ್ರೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಎಂಬುದಾಗಿ ಅವರು ಹೇಳ್ತಾರೆ. ನಮಗೆ ಸಾಮಾನ್ಯವಾಗಿ ಹಸಿವು ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಬಾಯಾರಿಕೆ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಹಸಿದವನಿಗೇನೆ ಅದರ ಸಂಕಟ ಏನು ಅನ್ನೋದು ಅರ್ಥ ಆಗುದು. ದಾಹಗೊಂಡವನಿಗೆ ಅದರ ಸಂಕಟ ಏನು ಅನ್ನೋದು ಅರ್ಥ ಆಗುತ್ತೆ. ಇವತ್ತು ಪ್ರಪಂಚದಲ್ಲಿ ಊಟ ಇಲ್ಲದೆ ಹಸಿವಿನಿಂದ ಸಾಯುವಂತ ಮಕ್ಕಳು ಏರಳವಾಗಿದ್ದಾರೆ. ನನಗೆ ನಿಮಗೆ ದೇವರು ಕೆಲಸ ಕೊಟ್ಟಿದ್ದಾರೆ, ಸಂಪಾದನೆ ಕೊಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ದೇವರು ನಮ್ಮನ್ನ ಪೋಷಿಸ್ತಾ ಇದ್ದಾರೆ. ಆದ್ರೆ ಜಗತ್ತಿನಾದ್ಯಂತ ಆಹಾರ ಇಲ್ಲದೆ ಸಾಯುವಂತವರು ಏರಳವಾಗಿದ್ದಾರೆ. ಜಗತ್ತಿನಾದ್ಯಂತ ಕುಡಿಯುವುದಕ್ಕೆ ನೀರಿಲ್ಲದೆ ದಾಹಗೊಂಡು ಸಾಯುವಂತವರು ಏರಳವಾಗಿದ್ದಾರೆ. ಆಗ ಹಸಿವು ಅಂದ್ರೆ ನಮಗೆ ಚೆನ್ನಾಗಿ ತಿಳಿದಿರುತ್ತೆ, ದಾಹಗೊಳ್ಳೋದು ಅಂದ್ರೆ ನಮಗೆ ಚೆನ್ನಾಗಿ ತಿಳಿದಿರುತ್ತೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಹಸಿವುಗೊಂಡಿರಬಹುದು. ಅಯ್ಯೋ ಎಲ್ಲಪ್ಪ ಊಟ, ಎಷ್ಟೊಂದು ಊಟ ಎಸಿತಾ ಇದೆ ಅಂತ ಹೇಳಿ ಹಸಿವಿನ ಸಂಕಟ ಏನು ಅನ್ನೋದನ್ನ ನಾವು ಅನುಭವಿಸಿರ್ತೇವೆ. ಒಂದಲ್ಲ ಒಂದು ಸಮಯ ನಮಗೆ ಕುಡಿಯೋದಕ್ಕೆ ನೀರು ಸಿಗಿದರ ನಾವು ದಾಹಗೊಂಡು, ಅಯ್ಯೋ ಮೊದಲು ನೀರು ಕೊಡಿ, ನನಗೆ ದಾಹ ತಡೆಯೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ದಾಹದ ಸಂಕಟ ಏನು ಅನ್ನೋದನ್ನ ನಾವು ಅನುಭವಿಸಿರ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಏನಂದ್ರೆ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಸಾಮಾನ್ಯವಾಗಿ ನಾವು ಆಹಾರಕ್ಕೆ ಹಸಿದಿರ್ತೇವೆ, ನೀರಿಗೆ ದಾಹಗೊಂಡಿರ್ತೇವೆ. ಆದ್ರೆ ಯೇಸು ಕ್ರಿಸ್ತನು ಇಲ್ಲಿ ಒಂದು ಹಸುವನ್ನು, ಒಂದು ಬಾಯಾರಿಕೆಯನ್ನು ಹೇಳ್ತಾರೆ. ಅದು ಆಹಾರಕ್ಕೋ ನೀರಿಗೋಸ್ಕರನೂ ಅಲ್ಲ. ಆದ್ರೆ ಅವರು ಹೇಳುವಂತ ಹಸಿವು ಬಾಯಾರಿಕೆ ಯಾವುದು ಅಂತಂದ್ರೆ ನೀತಿಗೆ. ನೀವು ನೀತಿಗೆ ಹಸಿವುಗೊಂಡು ನೀತಿಗೆ ನೀವು ದಾಹಗೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಯಾರು ನೀತಿಗೆ ಹಸಿವುಗೊಂಡು, ಯಾರು ನೀತಿಗೋಸ್ಕರ ದಾಹಗೊಂಡಿರ್ತಾರೋ ಅವರು ಧನ್ಯರು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ಕಾಣಬಹುದು. ಇಲ್ಲಿ ಮಾತ್ರ ಅಲ್ಲದೆ ಇನ್ನೊಂದು ಸ್ಥಳದಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೀತಿಯ ಕುರಿತಾಗಿ ಮಾತಾಡ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವವು. ಹಲ್ಲೆಲೂಯ. ಇಲ್ಲೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಒಂದು ಮಾತೇನೆಂದರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಎಂಬುದಾಗಿ ಅವರು ಹೇಳುವಂತದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ಹೇಳುವಂತ ಮಾತು ಬಂದು, ನಾವು ನೀತಿಗೆ ಹಸಿವುಗೊಳ್ಳಬೇಕು, ನೀತಿಗೆ ದಾಹಗೊಳ್ಳಬೇಕು, ನೀತಿಗೆ ತವಕಿಸುವಂತವರುಗಳಾಗಿ ಇರಬೇಕು. ಹಲ್ಲೆಲೂಯ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರುವಂತ ಒಂದು ವಿಷಯ ಏನಂದ್ರೆ, ನಾವು ನೀತಿಗೆ ಹಸಿವುಗೊಳ್ಳುವವರಾಗಿದ್ದೇವಾ, ನೀತಿಗೆ ದಾಹಗೊಳ್ಳುವವರಾಗಿದ್ದೇವಾ, ನೀತಿಗೆ ನಾವು ತವಕಗೊಳ್ಳುವಂತವರಾಗಿದ್ದೇವಾ? ಇವತ್ತು ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಹಾಗಾದ್ರೆ ಯೇಸು ಕ್ರಿಸ್ತನು ನೀತಿಗೆ ನೀವು ಹಸಿವುಗೊಳ್ಳಬೇಕು, ನೀತಿಗೆ ನೀವು ದಾಹಗೊಳ್ಳಬೇಕು, ನೀತಿಗೆ ನೀವು ತವಕ ಪಡಬೇಕೆಂಬುದಾಗಿ ಹೇಳ್ತಾರಲ್ಲ, ಈ ನೀತಿ ಅಂದ್ರೆ ಏನು? ಈ ನೀತಿ ಅಂತಂದ್ರೆ ಏನಂದ್ರೆ ದೇವರ ಆಜ್ಞೆ. ದೇವರ ಆಜ್ಞೆಯನ್ನು ಕೈಗೊಳ್ಳುವುದೇ ನೀತಿ. ಹಲ್ಲೆಲೂಯ. ಹಾಗಾದ್ರೆ ನಮಗೊಂದು ಪ್ರಶ್ನೆ ಬರ್ಬೋದು, ಏನಂತಂದ್ರೆ ನಾವು ದೇವರ ಆಜ್ಞೆಗಳನ್ನ ಮೀರಿ ಅನೀತಿವಂತರಾಗ್ಬಿಟ್ಟಿದೀವಲ್ಲ, ಏನ್ ಮಾಡೋದು? ಯೇಸು ಕ್ರಿಸ್ತನು ನೀವು ನೀತಿಗೆ ಹಸಿವುಗೊಳ್ಳಬೇಕು, ದಾಹಗೊಳ್ಳಬೇಕು, ತವಕಿಸಬೇಕಂತ ಹೇಳಿದ್ರು. ನೀತಿ ಅಂದ್ರೆ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತದೆ. ಆದ್ರೆ ನಾವು ದೇವರ ಆಜ್ಞೆಯನ್ನು ಮೀರಿ ನಾವು ಅನೀತಿವಂತರಾಗಿ ಹೋಗಿಬಿಟ್ಟಿದ್ದೇವೆ. ಈಗ ಏನ್ ಮಾಡೋದು? ಏನು ಚಿಂತೆ ಮಾಡಬೇಕಾಗಿರೋದಿಲ್ಲ. ಕಾರಣ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಎಲ್ಲ ಅನೀತಿಯನ್ನ ಪರಿಹರಿಸಿದ್ದಾರೆ. ಹಲ್ಲೆಲೂಯ. ದೇವರು ಯೇಸು ಕ್ರಿಸ್ತನ ಮುಖಾಂತರ ನನ್ನನ್ನು ನಿಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಹಲ್ಲೆಲೂಯ. ಅದು ಯಾವ ರೀತಿ ಸಾಧ್ಯ? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ರೋಮಾಪುರದವರೆಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯಗಳು 22ರಿಂದ ನಾವು ಓದಿ ನೋಡಿದರೆ ಈ ವಾಕ್ಯಗಳು ಈ ರೀತಿಯಾಗಿದೆ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ.
ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ದೇವರಿಂದ ನಮಗೆ ನೀತಿ ದೊರೆಯುತ್ತೆ. ಆ ನೀತಿ ಯಾವ ರೀತಿಯಾಗಿ ದೊರೆಯುತ್ತೆ ಅಂತ ದೇವರ ವಾಕ್ಯ ಹೇಳುತ್ತಂದ್ರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ನಮಗೆ ದೇವರಿಂದ ನೀತಿ ದೊರೆಯುತ್ತೆ. ಹಲ್ಲೆಲೂಯಾ. ನಾನು ನೀವು ದೇವರ ಆಜ್ಞೆಯನ್ನು ಮೀರಿ ಅನೀತಿವಂತರಾಗಿದ್ದೇವೆ. ದೇವರ ವಾಕ್ಯ ಹೇಳುತ್ತೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಸಹ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲರೂ ಪಾಪವನ್ನು ಮಾಡಿ ಅನೀತಿವಂತರಾಗಿದ್ದಾರೆ. ನೀತಿವಂತನು ಒಬ್ಬನಾದರೂ ಇಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಆದ್ರೆ ನೀತಿವಂತರೆಲ್ಲದರುವಾಗಲೂ ಸಹ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮೆಲ್ಲರನ್ನ ನೀತಿವಂತರಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಆಗ ನಾವು ಅನೀತಿವಂತರಾಗಿದ್ರು ಸಹ ಯಾವ ರೀತಿ ನೀತಿವಂತರಾಗಿ ತೀರ್ಪುಗೊಳ್ಳುತ್ತೇವೆ ಅಂದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಹಲ್ಲೆಲೂಯಾ. ಆತನನ್ನ ನಂಬುವುದರ ಮುಖಾಂತರವಾಗಿ, ಆತನು ನಮಗೆ ಉಂಟು ಮಾಡಿರುವಂತಹ ಪಾಪ ಪರಿಹಾರದ ಮುಖಾಂತರವಾಗಿ ನಾವು ನೀತಿವಂತರಾಗಿ ಎನಿಸಲ್ಪಡುತ್ತೇವೆ. ಅದು ಹೇಗೆ ಸಾಧ್ಯ ಅಂದ್ರೆ ಆತನು ನೀತಿವಂತನಾಗಿದ್ದು ಶಿಲುಬೆಯಲ್ಲಿ ಮನುಷ್ಯರಾಗಿರುವ ನಮ್ಮೆಲ್ಲರ ಪಾಪಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಬಾಧೆಪಟ್ಟು ಮರಣ ಹೊಂದುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟದರ ಮುಖಾಂತರವಾಗಿ ಆತನಲ್ಲಿ ನಂಬಿಕೆ ಇಡುವಾಗ, ಅಂದ್ರೆ ಅದನ್ನ ನಾವು ನಂಬುವಾಗ, ಹಾಗಾದ್ರೆ ಏನ್ ನಂಬಬೇಕು? ಯೇಸು ಕ್ರಿಸ್ತನು ದೇವರ ಕುಮಾರನು, ತಾನು ದೇವರ ಕುಮಾರನು ಆಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದನು. ನನ್ನ ಪಾಪಗಳಿಗಾಗಿ ತಾನು ಶಿಲುಬೆಯಲ್ಲಿ ಬಾಧೆಪಟ್ಟು ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿದನು. ನನ್ನ ಮರಣವನ್ನು ತಾನು ಅನುಭವಿಸಿದನು. ಮತ್ತೆ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿ ಆತನ ಆಸೀನನಾಗಿದ್ದಾನೆ. ಈಗ ಯಾರು ತಾವು ಪಾಪಿಗಳೆಂಬುದಾಗಿ ತಿಳಿದುಕೊಂಡು ಯೇಸು ಕ್ರಿಸ್ತನ ಮುಖಾಂತರ ಪಾಪ ಕ್ಷಮಾಪಣೆ ರಕ್ಷಣೆ ಉಂಟು ಎನ್ನುವುದನ್ನು ನಂಬಿ ದೇವರಿಗೆ ತಾನು ಒಪ್ಪಿಸಿಕೊಟ್ಟು ಇನ್ನು ಪಾಪದಿಂದ ಮನೆ ತಿರುಗಿ ದೇವರ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ತಾವು ಒಪ್ಪಿಸಿಕೊಡುತ್ತಾರೋ ಅವರೆಲ್ಲರ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಅವರು ಯೇಸು ಕ್ರಿಸ್ತನಲ್ಲಿ ನೀತಿವಂತರೆಂಬುದಾಗಿ ತೀರ್ಪು ಮಾಡಲ್ಪಡುತ್ತಾರೆ. ಮುಂದೆ ನಿತ್ಯ ಲೋಕದಲ್ಲಿ ಅವರಿಗೆ ನಿತ್ಯ ಜೀವ ಕೊಡಲ್ಪಡುತ್ತಾರೆ. ದೇವರೊಟ್ಟಿಗೆ ಸದಾಕಾಲ ಅವರಿರುತ್ತಾರೆ ಎನ್ನುವುದನ್ನು ನಂಬುತ್ತಾರೋ ಅವರು ನೀತಿವಂತರೆಂಬುದಾಗಿ ಎಣಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವುದರ ಮುಖಾಂತರವಾಗಿ ನಾನು ನೀವು ನೀತಿವಂತರೆಂಬುದಾಗಿ ತೀರ್ಪು ಮಾಡಲ್ಪಡುತ್ತೇವೆ. ಹಲ್ಲೆಲೂಯಾ. ದೇವರು ನಮಗೆ ಅನುಗ್ರಹಿಸಿರುವ ಈ ರಕ್ಷಣೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರ. ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ನಾನು ನೀವು ಅನೀತಿವಂತರು, ಆದರೆ ನಾವು ನೀತಿವಂತರಾಗುವುದಕ್ಕೆ ಏನನ್ನೂ ಸಹ ಮಾಡಲಿಲ್ಲ. ಆದರೆ ದೇವರು ತನ್ನ ಒಬ್ಬನೇ ಕುಮಾರನಲ್ಲಿ ನಮ್ಮನ್ನು ಉಚಿತವಾಗಿ ನೀತಿವಂತರಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುವಂತದ್ದು 24ರಲ್ಲಿ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಉಚಿತವಾಗಿ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅದು ಯಾವ ರೀತಿ ಆಗುತ್ತೆ? ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಅದು ಆಗುತ್ತೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ನೀತಿವಂತರಾಗಿ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ಸರಿ ಏನಾಗುತ್ತೆ, ಒಂದು ಸೈನಿಕ ಇರ್ತಾನೆ. ಆ ಸೈನಿಕ ಏನ್ ಮಾಡಿರ್ತಾನೆ, ಹಲವಾರು ಜನಗಳ ಹತ್ರ ಸಾಲ ತಗೊಂಡಿರ್ತಾನೆ. ಸಾಲ ತಗೊಂಡು ಅವನು ಸಿಕ್ದಾಗ್ಲೆಲ್ಲ ಏನ್ ಮಾಡ್ತಾ ಇರ್ತಾರೆ, ಅವನ್ನ ಹಿಡ್ಕೊಂಡು ನಮ್ಗೆ ಸಾಲ ವಾಪಸ್ ಕೊಡು ಅಂತ ಅವನು ಹೋದಲ್ಲಿ ಬಂದಲ್ಲಿ ಅವನ್ನ ಹಿಡ್ಕೊಂಡು ಜನಗಳು ಪೀಡಿಸ್ತಾ ಇರ್ತಾರೆ. ಅವನಿಗೆ ಮನಸ್ಸಿಗೆ ತುಂಬಾ ಬಾಧೆ ಆಗುತ್ತೆ. ಒಂದ್ ದಿವಸ ಏನ್ ಮಾಡ್ತಾನೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅವನು ಮನೆಯಲ್ಲಿ ಒಂದು ಮೇಜು ಮತ್ತೆ ಒಂದು ಕುರ್ಚಿ ಅದ್ರ ಮೇಲೆ ಕುತ್ಕೊಂಡು ನನಗೆ ಓದಲ್ಲಿ ಬಂದಲ್ಲಿ ಎಲ್ಲಾ ಸಾಲ ಅಂತ ಕೇಳ್ತಾನೆ ಇರ್ತಾರೆ. ನಾನು ಯಾರಿಗೆ ಎಷ್ಟು ಸಾಲ ಕೊಡಬೇಕು ನಾನು ಒಂದು ಪಟ್ಟಿ ಮಾಡ್ತೇನೆ, ಸರಿಯಾಗಿ ನೋಡೋಣ ಯೋಚನೆ ಮಾಡಿ ಅಂತ ಕುತ್ಕೊಂಡು ಒಂದು ಪುಸ್ತಕ ತಗೊಂಡು ಒಂದು ಪೆನ್ ತಗೊಂಡು ಅದರಲ್ಲಿ ಯಾರ್ಯಾರು ಅವನಿಗೆ ಎಷ್ಟು ಸಾಲ ಕೊಟ್ಟಿದ್ದಾರೆ, ಯಾರಿಗೆ ಅವ್ನ ಸಾಲ ತೀರಿಸಬೇಕು ಎಲ್ಲವನ್ನ ಬರಿತಾ ಹೋಗ್ತಾನೆ. ಸುಮಾರು ಪಟ್ಟಿ ಬರೀತಾನೆ, ಎಲ್ಲ ಜ್ಞಾಪಕ ಮಾಡ್ಕೊಂಡು ಎಲ್ಲ ಬರೆದು ಮುಗಿಸೋಷ್ಟರಲ್ಲಿ ಅವನ ಸಾಲ ಎಲ್ಲ ಒಟ್ಟಾಗಿ ಲೆಕ್ಕ ಹಾಕೋಷ್ಟರಲ್ಲಿ ಅದು ಒಂದು ದೊಡ್ಡ ಬೆಟ್ಟದಷ್ಟಿರುತ್ತೆ. ಇವ್ರಿಗೇನಾಗುತ್ತೆ, ಮನಸ್ಸಿಗೆ ತುಂಬಾ ಬಾಧೆ ಆಗುತ್ತೆ. ಅಯ್ಯೋ, ಇಷ್ಟೊಂದು ಸಾಲ ನಾನು ಕೊಡ್ಬೇಕಾಗಿದೆಯಲ್ಲ, ಇದನ್ನೆಲ್ಲ ನಾನು ಯಾವ ತರ ತೀರಿಸೋದು, ಅಯ್ಯೋ ಎಲ್ಲಿಂದ ಕೊಡೋದು, ನಾನು ಇದರಿಂದ ಯಾವ ತರ ಆಚೆ ಬರೋದು, ನಾನು ನೆಮ್ಮದಿಯಾಗಿ ಬರ್ಕೋದಕ್ಕೆ ಅವಕಾಶನೇ ಇಲ್ವೇ, ಅಯ್ಯೋ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಅದೆಲ್ಲ ನೋಡಿ ಅವನೇ ಅಳ್ತಾ ಇರ್ತಾನೆ. ಅವನೇ ಕೊರ್ಕೊಂಡು ಹತ್ಕೊಂಡು ಬಾಧೆ ಪಡ್ಕೊಂಡು ಅಯ್ಯೋ ನಾನು ಹೆಂಗ್ ತೀರಿಸ್ಲಿ ಅಂತ ಅವನ್ನೇ ಪ್ರಲಾಪಿಸ್ಕೊಂಡು ಕೊನೆಗೆ ಏನ್ ಮಾಡ್ತಾನೆ, ಹಂಗೇ ರಾತ್ರಿ ಆಗಿ ನಿದ್ದೆ ಬಂದು ಹಂಗೆ ಆ ಒಂದು ಮೇಜಿನ ಮೇಲೆ ಹಂಗೆ ತಲೆ ಇಟ್ಕೊಂಡು ಅಲ್ಲೇ ಮಲಗಿ ನಿದ್ದೆ ಮಾಡ್ಬಿಡ್ತಾನೆ. ಅವನಿಗೆ ಗೊತ್ತಿರೋದೆಲ್ಲ ನಿದ್ದೆ ಮಾಡ್ಬಿಟ್ಟಿರ್ತಾನೆ.
ಆಮೇಲೆ ಬೆಳಗಿನ ಜಾವ ಆಗ್ಬಿಡುತ್ತೆ. ಬೆಳಗಿನ ಜಾವ ಆದಾಗ ಟತ್ತಂತ ಎದ್ದೇಳ್ತಾನೆ. ಎದ್ದಾಗ ಅಯ್ಯೋ ನಾನು ಇಲ್ಲೇ ಕುತ್ಕೊಂಡು ಹಿಂಗೆ ಮಲಗ್ಬಿಟ್ಟಿದ್ದಾನಲ್ಲ ಅಂತ ಅನ್ಕೊಂಡು ಆಮೇಲೆ ಏನ್ ಮಾಡ್ತಾನೆ, ಸರಿ ಎದ್ದೇಳ್ತಾನೆ. ಎದ್ದಾಗ ಮತ್ತೆ ಒಂದು ಕ್ಷಣಕ್ಕೆ ಅವ್ನ ಯೋಚನೆ ಬರುತ್ತೆ, ತಿರ್ಗಾ ನಾನು ಸಾಲದ ಪಟ್ಟಿ ಎಲ್ಲ ಬರೆದಿಟ್ಟಿದ್ದೀನಿ, ಅದೆಲ್ಲ ಕೊಡ್ಬೇಕು, ಅವರೆಲ್ಲ ನನಗೆ ಸಿಕ್ತಾಗ್ಲೆಲ್ಲ ಕೇಳ್ತಾ ಇರ್ತಾರೆ ಅಂತ ಒಂದ್ ಕ್ಷಣ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಅಯ್ಯೋ ನಾನು ಸಾಲ ಏನಪ್ಪಾ ಮಾಡೋದು ಅಂತ ಅನ್ಕೊಂಡ್ ಕಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಅವ್ನು ಬರೆದಿರೋಂತ ಆ ಸಾಲದ ಪಟ್ಟಿಯ ಪಕ್ಕದಲ್ಲಿ ಒಂದು ಪತ್ರ ಇರುತ್ತೆ. ಆ ಪತ್ರದಲ್ಲಿ ಏನಿರುತ್ತೆ ಅಂತಂದ್ರೆ, ನಿನ್ನ ರಾಜನಾದ ನಾನು ನಿನ್ನ ಎಲ್ಲಾ ಸಾಲವನ್ನು ತೀರಿಸಿದ್ದೇನೆ ಅಂತ ಬರೆದ್ಬಿಟ್ಟು ಒಂದು ಮುದ್ರೆ ಹಾಕಿರ್ತಾನೆ, ರಾಜನ ಮುದ್ರೆ. ಅದನ್ನ ನೋಡಿದ ತಕ್ಷಣ ಇವನಿಗೆ ತುಂಬಾ ಆಶ್ಚರ್ಯ. ಅದು ರಾಜನಿಂದ ಬಂದಿರುವಂತ ಪತ್ರ. ಅದರಲ್ಲಿ ರಾಜ ಏನ್ ಮಾಡಿದ್ದಾನೆ, ನಿನ್ನ ಎಲ್ಲಾ ಸಾಲವನ್ನು ನಾನು ತೀರಿಸಿದ್ದೇನೆ, ಅದಕ್ಕೆ ನನ್ನ ಮುದ್ರೆಯನ್ನು ಒತ್ತಿದ್ದೇನೆ, ಅಂದ್ರೆ ಅದು ದೃಢ, ನೀನು 1 ರೂಪಾಯಿನ ಕಟ್ಟಬೇಕಾಗಿರೋದಿಲ್ಲ ಅಂತ ರಾಜನಿಂದ ಒಂದು ಪತ್ರ ಬಂದಿರುತ್ತೆ. ಇವನು ಮಹಾ ಆಶ್ಚರ್ಯ, ಮಹಾ ಸಂತೋಷ. ಒಂದು ಕ್ಷಣಕ್ಕೆ ಮುಂಚೆ ಅವನು ದೊಡ್ಡ ಸಾಲಗಾರ, ಬದುಕೋದಕ್ಕೆ ಅವಕಾಶನೇ ಇಲ್ಲ ಅನ್ನುವಂಥ ಸಾಲಗಾರ, ಆದ್ರೆ ಒಂದು ಕ್ಷಣಕ್ಕೆ ಅವನ ಎಲ್ಲಾ ಸಾಲ ತೀರಿಸಲ್ಪಟ್ಟಿದೆ. ಹಲ್ಲೆಲೂಯ. ಇದು ಯಾವ ರೀತಿ ಆಯ್ತು ಅಂತಂದ್ರೆ, ಅವನು ರಾತ್ರಿ ಅವನ ಸಾಲದ ಪಟ್ಟಿನೆಲ್ಲ ಬರೆದು ಅದನ್ನ ನೋಡಿ ಗೋಳಾಡಿ ಅವನು ಚಿಂತೆ ಮಾಡ್ತಾ ಇರುವಾಗ ರಾಜ ಏನ್ ಮಾಡ್ತಾನೆ, ಆ ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಾನೆ. ರಾಜ ಏನ್ ಮಾಡ್ತಾನೆ, ನನ್ನ ರಾಜ್ಯದಲ್ಲಿ ಜನಗಳು ಯಾವ ತರ ವಾಸ ಮಾಡ್ತಾ ಇದ್ದಾರೆ, ನಾನು ಹೋಗಿ ನೋಡ್ತೀನಿ, ಸುಮ್ಮನೆ ಯಾರಿಗೂ ಗೊತ್ತಿರೋ ತರ ನಾನೊಬ್ನೇ ರಾತ್ರಿಯಲ್ಲಿ ಹೋಗಿ ಬೀದಿಗಳಲ್ಲಿ ಸುತ್ತಾಡಿ ಬರ್ತೇನೆ, ನೋಡೋಣ ಜನಗಳು ಯಾವ ತರ ಇದ್ದಾರೆ ಅಂತ ಅನ್ಕೊಂಡು ಅವನ್ ರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಅವನೊಬ್ನೇ ಸುಮ್ಮನೆ ಹೋಗ್ತಾ ಇರ್ತಾನೆ, ಸುತ್ತಿ ತಿರ್ಗಾಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಒಂದು ಮನೆ ಹತ್ರ ಬಂದಾಗ, ಈ ಸೈನಿಕನ ಮನೆ ಹತ್ರ ಬಂದಾಗ ಒಳಗಿನಿಂದ ಅವನ್ ಗೋಳಾಟದ ಶಬ್ದ ಅವನ್ ಕಿವಿ ಕೇಳಿಸುತ್ತೆ. ಅವನೇನ್ ಮಾಡ್ತಾನೆ, ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಕೇಳ್ತಾನೆ, ಯಾಕೆ ಇವನ್ ಗೋಳಾಡ್ತಾ ಇದ್ದಾನೆ, ಇವನ ಸಮಸ್ಯೆ ಏನು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಅವನ ಶಬ್ದವನ್ನು ಕೇಳ್ತಾನೆ. ಆ ರೀತಿಯಾಗಿ ಅವನ ಶಬ್ದವನ್ನು ಕೇಳ್ತಾ ಇರುವಾಗ ರಾಜನ್ಗೆ ಅರ್ಥ ಆಗುತ್ತೆ, ಇವನಿಗೆ ತುಂಬಾ ಸಾಲ ಇದೆ, ಅವ್ನು ತುಂಬಾ ಸಾಲ ಇರೋದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ, ಬಾಧೆ ಪಟ್ಟು ಅಳ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಂಡು ಆನಂತರ ಅವನ ಅರಮನೆಗೆ ಹೋಗ್ಬಿಡ್ತಾನೆ. ಅರಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಸೈನಿಕನ ಕೈಯಲ್ಲಿ ಒಂದು ಪತ್ರ ಬರೆದು ಮುದ್ರೆ ಹಾಕಿ, ಇಂಥ ಒಂದು ಸ್ಥಳದಲ್ಲಿ ಇಂಥ ಒಂದು ಮನೆ ಇದೆ, ಆ ಸೈನಿಕನು ಸಾಲದಿಂದ ಗೋಳಾಡ್ತಾ ಇದ್ದಾನೆ, ಈ ಪತ್ರ ತಗೊಂಡೋಗಿ ಅವನ ಹತ್ರ ಇಟ್ಟುಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾನೆ. ಇವನೇನ್ ಮಾಡ್ತಾನೆ, ಬಂದು ಬಾಗಿಲು ತೆಗೆದು ಅವ್ನು ಮಲಗಿರೋದ್ ನೋಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಅವನಿಗೆ ಆ ಪತ್ರ ಸಿಗುತ್ತೆ, ಅವನ ಸಾಲ ಎಲ್ಲ ತೀರು ಹೋಗಿರುತ್ತೆ. ಹಲ್ಲೆಲೂಯ. ನಾನು ನೀವು ಅನೀತಿವಂತರು, ನಮ್ಮ ಅನೀತಿಯನ್ನು ಪರಿಹರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ನೀವು ಅಗ್ನಿ ನರಕಕ್ಕೆ ಗುರಿಯಾಗಿ ದೇವರ ಕೋಪಕ್ಕೂ ರೌದ್ರಕ್ಕೂ ಒಳಗಾಗಬೇಕಾಗಿರುವವರು. ಆದರೆ ದೇವರು ಉಚಿತವಾಗಿ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ತೀರಿಸಿದರು. ಹಲ್ಲೆಲೂಯ. ದೇವರು ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಜಡಿದು, ಈಗೋ ನಿನ್ನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಮುದ್ರೆ ಹಾಕಿದರು. ಹಲ್ಲೆಲೂಯ. ಉಚಿತವಾಗಿ ನಾನು ನೀವು ನೀತಿವಂತರಾಗಿ ತೀರ್ಪು ಮಾಡಲ್ಪಟ್ಟಿದ್ದೇವೆ ಯೇಸು ಕ್ರಿಸ್ತನ ಮುಖಾಂತರ. ಹಲ್ಲೆಲೂಯ. ಆದ್ರೆ ದೇವರು ನಮ್ಮನ್ನು ನೀತಿವಂತರಾಗಿ ತೀರ್ಪು ಮಾಡಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡಬೇಕು? ನಾವು ಇನ್ನೂ ಆ ನೀತಿಯನ್ನು ಅನುಸರಿಸಿ ನಡೆಯಬೇಕು. ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಅನೀತಿವಂತರಾಗಿ ಬದುಕೊಂಡು ಹೋಗ್ಬೇಕು ಅಂತಲ್ಲ. ಆದ್ರೆ ನೀತಿವಂತರಾಗಿ ದೇವರು ನಮ್ಮನ್ನು ಮಾಡಿರುವಾಗ ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಇನ್ನು ಅನೀತಿಯಲ್ಲಿ ಪಾಲ್ಗೊಳ್ಳದೆ ನೀತಿಯನ್ನು ಅನುಸರಿಸಿ ದೇವರ ನಾಮವನ್ನು ಮಹಿಮೆ ಪಡಿಸಬೇಕು. ಹಲ್ಲೆಲೂಯ. ನಾವು ದೇವರ ಮಕ್ಕಳು ಎನ್ನುವುದನ್ನ ಎಲ್ಲರಿಗೂ ತೋರಿಸಿ ಅವರನ್ನು ನಾವು ಘನಪಡಿಸಬೇಕು. ಹಲ್ಲೆಲೂಯ. ಆದ್ರೆ ಎಷ್ಟೋ ಮಕ್ಕಳು ತಮ್ಮ ತಂದೆ ತಾಯರಿಗೆ ಮಾನ ಕಳೀತಾ ಇರ್ತಾರೆ. ಅವ್ರ ತಂದೆ ತಾಯಿಗಳು ಎಷ್ಟೋ ಒಳ್ಳೆಯವರಾಗಿರ್ತಾರೆ, ಸಮಾಜದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಬೆಲೆ ಎಲ್ಲ ಇರುತ್ತೆ. ಅಂತವ್ರ ಮಕ್ಕಳಾಗಿ ಇವರು ದುಷ್ಟರಾಗಿ, ಅಯೋಗ್ಯರಾಗಿ, ಮೂರ್ಖರಾಗಿ ಬದುಕಿ ಅವ್ರ ತಂದೆ ತಾಯಿಗಳಿಗೆ ಅವಮಾನ ತರ್ತಾ ಇರ್ತಾರೆ. ಅದನ್ನ ನೋಡುವಂತ ಜನಗಳು, ನೀವಪ್ಪ ನೀವಮ್ಮ ಎಷ್ಟು ಒಳ್ಳೆಯವರು, ಅವ್ರಿಗೆ ಎಷ್ಟು ಬೆಲೆ ಇದೆ, ಅವ್ರ ಮಕ್ಕಳಾಗಿರೋಂತ ನೀವು ಈ ತರ ನಡೆದು ಅವ್ರಿಗೆ ಅವಮಾನ ತರ್ತಿರಲ್ಲ, ನಿಮಗೆ ಸರಿನಾ ಅಂತ ಬೈತಾ ಇರ್ತಾರೆ. ಇದೇ ತರನೇ ಇವತ್ತು ಒಳ್ಳೆಯ ತಂದೆಯಾಗಿರುವಂತ ದೇವರಿಗೆ ನಾವು ಮಕ್ಕಳಾಗಿ ಅವರಿಗೆ ಅವಮಾನ ತರುವಂತವರಾಗಿ ನಾವಿರ್ತೀವಿ. ಅನೇಕ ವಿಶ್ವಾಸಿಗಳು, ಅನೇಕ ಸೇವಕರು ದೇವರ ನಾಮಕ್ಕೆ ಅವಮಾನ ಬರುವ ಹಾಗೆ, ಅವರು ನಾಮಕ್ಕೆ ದೂಷಣೆ ಆಗುವ ಹಾಗೆ ನಡೆದು ದೇವರನ್ನ ಅವರು ಸಮಾಜದಲ್ಲಿ ಅವಮಾನ ಪಡಿಸುವಂತದನ್ನ ನಾವು ನೋಡಬಹುದು. ಆದ್ರೆ ನನ್ನಿಂದ ನಿನ್ನಿಂದ ಆ ಕಾರ್ಯ ಯಾವತ್ತೂ ಸಹ ಆಗಬಾರದು. ಹಲ್ಲೆಲೂಯ. ನಾವು ದೇವರಿಗೆ ಮಕ್ಕಳಾಗಿದ್ದೀವಿ ಅಂತ ಹೇಳಿ ಸಂತೋಷ ಪಟ್ಟು ಬಿಡೋದ್ರಲ್ಲಿ ಮಾತ್ರ ಪ್ರಯೋಜನ ಇಲ್ಲ. ದೇವರಿಗೆ ಮಕ್ಕಳಂತೆ ನಾವು ನಡೆಯಬೇಕು. ದೇವರ ಮಕ್ಕಳಾಗಿದೆ ಅಂತ ಹೇಳ್ಕೊಂಡು ಸೈತನ್ ಮಕ್ಕಳಾಗಿ ಬದುಕಬಾರದು. ಅನೇಕರು ನಾವು ದೇವರ ಮಕ್ಕಳಾಗಿದ್ದೆ ಅಂತ ಹೇಳ್ಕೊಂಡು ಸೈತನ್ ಮಕ್ಕಳಾಗಿ ಬದುಕ್ತಾ ಇರ್ತಾರೆ. ಆದ್ರೆ ಅದರಿಂದ ನಾವು ಮನೆ ತಿರುಗಬೇಕಾಗಿರೋದು ಬಹಳ ಮುಖ್ಯ. ದೇವರು ಯೇಸು ಕ್ರಿಸ್ತನಲ್ಲಿ ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಉಚಿತಾರ್ಥವಾಗಿ ನಮ್ಮನ್ನ ನೀತಿವಂತರಾಗಿ ತೀರ್ಪು ಮಾಡಿದ್ದಾರೆ. ಹಲ್ಲೆಲೂಯ. ಸೈತನ್ ಬಂದು ದೇವರ ಮುಂದೆ ನಮ್ಮನ್ನು ತೋರಿಸಿ, ದೇವರೇ ಇವನೊಬ್ಬ ಪಾಪಿ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ ಅವನು ನೀತಿವಂತ.
ಸೈತನ್ ಹೆಂಗೆ ನೀತಿವಂತ ಆದ ಅವನು ಅಂತ ಕೇಳಿದ್ರೆ, ನನ್ನ ಕುಮಾರನಾದ ಯೇಸು ಕ್ರಿಸ್ತನಲ್ಲಿ ಅವನು ವಿಶ್ವಾಸವನ್ನು ಇಟ್ಟಿದ್ದಾನೆ, ಆದ್ದರಿಂದ ಅವನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಒಂದೇ ಮಾತು, ಸೈತನ ಆಮೇಲೆ ಬೇರೆ ಮಾತೇ ಇಲ್ಲ. ಹಲ್ಲೆಲೂಯ. ಉಚಿತಾರ್ಥವಾಗಿ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ನಾವು ನೀತಿವಂತರು, ದೇವರ ಮಕ್ಕಳೆನ್ನುವಂತ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ಆ ಸ್ಥಾನಕ್ಕೆ ತಕ್ಕ ಹಾಗೆ ನಾನು ನೀವು ನಡೆಯಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ. ಆ ರೀತಿ ನಾವು ನಡೀತಾ ಇದ್ದೇವೆ ಇವತ್ತು? ನಾವು ಯೋಚನೆ ಮಾಡಿ ನೋಡಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರು ಧನ್ಯರು ಎಂಬುದಾಗಿ ಹೇಳಿ. ಯೇಸು ಕ್ರಿಸ್ತನು ನೀತಿಗೆ ಬಾಯಾರಿ ಹಸಿದವರು ಧನ್ಯರು ಎಂಬುದಾಗಿ ಅವರು ಹೇಳಿದ್ರು. ಆದ್ರೆ ಆ ರೀತಿ ಹೇಳಿ ಅವರು ನೀತಿ ಉಳ್ಳವರಾಗಿ ನಡೆದ್ರ? ಯೇಸು ಕ್ರಿಸ್ತನು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅಂತ ಹೇಳಿ ಅವರು ಆ ರೀತಿಯಾಗಿ ನಡೆದ್ರ? ದೇವರ ವಾಕ್ಯ ನಮಗೆ ಏನ್ ಹೇಳುತ್ತೆ? ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯ ವಾಕ್ಯಗಳು 24ರಿಂದ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅವರು ಕಪೆರ್ನೌಮಿಗೆ ಬಂದಾಗ ದೇವಾಲಯಕ್ಕೆ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೇ ಎಂದು ಕೇಳಲು, ಹೌದು ಸಲ್ಲಿಸುವನು ಅಂದನು. ಪೇತ್ರನು ಮನೆಯೊಳಗೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸೀಮೋನ, ನಿನಗೆ ಹೇಗೆ ತೋರುತ್ತದೆ? ಭೂಲೋಕದ ಅರಸರು ಸುಂಕವನ್ನಾಗಲಿ ಮಂಡೆ ತೆರಿಗೆಯನ್ನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸು ಅವನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲವಲ್ಲ? ಆದರೂ ನಮ್ಮ ವಿಷಯದಲ್ಲಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಂಬರದಂತ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಹಲ್ಲೆಲೂಯ. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೆರಿಗೆಯನ್ನು ಕಟ್ಟುವಂತದನ್ನ ನಾವು ಕಾಣ್ತೇವೆ. ಹಾಗಂದ್ರೆ ಆ ಕಾಲದಲ್ಲಿ ದೇವಾಲಯಕ್ಕೆ ತೆರಿಗೆಯನ್ನು ಕೊಡ್ತಾ ಇದ್ರು. ಅಂದ್ರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಒಂದೊಂದು ಮನುಷ್ಯನಿಗೆ ಇಷ್ಟಿಷ್ಟು ರೂಪಾಯಿ ಅಂತ ನೀವು ದೇವಾಲಯಕ್ಕೆ ಕಾಣಿಕೆಯನ್ನು ಕೊಡಬೇಕಂತ ನೇಮಿಸಿದ್ರು. ಅದೇ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅದು ವರ್ಷಕ್ಕೊಂದ್ಸಲಿ ಆ ರೀತಿಯಾಗಿ ಕೊಡಬೇಕಾಗಿತ್ತು. ಅದೇ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ಹಣವನ್ನು ಸಂಗ್ರಹಿಸುವಂತವ್ರು ಬರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಹೋಗಿ ದೇವಾಲಯದಲ್ಲಿ ಹಾಕಿ ಬರ್ಬೇಕಾಗಿತ್ತು. ಎಲ್ಲಾರಿಗೂ ದೇವಾಲಯಕ್ಕೆ ಹೋಗಿ ಹಾಕಿ ಬರೋಷ್ಟು ಟೈಮ್ ಇರಲ್ಲ ಅಂತ ಹೇಳಿ ದೇವಾಲಯದವರು ಕೆಲವರನ್ನ ಕೆಲಸದವರನ್ನ ನೇಮಿಸ್ಬಿಟ್ಟಿದ್ರು. ಇವ್ರೇನ್ ಮಾಡೋದು, ಊರೆಲ್ಲ ಹೋಗಿ ಜನಗಳ ಹತ್ರ ನೀವು ದೇವಾಲಯಕ್ಕೆ ಕೊಡಬೇಕಾಗಿರುವಂತ ಆ ತೆರಿಗೆ ಏನಿದೆ ಅದನ್ನ ಕೊಡಿ ಅಂತ ಹೇಳಿ ಎಲ್ಲರ ಹತ್ರ ಈಸ್ಕೊಂಡು ಬರೋರು. ಆ ರೀತಿ ಬರುವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಉಪದೇಶ ಮಾಡುತ್ತಾ ಅದ್ಭುತಗಳನ್ನು ಮಾಡುತ್ತಾ ಅವರು ಜನಗಳ ಮಧ್ಯದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿರ್ತಾರೆ. ಈ ರೀತಿ ತೆರಿಗೆನ ಸಂಗ್ರಹಿಸುವಂತವ್ರು ಎಲ್ಲಾ ಕಡೆ ಸಂಗ್ರಹ ಮಾಡ್ತಾ ಬರ್ತಾ ಪೇತ್ರನ ಕೈಗೆ ಸಿಗ್ತಾರೆ. ಪೇತ್ರನ ಕೈಗೆ ಸಿಕ್ಕಿದಾಗ ಇವ್ರೇನ್ ಮಾಡ್ತಾರೆ, ಪೇತ್ರನ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಸ್ವಾಮಿ, ನಿಮ್ ಗುರು ತೆರಿಗೆ ಕೊಡ್ತಾರ ಏನು ದೇವಾಲಯಕ್ಕೆ? ನಾವು ಕೇಳ್ಬೇಕಂತ ಕೇಳ್ಬಾರ್ದ ಅಂತ ಪೇತ್ರನ ಕೇಳ್ತಾರೆ. ಪೇತ್ರ ಹೇಳ್ತಾನೆ, ನಮ್ ಗುರು ಕೂಡ ಕೊಡ್ತಾರೆ ಅಂತ ಪೇತ್ರ ಹೇಳ್ತಾನೆ. ಆಮೇಲೆ ಆಯ್ತು 1 ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾನೆ. ಹೊರಗಡೆ ಹೋದಾಗ ಪೇತ್ರ ಏನಕ್ಕೆ ಬಂದಿದ್ದಾನೆ ಅಂತ ಯೇಸುವಿಗೆ ಗೊತ್ತು. ತೆರಿಗೆ ಕಟ್ಟೋರು ಬಂದಿದ್ದಾರೆ, ಇವ್ನು ತೆರಿಗೆ ಕೊಡ್ತೀನಿ ಅಂತ ಹೇಳಿದಾನೆ ಪೇತ್ರ, ಅದಕ್ಕೆ ಸ್ವಾಮಿ ಎಲ್ಲಿಗೋಗೋದು ಕಾಸಿಗೆ ಅಂತ ಬಂದಿದ್ದಾನೆ ಅಂತ ಗೊತ್ತು ಅಂತ ಅಂದ್ಬಿಟ್ಟು ಅವ್ನು ಕೇಳೋಕ್ ಮುಂಚೆನೆ ಯೇಸು ಹೇಳ್ತಾರೆ, ಪೇತ್ರ ನಿನ್ನೊಂದೊಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯವಾಗಿ ಲೋಕದಲ್ಲಿ ತೆರಿಗೆನ ಸಂಗ್ರಹ ಮಾಡುತ್ತವ್ರು ಯಾರು? ರಾಜರುಗಳು, ಅಧಿಕಾರಿಗಳು ತೆರಿಗೆನ ಸಂಗ್ರಹ ಮಾಡ್ತಾರೆ. ಅವ್ರು ಯಾರಿಂದ ತೆರಿಗೆ ಸಂಗ್ರಹ ಮಾಡ್ತಾರೆ? ಅವ್ರ ಮಕ್ಕಳಿಂದ ತೆರಿಗೆನ ತಗೊಳ್ತಾರ, ಇಲ್ಲಾಂದ್ರೆ ಜನಗಳಿಂದ ತಗೊಳ್ತಾರ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಅವ್ರ ಮಕ್ಕಳಿಂದ ಯಾರು ತೆರಿಗೆ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಮಕ್ಕಳಿಂದ ಯಾರು ತಗೊಳ್ಳೋದಿಲ್ಲ, ಜನಗಳಿಂದ ತಗೊಳ್ತಾರೆ ಅಂತ ಪೇತ್ರ ಹೇಳ್ತಾನೆ. ಆಗ ಯೇಸು ಕ್ರಿಸ್ತನು ಏನ್ ಹೇಳ್ತಾರೆ ಅಂದ್ರೆ, ಹಂಗಂದ್ರೆ ಆ ತೆರಿಗೆಗೆ ಮಕ್ಕಳು ಒಳಗಾಗಿಲ್ಲ, ಬೇರೆಯವರು ಅದಕ್ಕೆ ಒಳಗಾಗಿರ್ತಾರೆ. ಈಗ ಅವ್ರು ದೇವಾಲಯಕ್ಕೆ ತೆರಿಗೆ ಕಳೆದಕ್ಕೆ ಬಂದಿದ್ದಾರೆ. ನಾನು ದೇವಾಲಯಕ್ಕೆ ಕಟ್ಟಬೇಕಾದ್ರೆ ಅಗತ್ಯ ಇಲ್ಲ ತೆರಿಗೆನ, ಯಾಕಂದ್ರೆ ನಾನು ದೇವರ ಮಗನು. ಅದು ನಮ್ಮ ತಂದೆಯ ಮನೆ, ನಾನು ಕಟ್ಬೇಕಾಗಿರೋ ಕೆಲಸ ಇಲ್ಲ. ಆದ್ರೂ ಕೂಡ ನಾನು ಕಟ್ಟೋದಿಲ್ಲ ಅಂದ್ರೆ ಅವ್ರು ಕೇಳೋದಿಲ್ಲ. ಅದರಿಂದ ಏನ್ ಮಾಡು, ಸುಮ್ನೆ ನಿನ್ನ ವಿಷಯದಲ್ಲಿ ಅವ್ರಿಗೆ ಬೇಜಾರಾಗಬಾರ್ದು, ಸುಮ್ನೆ ಗಲಾಟೆ ಯಾಕೆ ಅವ್ರ ಹತ್ರ. ನೀನೇನ್ ಮಾಡು, ಒಂದು ಕೆಲಸ ಮಾಡು, ಸಮುದ್ರಕ್ಕೆ ಹೋಗು, ಗಾಳ ಹಾಕು, ಮೀನ್ ಸಿಗುತ್ತೆ, ಅದ್ರ ಬಾಯಿ ತೆಗಿ, ಅದ್ರಲ್ಲಿ ಒಂದು ನಾಣ್ಯ ಇರುತ್ತೆ, ಅದನ್ನ ತಗೊಂಡು ನಂದು ನಿಂದು ಅಂತ ಹೇಳಿ ಇಬ್ರಿಗೂ ಸೇರಿಸಿ ಕೊಟ್ಬಿಡು ಅವ್ರಿಗೆ ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ. ಸರಿ ಆಯ್ತು ಅಂತ ಪೇತ್ರ ಹೋಗಿ ಅದೇ ರೀತಿಯಾಗಿ ಮಾಡ್ತಾನೆ. ಇಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡಿದ್ರು ಅಂತಂದ್ರೆ ತೆರಿಗೆಯನ್ನ ಕಟ್ಟಿದ್ರು. ದೇವಾಲಯದವರು ವಿಧಿಸಿದಂತ ತೆರಿಗೆಯನ್ನ ಯೇಸು ಕ್ರಿಸ್ತನ ಕಟ್ಟುವಂತದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಹೇಳಿದ ಮಾತು, ನೀವು ನೀತಿಗಾಗಿ ಹಸಿರು ಬಾಯಾರಿದ್ದರೆ ನೀವು ಧನ್ಯರಂತ ಹೇಳಿ. ಆಗ ಒಬ್ಬ ನೀತಿವಂತ ಏನ್ ಮಾಡ್ತಾನೆ? ಒಬ್ಬ ನೀತಿವಂತ ತೆರಿಗೆಯನ್ನ ಸರಿಯಾಗಿ ಕಟ್ತಾನೆ. ಇವತ್ತು ನಾನು ನೀವು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಭಾರತ ದೇಶದ ಕಾನೂನು ಅನ್ವಯ ಹಲವಾರು ಕಾರ್ಯಗಳಿಗೆ ನಾನು ನೀವು ತೆರಿಗೆಯನ್ನ ಕಟ್ಟುವಂತವರುಗಳಾಗಿರ್ಬೇಕು. ಆದ್ರೆ ನಾನು ನೀವು ತೆರಿಗೆಯನ್ನ ಕಟ್ಟುವಂತವರಾಗಿದ್ದೇವಾ?
ನಾವು ಇವತ್ತು ಯೋಚನೆ ಮಾಡಬೇಕು. ಅನೇಕ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಸರ್ಕಾರಕ್ಕೆ ಮೋಸ ಮಾಡ್ತಾರೆ. ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತ ಸರಿಯಾದ ತೆರಿಗೆಯನ್ನ ಸರ್ಕಾರಕ್ಕೆ ಅವ್ರು ಕಟ್ಟೋದಿಲ್ಲ. ಹೇಗಾದ್ರೂ ತೆರಿಗೆಯನ್ನ ತಪ್ಪಿಸಿಕೊಳ್ಳೋದಕ್ಕೆ, ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡುವಂತವ್ರನ್ನ ನಾವು ಕಾಣ್ತೀವಿ. ಆದ್ರೆ ಕಟ್ಟಬೇಕಾಗಿರುವಂತ ತೆರಿಗೆಯನ್ನ ಸರಿಯಾಗಿ ಕಟ್ಟದೆ ಹೋಗುವಂತದ್ದು ಪಾಪ. ನಾವು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಸರ್ಕಾರ ನಮಗೆ ವಿಧಿಸುವಂತ ತೆರಿಗೆಯನ್ನ ನಾವು ಕಟ್ಟುವಂತವರಾಗಿರಬೇಕು. ಸರ್ಕಾರ ತೆರಿಗೆಯನ್ನ ಕಟ್ಟುವವರನ್ನ ಯಾವ ರೀತಿ ನೋಡುತ್ತೆ ಅಂತಂದ್ರೆ ಒಳ್ಳೆಯ ಪ್ರಜೆಗಳ ತರ ನೋಡುತ್ತೆ. ತೆರಿಗೆ ಕಟ್ಟಿದರ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಏನ್ ಮಾಡುತ್ತೆ, ಅವ್ರನ್ನ ಹಿಡ್ಕೊಂಡು ವಿಚಾರಣೆ ಮಾಡಿ ಅವ್ರು ತೆರಿಗೆ ಕಟ್ಟಿಲ್ಲ ಅಂದ್ರೆ ಜೈಲಿಗೆ ಆಗುತ್ತೆ. ಆಗ ನಾವು ತೆರಿಗೆಯನ್ನ ಕಟ್ಟದೆ ಹೋದ್ರೆ ಅಪರಾಧ ಮಾಡುವವರಾಗ್ತೀವಿ. ಅದು ಕೇವಲ ದೇಶಕ್ಕೆ ವಿರುದ್ಧವಾಗಿ ಮಾಡುವಂತ ಅಪರಾಧ ಅಲ್ಲ, ದೇವರಿಗೂ ವಿರುದ್ಧವಾಗಿ ನಾವು ಅಪರಾಧವನ್ನು ಮಾಡುವಂತವರಾಗಿ ಇರ್ತೇವೆ. ಅದರಿಂದ ನೀವು ತೆರಿಗೆಯನ್ನ ಸರಿಯಾಗಿ ಕಟ್ಟುವಂತವರುಗಳಾಗಿರಬೇಕು. ಯೇಸು ಕ್ರಿಸ್ತನು ತಾವು ತೆರಿಗೆಯನ್ನು ಕಟ್ಟಿದ್ರು. ಹಲ್ಲೆಲೂಯಾ. ಒಬ್ಬ ನೀತಿವಂತನು ತೆರಿಗೆಯನ್ನ ಕಟ್ಟುವಂತವರಾಗಿ ಇರ್ತಾನೆ. ಯೇಸು ಕ್ರಿಸ್ತನು ನೀತಿಯನ್ನು ಅನುಸರಿಸುವ ಆತನಾಗಿ ತೆರಿಗೆಯನ್ನು ಕಟ್ಟುವುದನ್ನ ತಪ್ಪಿಸಿ ಬಿಡಲಿಲ್ಲ, ಆದ್ರೆ ತಾನು ತೆರಿಗೆಯನ್ನು ಕಟ್ಟಿದ್ರು. ಹಲ್ಲೆಲೂಯಾ. ಅನೇಕರಿಗೆ ತೆರಿಗೆ ಕಟ್ಟೋದಕ್ಕೆ ಏನ್ ತೊಂದರೆ ಅಂತಂದ್ರೆ, ತೆರಿಗೆ ನಾವು ಸರ್ಕಾರಕ್ಕೆ ಕೊಡ್ತೇವೆ, ಸರ್ಕಾರದ ಹತ್ರ ದುಡ್ಡು ಬರುತ್ತೆ. ಈ ಸರ್ಕಾರದಲ್ಲಿ ಆ ಹಣವನ್ನ ಜನಗಳಿಗೋಸ್ಕರ ವಿನಿಯೋಗಿಸುವಂತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರೆಲ್ಲ ಒಳ್ಳೆಯವರ? ಸರಿನಪ್ಪ, ನಾವು ಸರಿಯಾಗಿ ತೆರಿಗೆ ಕಟ್ಬಿಡ್ತೇವೆ, ಟ್ಯಾಕ್ಸ್ ಕಟ್ಬಿಡ್ತೇವೆ. ಆದ್ರೆ ಆ ಟ್ಯಾಕ್ಸ್ ಅನ್ನು ತಗೊಂಡು ಜನಗಳಿಗೋಸ್ಕರ ಉಪಯೋಗಿಸುವಂತ ಇವರುಗಳು ಒಳ್ಳೆಯವರ? ಇವ್ರು ಎಷ್ಟೋ ಅಕ್ರಮ ಮಾಡ್ತಾರೆ, ಎಷ್ಟೋ ಭ್ರಷ್ಟಾಚಾರ ಮಾಡ್ತಾರೆ, ಎಷ್ಟೋ ಮೋಸ ಮಾಡ್ತಾರೆ, ಎಷ್ಟೋ ಅನ್ಯಾಯ ಮಾಡ್ತಾರೆ, ಜನಗಳಿಗೆ ಕೊಡಬೇಕಾಗಿರುವಂತಹ ಹಣವನ್ನು ಸರಿಯಾಗಿ ಹಂಚಿಕೊಡೋದಿಲ್ಲ. ಆಗ ಇವರು ಭ್ರಷ್ಟರು, ಮೋಸಗಾರರು, ಅನ್ಯಾಯಗಾರರು ಆಗಿರೋದ್ರಿಂದ ನಾವು ಕೂಡ ತೆರಿಗೆ ಸರಿಯಾಗಿ ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಒಳ್ಳೇದು. ಇದರಿಂದ ಏನಾಗುತ್ತೆ ಅಂತಂದ್ರೆ, ತೆರಿಗೆ ಹಣವನ್ನು ಸಂಗ್ರಹಿಸಿ ಅದನ್ನ ಜನಗಳಿಗೆ ಸರಿಯಾಗಿ ಉಪಯೋಗಿಸಬೇಕಾಗಿದ್ದು ಅದನ್ನ ಸರಿಯಾಗಿ ಉಪಯೋಗಿಸದೆ ಭ್ರಷ್ಟಾಚಾರ ಮಾಡಿ, ಅನ್ಯಾಯ ಮಾಡಿ, ತೆರಿಗೆ ಹಣವನ್ನ ಲೂಟಿ ಮಾಡಿದಂತವ್ರನ್ನ ದೇವರ ಅಗ್ನಿ ನರಕಕ್ಕೆ ಹಾಕ್ತಾರೆ. ಅದೇ ತರ ಅವ್ರು ಭ್ರಷ್ಟರಂತ ಹೇಳ್ಕೊಂಡು ನಿನ್ನ ಕರ್ತವ್ಯ ನೀನು ಸರಿಯಾಗಿ ಮಾಡಿದಿರುವಾಗ ನಿನ್ನೂ ಕೂಡ ನರಕಕ್ಕೆ ಹಾಕ್ತಾರೆ. ನಿನ್ನ ಅಭಿಪ್ರಾಯ ಏನು? ಅವನ್ ಕಳ್ಳ, ಅದಕ್ಕೆ ನಾನು ತೆರಿಗೆ ಕಟ್ಟೋದಿಲ್ಲ ಅಂತ. ಅವನು ಕಳ್ಳ, ಹಂಗಂತ ತೆರಿಗೆ ಕಟ್ಟದಿರುವಾಗ ನೀನು ಕೂಡ ಕಳ್ಳ. ದೇವರು ಅವನನ್ನು ಕೂಡ ನರಕಕ್ಕೆ ಹಾಕ್ತಾರೆ, ನಿನ್ನನ್ನು ಕೂಡ ನರಕಕ್ಕೆ ಹಾಕ್ತಾರೆ. ಆಗ ನಾವು ಮಾಡುವಂತ ಸಂಪಾದನೆಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡದೆ ನಾವು ಸರಿಯಾಗಿ ತೆರಿಗೆ ಕಟ್ಟಬೇಕು. ನಾವು ತೆರಿಗೆ ಕಟ್ಟಿದ ಮೇಲೆ ಅದನ್ನು ತಗೊಂಡು ರಾಜಕಾರಣಿಗಳು, ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ಲಿ, ಮೋಸ ಮಾಡ್ಲಿ, ಅನ್ಯಾಯ ಮಾಡ್ಲಿ, ಅದು ಅವ್ರಿಗೆ ಸೇರಿದ್ದು. ನೀತಿವಂತರಾಗಿ ನಡೆದ್ರೆ ದೇವ್ರ ಕೃಪೆ ತೋರಿಸ್ತಾರೆ. ಅಕ್ರಮ ಭ್ರಷ್ಟಾಚಾರ ಮಾಡಿದ್ರೆ ದೇವರು ದಂಡನೆ ಮಾಡಿ ತೀರ್ಪು ಮಾಡ್ತಾರೆ. ಆದ್ರೆ ನಾನು ಸರಿಯಾಗಿ ತೆರಿಗೆ ಕಟ್ಟಿದ್ರೆ ನನಗೆ ದೇವರ ರಾಜ್ಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅವನ್ ಕಳ್ಳ, ಅದಕ್ಕೆ ನಾನು ತೆರಿಗೆ ಕಟ್ಟೋದಿಲ್ಲ ಅಂತಂದ್ರೆ ನೀನು ಕಳ್ಳನೇ, ನಿನ್ನನ್ನು ತಗೊಂಡು ನರಕಕ್ಕೆ ಹಾಕ್ತಾರೆ. ಯೇಸು ಕ್ರಿಸ್ತನು ತೆರಿಗೆಯನ್ನು ಕಟ್ಟಿದ್ರು. ನೀವು ಸಹ ತೆರಿಗೆಯನ್ನು ಕಟ್ಟುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ಇಲ್ಲಿ ಇನ್ನೊಂದು ಆಶ್ಚರ್ಯವಾದ ಒಂದು ಘಟನೆ ನೋಡ್ತೀವಿ. ಏನಂದ್ರೆ, ಯೇಸು ಕ್ರಿಸ್ತನ ತೆರಿಗೆ ಕಟ್ಟೋದಕ್ಕೆ ಅವ್ರಿಗೆ ದುಡ್ಡು ಎಲ್ಲಿಂದ ಬಂತು? ದುಡ್ಡು ಯೇಸು ಸ್ವಾಮಿ ಹತ್ರ ಇಲ್ಲ. ಪೇತ್ರ ಬಂದ, ಸ್ವಾಮಿ ತೆರಿಗೆ ಕಟ್ಟೋರು ಬಂದಿದ್ದಾರೆ, ಏನ್ ಮಾಡೋದು ಅಂತ ಅನ್ಬಿಟ್ಟು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೋಗು, ಸಮುದ್ರದಲ್ಲಿ ಗಾಳ ಹಾಕು, ಮೀನ್ ಸಿಗುತ್ತೆ, ಅದ್ರ ಬಾಯಿ ತೆರಿ, ಅದ್ರಲ್ಲಿ ಒಂದು ಕಾಣಿಕೆ ಇರುತ್ತೆ, ಆ ಕಾಸನ್ನು ತಗೊಂಡು ನಂದು ನಿಂದು ಅಂತ ಕೊಟ್ಬಿಡು ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನ ಆಶ್ಚರ್ಯಕರವಾಗಿ ಸಮುದ್ರದಲ್ಲಿ ಮೀನಿನ ಬಾಯಿಲೆ ನಾಣ್ಯವನ್ನ ಒದಗಿಸುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಇದನ್ನು ಕಾಣುವಾಗ ಜನಗಳಿಗೆ ತುಂಬಾ ಸಂತೋಷ. ಇದನ್ನ ಇಟ್ಕೊಂಡು ಪ್ರಸಂಗ ಮಾಡುವಂತವ್ರು ತುಂಬಾ ಜನ ಇದ್ದಾರೆ. ಏನಂದ್ರೆ, ಯಾವ ತರ ಪೇತ್ರನ್ನು ಹೋಗಿ ಸಮುದ್ರದಲ್ಲಿ ಗಾಳ ಹಾಕಿದಾಗ ಮೀನು ದೊರಕಿ ಆ ಮೀನನ್ನ ಬಾಯಿಯಲ್ಲಿ ಯಾವ ರೀತಿ ಧಾನ್ಯ ಸಿಗುತ್ತೋ ಅದೇ ತರ ಆಶ್ಚರ್ಯಕರವಾಗಿ ದೇವರು ನಮಗೆ ಬೇಕಾದಂತ ದುಡ್ಡನ್ನು ಒದಗಿಸ್ತಾರೆ. ನೀವು ನಿರೀಕ್ಷೆ ಮಾಡಿದಿರುವಂತ ಸ್ಥಳದಿಂದ ನಿಮಗೆ ದುಡ್ಡು ಬರುತ್ತೆ, ನಿಮಗೆ ಬೇಕಾದ ಅಗತ್ಯ ಸಲ್ಲಿಸಲ್ಪಡುತ್ತೆ. ಹಲ್ಲೆಲೂಯಾ ಅಂತ ಹೇಳ್ತಾರೆ. ನಮ್ಮ ವಿಶ್ವಾಸಿಗಳು ಕೂಡ ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ನನಗೂ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ. ದುಡ್ಡು ಯಾರಿಗೆ ಸಿಗುತ್ತೆ? ಸರಿಯಾಗಿ ತೆರಿಗೆ ಕಟ್ಟೋನು ಸಿಗುತ್ತೆ. ನೀನ್ ಸರಿಯಾಗಿ ತೆರಿಗೆ ಕಟ್ಟಿಲ್ಲ ಅಂದ್ರೆ ಆ ಮೀನು ನಿನ್ನನ್ನು ನುಂಗ್ಬಿಡುತ್ತೆ. ಯೋನ ದೇವ್ರ ಮಾತು ಕೇಳಿದ್ರೆ ಸಮುದ್ರಕ್ಕೆ ಹೋದ. ಏನಾಯ್ತು? ಅಲ್ಲೋಲ ಕಲ್ಲೋಲ ಆಗಿ ಆ ಸಮುದ್ರನೆಲ್ಲ, ಅದು ಆ ಹಡಗನೆಲ್ಲ ಆ ಕಡೆ ಈ ಕಡೆ ಮಾಡಿ ಕೊನೆಗೆ ಯೋನನ್ನೇ ಸಮುದ್ರ ಒಳಗಡೆ ಹಾಕ್ಬಿಟ್ರು. ಆಮೇಲೆ ತಿಮಿಂಗ್ಲ ಬಂದು ಏನ್ ಮಾಡ್ತು? ಯೋನನ್ನೇ ನುಂಗ್ಬಿಡ್ತು. ಅವ್ನ್ ದೇವ್ರ ಮಾತು ಕೇಳಲಿಲ್ಲ. ಅದ್ರ ಪೇತ್ರ ದೇವರ ಮಾತು ಕೇಳ್ದ. ಅದಕ್ಕೆ ಏನ್ ಮಾಡಿತ್ತು? ಮೀನು ಮೊದಲೇ ಒಂದು ನಾಣ್ಯ ನುಂಗ್ಬಿಟ್ಟು ಪೇತ್ರ ಬರ್ಲಿ ಅಂತ ಕಾಯ್ತಾ ಇತ್ತು. ಪೇತ್ರ ಬಂದಾಗ ಸಿಗಾಕೊಂಡು ತಗೊಂಡು ನಾಣ್ಯ ಅಂತ ಕೊಟ್ಬಿಡ್ತು. ನಾವು ದೇವ್ರ ಮಾತು ಕೇಳಿದ್ರೆ ಮೀನು ನಮಗೆ ನಾಣ್ಯ ಕೊಡುತ್ತೆ. ನಾವು ದೇವ್ರ ಮಾತು ಕೇಳಿಲ್ಲ ಅಂದ್ರೆ ಮೀನು ನಮ್ಮನ್ನೇ ನುಂಗ್ಬಿಡುತ್ತೆ. ಇವತ್ತು ನಮ್ ಜನಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಅನುಸರಿಸಬೇಕಾದ್ರೂ ನೀತಿಯನ್ನು ಅನುಸರಿಸಿದ್ರ ಹೋಗಿ ಸಮುದ್ರದಲ್ಲಿ ಮೀನು ಹಿಡಿತಾ ಇದ್ದಾರೆ. ಮೀನ್ ಸಿಗುತ್ತೆ, ನನಗೆ ನಾಣ್ಯ ಸಿಗುತ್ತೆ ಅಂತ. ನೀತಿಯನ್ನು ಅನುಸರಿಸಿ ದೇವರಿಗೆ ಭಯಪಟ್ಟು ದೇವರ ಚಿತ್ತದಂತೆ ನಡೆದು ಅನ್ಯಾಯವಿಲ್ಲದೆ, ಮೋಸ ಇಲ್ಲದೆ, ಅಕ್ರಮ ಇಲ್ಲದೆ ನಾವು ಬದುಕಿ
ದೇವರೇ ನನಗೆ ಕೊಡಪ್ಪ ಅಂತ ಕೈ ಚಾಚಿದಾಗ ದೇವರು ನಮಗೆ ಬೇಕಾದೆಲ್ಲ ಕೊಡ್ತಾರೆ. ನಮಗೆ ಮೀನು ಎಲ್ಲಿದೆ, ಎಲ್ಲಿ ಆ ಮೀನಲ್ಲಿ ನಾಣ್ಯ ಇದೆ ತೋರಿಸ್ತಾರೆ. ಆದ್ರೆ ನಾವು ಅಕ್ರಮ ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಅನೀತಿಯಾಗಿ ನಡೆದು, ದೇವರೇ ನಾನು ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ, ಒಂದ್ ಮೀನ್ ಬಂದು ನನಗೆ ನಾಣ್ಯ ಸಿಗ್ಲಿಯಪ್ಪ ಅಂತ ಹೋಗಿ ಸಮುದ್ರದಲ್ಲಿ ಗಾಳಿ ಹಾಕಿದ್ರೆ ಗಾಳಿ ಜೊತೆ ಲಾಭ ಹೋಗ್ಬಿಟ್ಟಿರ್ತೀವಿ. ತಿಮಿಂಗ್ಲ ಬಂದು ನುಗ್ಗಿ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಎಚ್ಚರಿಕೆ ಆಗಿರ್ಬೇಕು ದೇವ್ರ ಹತ್ರ. ಉಚಿತವಾಗಿ ಆಶ್ಚರ್ಯವಾಗಿ ಮೀನಿನ ಬಾಯಲ್ಲಿ ನಾಣ್ಯ ಸಿಗೋದು ಎಲ್ಲರಿಗೂ ಸಂತೋಷ. ಆದ್ರೆ ನೀನ್ ನೀತಿವಂತನ, ನೀನ್ ದೇವ್ರ ಮಾತನ್ನು ಕೇಳೋನ, ಅದು ಮುಖ್ಯ. ದೇವ್ರ ಹತ್ರ ಆಟ ಆಡಬಾರದು. ದೇವ್ರಿಗೆ ಉಚಿತವಾಗಿ ಕೊಡೋದು ಗೊತ್ತು, ದೇವ್ರ ಮಾತು ಕೇಳಿಲ್ಲ ಅಂತಂದ್ರೆ ಸಮುದ್ರ ಒಳಗಡೆ ಮುಳುಗಿಸೋದು ಗೊತ್ತು. ಪೇತ್ರನಿಗೆ ಮೀನ್ ಸಿಕ್ತು, ಕಾರಣ ಅವನ್ ತೆರಿಗೆ ಕಟ್ಟಬೇಕಂತ, ನೀತಿನ ಅನುಸರಿಸಬೇಕಂತಿದ್ದ. ಬೇರೆಯವರು ಭ್ರಷ್ಟರಾಗಿರ್ಲಿ, ಮೋಸಗಾರರಾಗಿರ್ಲಿ, ಅದು ನಮಗ್ ಬೇಡ. ನಾವು ನೀತಿಯನ್ನು ಅನುಸರಿಸಬೇಕು. ಹಲ್ಲೆಲೂಯಾ. ಅವನು ಸರಿ ಇಲ್ಲ ಅಂತ ನೀನು ಸರಿ ಇಲ್ಲ ಅಂದ್ರೆ ಅವನಿಗೂ ನಿನಗೆ ಏನ್ ವ್ಯತ್ಯಾಸ? ಅವನು ಸರಿ ಇಲ್ಲ ಅನ್ನೋದಕ್ಕೆ ದೇವ್ರು ನಿನ್ನನ್ನು ಇಟ್ಟಿರೋದು. ನೀನ್ ಸರಿಯಾಗಿ ತೋರಿಸಿ ಈ ತರ ಬದುಕುವಂತ ಅವನಿಗೆ ಮಾದರಿ ಆಗೋದಕ್ಕೆ. ಅವನು ಸರಿ ಇಲ್ಲ, ನಾನು ಸರಿ ಇಲ್ಲ ಅಂತಂದ್ರೆ ನೀನು ಸರಿ ಇಲ್ಲ, ಅವನು ಸರಿ ಇಲ್ಲ, ಇಬ್ರು ದೇವ್ರನ್ನ ಮಾಡ್ತಾರೆ, ನರಕಕ್ಕೆ ತಳ್ತಾರೆ. ನಾವು ಕೆಸರಲ್ಲಿ ಕಮಲವನ್ನ ನೋಡ್ತೇವೆ. ಕೆಸರು ಎಷ್ಟು ಗಲೀಜಾಗಿರುತ್ತೆ, ಆದ್ರೆ ಅದ್ರ ಮಧ್ಯದಲ್ಲೇ ಕಮಲ ಎಷ್ಟು ಸುಂದರವಾಗಿರುತ್ತೆ. ಆದ್ರೆ ಆ ಕಮಲ ಕೂಡ ಎಲ್ಲಾ ಕೆಸರು ತನ್ನ ಮೇಲೆ ಹಾಕೊಂಡು ಅದು ಕೆಸರು ತರನೇ ನಿಂತ್ಕೊಂಡಿದ್ರೆ ನಮಗೆ ನೋಡಕ್ ಇಷ್ಟ ಆಗತ್ತಾ? ಇಷ್ಟ ಆಗಲ್ಲ. ಆಗ ಕೆಸರು ಮಧ್ಯದಲ್ಲಿ ಕಮಲ ಇದ್ದಾಗ ಅದು ನೋಡೋಕೆ ತುಂಬಾ ಸುಂದರವಾಗಿರುವಾಗ ಜನಗಳು ಅವ್ರ ಕೆಸರಾದ್ರೆ ಸರಿ ಹೋಗಿ ಆ ಕಮಲವನ್ನು ಕಿತ್ಕೊಬೇಕಂತ ಆ ಕೆಸರಲ್ಲಿ ಇಳಿದು ಮೈಯೆಲ್ಲ ಕೆಸರು ಮಾಡ್ಕೊಂಡು ಆ ಹೂವನ್ ಕಿತ್ಕೊಂಡು ಹೂವನ್ ಮಾತ್ರ ಹಿಂಗ್ ತಲೆ ಮೇಲೆ ಇಟ್ಕೊಂಡು ಅವ್ರ ಕೆಸರು ಬರ್ತಾ ಇರ್ತಾರೆ. ಆ ಹೂವಕ್ಕೆ ಕೆಸರಾಗಬಾರ್ದು, ನಾನ್ ಕೆಸರಾದ ಪರವಾಗಿಲ್ಲ ಅಂತೇಳಿ. ಆ ಹೂವನ್ನು ಕೂಡ ಕೆಸರೇ ಆಗಿದ್ರೆ ಅದ್ರ ಕಡೆ ಯಾರು ತಿರುಗು ನೋಡಲ್ಲ. ಅದೇ ರೀತಿ ನಾನು ನೀವು ಪಾಪದಲ್ಲಿ ತುಂಬಿರುವಂತ ಈ ಲೋಕದಲ್ಲಿ ಕ್ರಿಸ್ತನ ಪರಿಮಳವಾಗಿ ನಾವು ಜೀವಿಸ್ತಾ ಇದ್ರೆ ಯೇಸು ಕ್ರಿಸ್ತನ ಒಂದು ದಿವಸ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ನಾನು ಕೆಸರನ್ನ ಮೇಲೆ ಹಾಕೊಂಡು ಬದುಕ್ತಾ ಇದ್ರೆ ದೇವ್ರೇನ್ ಮಾಡ್ತಾರೆ? ನೀನ್ ಕೆಸರಲ್ಲೇ ಸಾಯಿ ಅಂತ ಬಿಟ್ಬಿಡ್ತಾರೆ. ಅದರಿಂದ ಅವ್ರು ಯಾರೋ ಸರಿ ಇಲ್ಲ, ಇವ್ರು ಯಾರೋ ಸರಿ ಇಲ್ಲ, ನಾನು ಯಾಕೆ ಇದನ್ನ ಕಟ್ಟಬೇಕು, ತೆರಿಗೆ ಕಟ್ಟಬೇಕು ಅಂತ ಅನ್ಕೊಂಡು ನಾವು ಬದುಕಿದ್ರೆ ಅವ್ರು ಸರಿ ಇಲ್ಲ ಅಂತ ಹೇಳಿ ನಾನು ಸರಿ ಇಲ್ಲ ಎಂಬುದಾಗಿ ಅರ್ಥ. ಯಾರು ಸರಿ ಇಲ್ಲ ಅಂದ್ರೆ ಸರಿ, ನಾನ್ ನೀತಿನ ನಡೆಸ್ತೀನಿ ಅಂತ ನಾವು ನಡೆಸುವಂತವರಾಗಿ ಇರಬೇಕು. ಹಲ್ಲೆಲೂಯಾ. ಆಗ ದೇವರೇನ್ ಮಾಡ್ತಾರೆ? ನಮಗೆ ಬೇಕಾದದನ್ನ ಒದಗಿಸ್ಕೊಡ್ತಾರೆ. ಆಶ್ಚರ್ಯಕರವಾಗಿ ಮೀನಿಂದ ಪೇತ್ರನಿಗೆ ನಾಣ್ಯ ಸಿಕ್ಕಿದ ಹಾಗೆ ನಮಗೆ ಏನ್ ಬೇಕೋ ಅದನ್ನ ಆಶ್ಚರ್ಯಕರವಾಗಿ ದೇವರು ಒದಗಿಸ್ಕೊಡ್ತಾರೆ. ಹಲ್ಲೆಲೂಯಾ. ಇದೇ ಮಾತನ್ನ ಇನ್ನೊಂದು ಸ್ಥಳದಲ್ಲೂ ಕೂಡ ಯೇಸು ಕ್ರಿಸ್ತನ ಹೇಳ್ತಾರೆ. ದೇವರು ಬಂದು ಅದನ್ನು ಪ್ರಶ್ನೆ ಮಾಡ್ತಾರೆ, ನಾವು ಕೈಸರನಿಗೆ ತೆರಿಗೆ ಕಟ್ಟೋದು ಸರಿನಾ ಇಲ್ವಾ ಹೇಳು ಸ್ವಾಮಿ ಅಂತ ಯೇಸು ಕ್ರಿಸ್ತನ ಪ್ರಶ್ನೆ ಮಾಡ್ತಾರೆ. ಅವ್ರು ಪ್ರಶ್ನೆ ಮಾಡಿದ ಉದ್ದೇಶ ಬಂದ್ಬಿಟ್ಟು ಏನು ಅಂತಂದ್ರೆ, ಯೇಸು ಕ್ರಿಸ್ತನ ಒಂದ್ ವೇಳೆ ಕೈಸರನಿಗೆ ನೀವೆಲ್ಲ ತೆರಿಗೆ ಕೊಡ್ರೋ ಯಾಕೋ ಅಂತಂದ್ರೆ ಆಗ ಈ ಯಹೂದಿ ಜನಗಳಿಗೆ ರೋಮ್ ಸಾಮ್ರಾಜ್ಯದವರು ಇವರನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಕೈಸರೇ ಬಂದು ರೋಮ್ ಸಾಮ್ರಾಜ್ಯದ ಅಧಿಪತಿ. ಅವ್ರಿಗೆ ಇವರು ಗುಲಾಮರಾಗಿದ್ಕೊಂಡು ಇವ್ರು ಬರೋದ ಸಂಪಾದನೆಯಲ್ಲಿ ಒಂದು ಪಾಲಂತ ಕೊಡ್ತಾ ಇರ್ತಾರೆ. ಅದು ರೋಮ್ ಸಾಮ್ರಾಜ್ಯಕ್ಕೆ, ರೋಮ್ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ. ಇದು ಯಾರಿಗೂ ಇಷ್ಟ ಇಲ್ಲ, ಯಹೂದ್ಯರಿಗೆ ಇದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ನೀವು ಕಟ್ಟಬೇಕು ಅಂತ ಹೇಳಿದ್ರೆ ಆಗ ಈ ಶಾಸ್ತ್ರಿಗಳು ಫರಿಸಾಯರೆಲ್ಲ ಏನ್ ಮಾಡ್ಬೋದು ನೋಡಿ, ಯೇಸು ಕ್ರಿಸ್ತನು ರೋಮ್ ಸಾಮ್ರಾಜ್ಯಕ್ಕೆ ಸಹಾಯ ಮಾಡ್ತಾ ಇದ್ದಾನೆ, ತೆರಿಗೆ ಕಟ್ಟಬೇಕು ಅಂತ ಯಹೂದ್ಯರಿಗೆ ಹೇಳ್ತಾ ಇದ್ದಾನೆ, ಈ ಯೇಸು ಕ್ರಿಸ್ತನು ರೋಮ್ ಸಾಮ್ರಾಜ್ಯದವರ ಪರ, ಈತನ ಸರಿ ಇಲ್ಲ ಅಂತ ಹೇಳ್ಬಿಡ್ಬೋದು. ಆಗ ಯಹೂದ್ಯರಿಗೆ ಆತನನ್ನ ವಿರೋಧಿಯಾಗಿ ಮಾಡ್ಬಿಡ್ಬೋದು. ಒಂದ್ ವೇಳೆ ಇಲ್ಲ ಬೇಡ ಕಟ್ಟಬೇಡಿ ಯಾರನ್ನು ಅಂತ ಯೇಸು ಕ್ರಿಸ್ತನ ಹೇಳಿದ್ರೆ ಆಗ ಅಲ್ಲೇ ರೋಮ್ ಸಾಮ್ರಾಜ್ಯದ ಅಧಿಪತಿಗಳು ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೋಡಿ ಈತನ ಜನಗಳನ್ನ ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಎದುರಿಸ್ತಾ ಇದ್ದಾನೆ, ಯಾರು ತೆರಿಗೆ ಕಟ್ಟಬಾರ್ದು ಅಂತ ಹೇಳ್ತಾ ಇದ್ದಾನೆ, ಇದನ್ನ ಹಿಡ್ಕೊಂಡೋಗಿ ಅರೆಸ್ಟ್ ಮಾಡಿ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ಬೋದು. ಆಗ ಈ ತರ ಹೇಳಿದ್ರೆ ಹಂಗ್ ಮಾಡ್ಬಿಡ್ಬೋದು, ಆ ತರ ಹೇಳಿದ್ರೆ ಹಿಂಗ್ ಮಾಡ್ಬಿಡ್ಬೋದು. ಹೆಂಗಾದ್ರೂ ಮಾಡಿ ಯೇಸು ಕ್ರಿಸ್ತನನ್ನ ಸಿಕ್ಕಾಕ್ಸ್ಬಿಡ್ಬೇಕು ಅಂತ ಉದ್ದೇಶದಿಂದ ಬಂದ್ರು. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಎಲ್ಲ ಕಪಟಿಗಳ ನನ್ನನ್ನೇ ಪ್ರಶ್ನೆ ಮಾಡ್ತೀರಾ ನೀವು, ಕೊಡ ಇಲ್ಲ ಒಂದ್ ಕಾಸು ಅಂತ ಕೇಳ್ತಾರೆ. ಒಂದ್ ಕಾಸು ಕೊಡ್ತಾರೆ. ನೋಡ್ಬಿಟ್ಟು ಇದರಲ್ಲಿ ಯಾರ್ದು ಚಿತ್ರ ಇದೆ, ಯಾರ್ದು ಮುದ್ರೆ ಇದೆ ಅಂತ ಕೇಳ್ತಾರೆ. ಕೈಸೇರ ಅಂತ ಹೇಳ್ತಾರೆ. ತಗೋಂಗಾದ್ರೆ ಹೋಗ್ ಕೈಸೇರ ಕೊಡೋಗು ಅಂತ ಹೇಳ್ತಾರೆ. ದೇವರದನ್ನ ದೇವರಿಗೆ ಕೊಡು ಅಂತ ಹೇಳ್ತಾರೆ. ಅವ್ರು ಕಕ್ಕ ಬೀಗ ಹಾಕ್ತಾರೆ. ಏನಪ್ಪ ಏನ್ ಹೇಳ್ಬಿಟ್ರೆ ಯೇಸು ಕ್ರಿಸ್ತನ ಅರ್ಥನೇ ಆಗಿಲ್ಲ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಆಗ ಯೇಸು ಕ್ರಿಸ್ತನಲ್ಲಿ ಕೈಸರನಿಗೆ ಕೊಡಿರಿ ಅಂತ ಹೇಳಿದ್ರು. ಅಂದ್ರೆ ಮನುಷ್ಯರದನ್ನ ಮನುಷ್ಯರಿಗೆ ಕೊಡಿರಿ, ದೇವರದನ್ನ ದೇವರಿಗೆ ಕೊಡಿರಿ ಅಂತ ಯೇಸು ಕ್ರಿಸ್ತನ ಹೇಳಿದ್ರು. ಅಂದ್ರೆ ಏನು, ನೀವು ಮನುಷ್ಯರಿಗೆ ನೀವು ಅಧಿಕಾರಕ್ಕೆ ಒಳಗಾಗಿರುವಂತವ್ರಿಗೆ ತೆರಿಗೆ ಕಟ್ಟಬೇಕು, ಆ ತೆರಿಗೆ ಕಟ್ಟಿ. ದೇವರಿಗೆ ಏನನ್ನ ಕಟ್ಟಬೇಕು ಅದನ್ನ ಕಟ್ಟಿ. ದೇವರಿಗೆ ಏನನ್ನ ಕಟ್ಟಬೇಕು, ಭಯಭಕ್ತಿಯನ್ನ ಕಟ್ಟಬೇಕು, ಪ್ರೀತಿಯನ್ನ ಕಟ್ಟಬೇಕು, ದೇವರಿಗೆ ನೀವು ಸಲ್ಲಿಸುವಂತಹ ನ್ಯಾಯವನ್ನು ಕಟ್ಟಬೇಕು. ದೇವರಿಗೆ ಕಟ್ಟಬೇಕಾದ್ರೆ ದೇವರಿಗೆ ಕಟ್ಟಿರಿ, ಮನುಷ್ಯರಿಗೆ ಕಟ್ಟಬೇಕಾದ್ರೆ ಮನುಷ್ಯರಿಗೆ ಕಟ್ಟಿರಿ ಅಂದ್ರೆ ಯೇಸು ಕ್ರಿಸ್ತನ ಹೇಳುವಂತದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ.
ನೀತಿಯನ್ನು ಅನುಸರಿಸುವಂತವರು ಧನ್ಯರು. ಯೇಸು ಕ್ರಿಸ್ತನು ನೀತಿಯನ್ನು ಅನುಸರಿಸಿ ತೆರಿಗೆಯನ್ನು ಕಟ್ಟಿದ್ರು. ನಮಗೂ ಸರಿಯಾಗಿ ತೆರಿಗೆಯನ್ನು ಕಟ್ಟಿರಿ. ಮನುಷ್ಯರಿಗೆ ಕೊಡಬೇಕಾದ ಮನುಷ್ಯರಿಗೆ ಕೊಡಿರಿ, ದೇವರಿಗೆ ಕೊಡಬೇಕಾದದನ್ನ ದೇವರಿಗೆ ಕೊಡಿರಿ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ನಾವು ಅದರಲ್ಲಿ ಜಾಗೃತರಾಗಿದ್ದೇವಾ? ನಾವು ಯೋಚನೆ ಮಾಡಿ ನೋಡ್ಬೇಕು. ಮತ್ತೆ ಇನ್ನೊಂದು, ನಾವು ಸರ್ಕಾರಕ್ಕೆ ಕಟ್ಟಬೇಕಾದ ತೆರಿಗೆನ ಸರಿಯಾಗಿ ಕಟ್ಟಬೇಕು. ಅದು ಮಾತ್ರ ಅಲ್ದಿರ ಬೇರೆ ಮನುಷ್ಯರಿಗೆ ನಾವು ಕಟ್ಟಬೇಕಾಗಿರೋದನ್ನು ಸರಿಯಾಗಿ ನಾವು ಕಟ್ಟಿ ತೀರಿಸಬೇಕು. ಕೆಲವರು ಇರ್ತಾರೆ ಯಾವ ತರ ಅಂತಂದ್ರೆ, ಊರೆಲ್ಲ ಸಾಲ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ನಮಗೆ ತುಂಬಾ ಕಷ್ಟ, 10,000 ಕೊಡಿ ಅಂದಿಸ್ಕೊಂಡ್ ಬರ್ತಾರೆ. ಇನ್ನೊಂದಷ್ಟು ಕಾಲ ಆದ್ಮೇಲೆ ಇನ್ನೊಬ್ರ ಹತ್ರ ಹೋಗಿ ನಮಗೆ ತುಂಬಾ ಕಷ್ಟ, 50,000 ಕೊಡಿ ಅಂದಿಸ್ಕೊಂಡ್ ಬರ್ತಾರೆ. ಇನ್ನೊಂದಷ್ಟು ಕಾಲ ಹೋಗಿ ಇನ್ನೊಬ್ರ ಹತ್ರ ಹೋಗಿ ನಮ್ಗೆ ತುಂಬಾ ಕಷ್ಟ, 1,00,000 ಕೊಡಿ ಅಂದಿಸ್ಕೊಂಡ್ ಬರ್ತಾ ಇರ್ತಾರೆ. ಅಂದ್ರೆ ಕೆಲವರು ನಿಜವಾಗ್ಲೂ ಕಷ್ಟ ಇದ್ದು ಆ ಕಷ್ಟಕ್ಕೆ ಬೇರೆ ದಾರಿ ಇಲ್ದರ ಯಾರ ಹತ್ರನೂ ಸಾಲ ಮಾಡಿ ಅವ್ರ ಕಷ್ಟವನ್ನು ಪರಿಹರಿಸಿಕೊಂಡು ನಾಳೆ ಸಂಪಾದನೆ ಮಾಡಿ ಅವ್ರ ಸಾಲವನ್ನು ಅವ್ರಿಗೆ ಕೊಟ್ಬಿಡೋಣ ಅನ್ನೋ ಉದ್ದೇಶದಿಂದ ನಿಜವಾಗ್ಲೂ ಬದುಕುವಂತವ್ರು ಇರ್ತಾರೆ. ಆದ್ರೆ ಕೆಲವೊಂದ್ಸಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಕಟ್ಟೋದಕ್ಕೆ ಬೇಕಾಗಿರುವಂತ ಸಂಪಾದನೆ ಅವ್ರ ಕೈಗೆ ಬರ್ದಿರ, ಕಟ್ಟೋದಕ್ಕಾಗ್ದಿರ ಅಯ್ಯೋ ಅವ್ರ ಕಾಸು ಕೊಟ್ಟಿದ್ದಲ್ಲ, ನಾವು ಕಟ್ಟಿ ತೀರಿಸ್ಬೇಕು, ನಾವು ಸಾಲಲ್ಲಿ ಇಟ್ಕೊಂಡ್ಬಾರ್ದು ಅಂತ ಮನಸ್ಸಲ್ಲಿ ಬಾಧೆ ಪಡುವಂತ ಜನಗಳಿರ್ತಾರೆ. ಇವರು ಒಳ್ಳೆಯವರು. ಆದ್ರೆ ಇನ್ನೊಬ್ರು ಕಪಟಿಗಳಿರ್ತಾರೆ. ಈ ಕಪಟಿಗಳು ಎಂತವ್ರು ಅಂತಂದ್ರೆ, ಇವರಿಗೆ ಸಾಲ ಮಾಡ್ಬೇಕನ್ನೋ ಅಗತ್ಯ ಇರಲ್ಲ, ಆದ್ರೂ ಸುಮ್ನೆ ಅಲ್ಲೋಗಿ ಇಲ್ಲೋಗಿ ಸಾಲ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಸಾಲ ಕೊಡ್ಬೇಕಂತ ಇಷ್ಟನೂ ಇರೋದಿಲ್ಲ, ಮತ್ತೆ ಸಾಲ ಕೊಡೋದು ಇಲ್ಲ. ಸಾಲ ಈಸ್ಕೊಂಡ್ರು ಅಂತವ್ರು ಎದುರು ಬಂದ್ರೆ ಆ ಕಡೆ ಓಡಾಕ್ತಾ ಇರ್ತಾರೆ. ಅಂದ್ರೆ ಇವ್ರ ಕೈಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತಲ್ಲ, ಕೊಡೋದಕ್ಕೆ ಸಾಧ್ಯ ಇರುತ್ತೆ, ಕೊಡೋದಕ್ಕೆ ಮನಸ್ಸಿಲ್ಲ. ಈಸ್ಕೊಂಡು ಕೊಡದೇ ಹೋಗೋದಕ್ಕೋಸ್ಕರ ಸಾಲ ಮಾಡೋರು ಇರ್ತಾರೆ. ಆಮೇಲೆ ಯಾರಾದ್ರು ನೀವು ಅವ್ರ ಹತ್ರ ಒಂದ್ 50,000 ಸಾಲ ಇಸ್ಕೊಂಡಿದ್ರಲ್ಲ, ಕಟ್ಟಿದ್ರ ಮತ್ತೆ ಅಂತಂದ್ರೆ, ಅವ್ರಿಗೆ ದುಡ್ಡು ಕಮ್ಮಿನಾ, ಎಷ್ಟೊಂದೈತೆ, ಏನ್ ನಾನು ಕೊಡೋ 5,000 ಇಸ್ಕೊಂಡು ಏನ್ ಮಾಡ್ಬೇಕು, ಇರ್ಲಿ ಬಿಡು ಅಂತನ್ಬಿಟ್ಟು ಕಟ್ಟೋದಕ್ಕೆ ಶಕ್ತಿ ಇರುತ್ತೆ, ಕಟ್ಟೋದಕ್ಕೆ ಮನಸ್ಸಿರೋದಿಲ್ಲ. ಆಗ ಈ ಕೆಲವ್ರ ಮನಸ್ಥಿತಿ ಹೆಂಗೆ ಅಂತಂದ್ರೆ, ಯಾರ ಹತ್ರ ದುಡ್ಡು ಇರುತ್ತೆ ಅನ್ನೋದನ್ನ ನೋಡ್ಕೊಂಡು ಅವ್ರ ಹತ್ರ ಇಸ್ಕೊಂಡು ಮತ್ತೆ ಅವ್ರಿಗೆ ದುಡ್ಡು ವಾಪಸ್ ಕೊಡಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಸುಮ್ಸುನೆ ಹೋಗಿ ಸಾಲ ಮಾಡ್ತಾ ಇರ್ತಾರೆ. ಆಮೇಲೆ ಕೊಡ್ದಿರ ಆಡ್ತಾ ಇರ್ತಾರೆ. ಕೆಲವೊಂದ್ಸರಿ ಜಾಸ್ತಿ ಸಾಲ ಆದ್ರೆ ಊರೇ ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಊರಿಗೆ ಹೋಗ್ಬಿಟ್ಟು ಬೇರೆ ಊರಲ್ಲಿರೋಂಥವ್ರ ಹತ್ರ ಸಾಲ ಮಾಡ್ತಾ ಇರ್ತಾರೆ. ಆಗ ನಿಜವಾಗ್ಲೂ ಕಷ್ಟ ಬಂದು ಸಾಲ ತಗೊಂಡು ಆ ಕಷ್ಟ ಪರಿಹಾರ ಆಗುವಾಗ, ನಮ್ಗೆ ಸಂಪಾದನೆ ದೇವ್ರು ಕೊಡುವಾಗ ಅದನ್ನ ತೀರಿಸುವಂತವ್ರು ಇರ್ತಾರೆ, ಅವ್ರು ಒಳ್ಳೆಯವರು. ಆದ್ರೆ ಕಷ್ಟ ಇಲ್ದಿರ ಸುಮ್ಸುನೆ ಸಾಲ ಮಾಡಿ, ಅಕಸ್ಮಾತ್ ಕಷ್ಟ ಇದ್ರೂ ಕೂಡ ಸಾಲ ಮಾಡಿ ನಮಗೆ ಕಟ್ಟೋದಕ್ಕೆ ಸಾಧ್ಯ ಆಗುವಾಗ ಕಟ್ಟದಿರುವಂತದ್ದು ಮಹಾಪಾಪ. ಅವ್ರು ಕೋಟ್ಯಾಧಿಪತಿನೇ ಆಗಿರ್ಲಿ, ಇಲ್ಲ ಬೇರೆ ಏನೂ ಆಗಿರಲಿ, ನಾನು ಸಾಲ ತಗೊಂಡಿದ್ದೇನ, ಮನುಷ್ಯರಿಂದ ನಾನು ತಗೊಂಡಿರೋದನ್ನ ನನಗೆ ಶಕ್ತಿ ಬರುವಾಗ ನಾನು ಮನುಷ್ಯರಿಗೆ ತಿರುಗಿಸಲೇಬೇಕು. ಅದು ದೇವರ ನೀತಿ. ಆದ್ರೆ ಯಾಕೆ ಕೊಡ್ಬೇಕು, ಅವ್ರಿಗೇನಿಲ್ವಾ ಅಂತ ಅನ್ಕೊಂಡು ನಾವು ಸುಮ್ಮನೆ ಉಳಿತೀವಿ ಅಂತಂದ್ರೆ ಅದು ಪಾಪ, ಅದು ತಪ್ಪಾಗುತ್ತೆ. ಆ ಕೆಲಸವನ್ನ ನಾವು ಯಾವತ್ತೂ ಮಾಡಬಾರದು. ಒಂದ್ಸಲಿ ಏನಾಯ್ತು ಅಂತಂದ್ರೆ, ನಾನು ಮನೇಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಕೆಲಸ ಮಾಡುವಂತವ್ರು ಇದ್ರು, ಬೇರೆ ರಾಜ್ಯದಿಂದ ಬಂದು ಉತ್ತರ ಭಾರತದ ಕಡೆ ಬಂದು ಕೆಲಸ ಮಾಡ್ತಾ ಇದ್ರು. ನಾನು ಪಾಪ ಎಲ್ಲೋ ದೂರ ಭಾರತನ ಬಂದು ಕೆಲಸಗಳು ಮಾಡ್ತಾರಲ್ಲ, ಅಯ್ಯೋ ಪಾಪ ಅಂತ ಅನ್ಕೊಂಡು ನಾನು ನೋಡಿ ಸುಮ್ಮನಾಗಿದ್ದೆ. ಒಂದ್ ದಿವಸ ಏನಾಯ್ತು, ನಮ್ಮ ಮನೆ ಹತ್ರ ಬಂದು ಮನೆ ಬಾಗಿಲು ತಟ್ಟಿದ್ರು. ನಾನು ಬಂದು ನೋಡಿದೆ, ಅಣ್ಣ ಊಟದ ಸಮಯ ಆಗಿತ್ತು, ಮಧ್ಯಾಹ್ನ ಊಟ ಮಾಡಬೇಕು, ಕಾಸಿಲ್ಲ, ಒಂದು 50 ರೂಪಾಯಿ ಕೊಡಿ ಅಣ್ಣ ಅಂತಂದ್ರು. ಅವ್ರಿಗೆ ಒಂದ್ ದಿವಸಕ್ಕೆ 800 ರೂಪಾಯಿ ಸಂಪಾದನೆ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಕೆಲಸ ಮಾಡ್ತಾರೆ ಅಂಗಡಿಯಲ್ಲಿ. ಅಷ್ಟು ಕೆಲಸ ಮಾಡಿದ್ರೆ ಒಂದು 800 ರೂಪಾಯಿ ಬರುತ್ತೆ. ನಾನು ಒಂದ್ ದಿವಸಕ್ಕೆ 800 ರೂಪಾಯಿ ಇವ್ರಿಗೆ ಸಂಪಾದನೆ, ಈಗ ಒಂದು 50 ರೂಪಾಯಿ ಕೊಡಿ ಅಣ್ಣ, ಊಟಕ್ಕೆ ಕಾಸಿಲ್ಲ ಅಂತ ಹೇಳ್ತಾವ್ರಲ್ಲ, ಏನಿದು ಅಂತ ಅನ್ಕೊಂಡೆ. ಇನ್ನೊಂದು ಹೋಗ್ಲಿ, ಕೆಲವೊಂದ್ಸಲಿ ಅಲ್ಲಿ ಓನರ್ ಇರೋದಿಲ್ಲ, ವಾರಕ್ಕೊಂದ್ಸಲಿ ಮಾತ್ರ ಸಂಬಳ ಕೊಡ್ತಾರೆ, ತಿಂಗಳಿಗೊಂದ್ಸಲಿ ಮಾತ್ರ ಕೊಡ್ತಾರೆ, ಅಂದ್ರೆ ಏನೋ ಖಾಲಿ ಆಗ್ಬಿಟ್ಟಿರ್ಬೋದು ಅಂತ ಅನ್ಕೊಂಡ್ಬೋದು. ಆದ್ರೆ ಓನರ್ ಅಲ್ಲೇ ಇದ್ದಾರೆ, ಅಂಗಡಿಯಲ್ಲೇ ಓನರು ಇರ್ತಾರೆ ಯಾವಾಗ್ಲೂ. ಓನರ್ ಜೊತೆನಲ್ಲಿ ಇವ್ರು ಯಾವಾಗಲೂ ಕೆಲಸ ಮಾಡೋದು. ಆಗ ಅಕಸ್ಮಾತ್ ಬೇಕಂದ್ರೆ ಓನರ್ ಹತ್ರನೇ, ಅಣ್ಣ 50 ರೂಪಾಯಿ ಕೊಡೋಣ, ನೀನು ಸಂಬಳ ಕೊಡುವಾಗ ಇಟ್ಕೊಳ್ಬಂತೆ ಅಂತ ಓನರ್ ಹತ್ರನೇ ಕೇಳ್ಬೋದು. ಆದ್ರೆ ಅವ್ರೇನಂದ್ರೆ, ಓನರ್ ಇಲ್ಲ ಅಂಗಡಿಯಲ್ಲಿ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ನನಗೆ 50 ರೂಪಾಯಿಗೂ ಕಾಸಿಲ್ಲ, ದಯವಿಟ್ಟು ಕೊಡಿ, ನಾನು ಈ ವಾರ ಕೊನೆಯಲ್ಲಿ ಸಂಬಳ ಬರುತ್ತೆ, ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ನಾನು ಹೋಗ್ಲಿ ಪಾಪ ಆಯ್ತು ಅಂತ ಅನ್ಬಿಟ್ಟು ಏನ್ ಮಾಡಿದ್ರೆ, ನನ್ನ ಹತ್ರ ಚಿಲ್ಲರೆ ಇರಲಿಲ್ಲ. ಅದೇ ಸಮಯಕ್ಕೆ ನನ್ನ ಹತ್ರ ಇದ್ದಿದ್ದು 500 ರೂಪಾಯಿ ನೋಟ್ ಮಾತ್ರ. 500 ರೂಪಾಯಿ ಮಾತ್ರ ಆಯ್ತು ಅಂತಂದೆ. ಅವ್ರೇನ್ ಮಾಡಿದ್ರು, ಸರಿ ಆಯ್ತು ಕೊಡಿಯೋಣ, ಅದನ್ನೇ ಕೊಡಿಯೋಣ, ನಾನು ಊಟ ಮಾಡ್ಕೊಂಡು ಮುಂಚೆ ಚಿಲ್ಲರೆ ಕೊಡ್ತೀನಿ ಅಣ್ಣ ಅಂತಂದ್ರು. ಆಮೇಲೆ ಅಣ್ಣ ನಮ್ಮ ಓನರ್ ಮಾತ್ರ ಹೇಳ್ಬೇಡಿ ಅಣ್ಣ ಅಂತಂದ್ರು. ನಾನು ಅಯ್ಯ ಇದೇನು ಹಿಂಗೆ ಹೇಳ್ತಾವ್ರೆ, ಓನರ್ ಮಾತ್ರ ಹೇಳ್ಬೇಡಿ ಅಂತ ಹೋಗ್ತಾವ್ರಲ್ಲ, ಯಾಕೆ ಅಕಸ್ಮಾತ್ ನಮ್ಮ ಹತ್ರ ಬಂದು ದುಡ್ಡು ಕೇಳಿದ್ರು ಅಂತ ಓನರ್ ತಿಳ್ಕೊಂಡು ಬೈತಾರೇನೋ ಅಂತ ಅನ್ಕೊಂಡು ಸರಿ ಆಯ್ತು ಅಂತ ಸುಮ್ಮನಾದ್ರು. ಆಮೇಲೆ ಹೋದ್ರು, ಒಂದಷ್ಟೊತ್ತು ಆದ್ಮೇಲೆ ಬಂದ್ರು, ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ, ಅಣ್ಣ ಚಿಲ್ಲರೆ ತಗೊಳ್ಳಿ ಅಣ್ಣ ಅಂತಂದ್ರು. ಆಮೇಲೆ 400 ರೂಪಾಯಿ ಕೊಟ್ರು ವಾಪಸ್ಸು. ಅಣ್ಣ ಇನ್ನೊಂದು 50 ಎಕ್ಸ್ಟ್ರಾ ಸೇರ್ಸ್ ತಗೊಂಡ್ಬಿಟ್ಟಿದ್ದೀನಿ, 400 ರೂಪಾಯಿ ತಗೊಳ್ಳಿ ಅಣ್ಣ, 100 ರೂಪಾಯಿ ವಾರದ ಕೊನೆಯಲ್ಲಿ ಕೊಟ್ಬಿಡ್ತೀನಿ ಅಂದ್ರು. ಆಯ್ತು ಸರಿ ಆಯ್ತು ಹೋಗಿ ಅಂತ ಹೇಳಿ.
ಆಮೇಲೆ ಮತ್ತೆ ತಿರ್ಗ ಅಣ್ಣ ನಾ ಓನರ್ ಮಾತ್ರ ಹೇಳ್ಬೇಡಿ ಅಂತ. ಇಲ್ಲ ಹೇಳಲ್ಲ, ಹೋಗಿ ಆಯ್ತು. ಅಯ್ಯೋ ಪಾಪ ಏನ್ 100 ರೂಪಾಯಿಯಲ್ಲಿ ಊಟಕ್ಕೆ ತಗೊಂಡಿದಾರಲ್ಲ, ಏನ್ ಓನರ್ ಹೇಳೋದು, ಆಯ್ತು ಬಿಡಿ ಹೋಗಿ ಅಂತ ನಾವು. ಆ 1 ವಾರ ಕಳೆದೋಯ್ತು. ಸರಿ, ಆ ವ್ಯಕ್ತಿ ಮತ್ತೆ ಬರಲಿಲ್ಲ. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ 2-3 ವಾರ ಕಳೆದೋಯ್ತು, 1 ತಿಂಗಳೇ ಕಳೆದ ಹೆಚ್ಚು ಕಮ್ಮಿ. ನಮ್ಗೆ ಆಮೇಲೆ ಜ್ಞಾಪಕ ಬಂತು, ಇವತ್ತು ಅಪ್ಪ ಬಂದಿದ್ದಲ್ಲ ಅಂಗಡಿಯಿಂದ, ಒಂದು 50 ರೂಪಾಯಿ ಕೇಳ್ಕೊಂಡು 100 ರೂಪಾಯಿ ತಗೊಂಡೋದ್ನಲ್ಲ, ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಏನದ ಮನುಷ್ಯ ಈ ಕಡೆ ಮತ್ತೆ ಬಂದೇ ಇಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಓಡಾಡ್ತಾ ಇರುವಾಗ ಅಂಗಡಿ ಹತ್ರ ಹೋಗಿ ಅಂಗಡಿಯಲ್ಲಿ ಮಾತಾಡ್ತಾ ಇದ್ದೆ. ಹಂಗ್ ಮಾತಾಡ್ತಾ ಇರುವಾಗ ಅಂಗಡಿ ಯಜಮಾನ ಹೇಳ್ತಾ ಇದ್ದ, ನಮ್ಮಲ್ಲಿ ಮೊದಲು ಕೆಲಸ ಮಾಡ್ತಾರೆ ಅಳುಗರು, ಆ ಅಳುಗರನ್ನ ಕೆಲಸದಿಂದ ಬಿಟ್ಟು ಹೋಗ್ಬಿಟ್ರು, ಈಗ ಹೊಸಬ್ರು ಬಂದಿದ್ದಾರೆ ಅಂತ ಹೇಳ. ನಾನು ಆಮೇಲಿಂದ ನನ್ನ ಹತ್ರ ಬಂದು ಕಾಸು ಕೇಳಿದ್ನಲ್ಲ ವ್ಯಕ್ತಿ, ಆ ವ್ಯಕ್ತಿನ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಏನು ಅಂತ ನೋಡಿದ್ರೆ ಆ ವ್ಯಕ್ತಿನ ಕೆಲಸ ಬಿಟ್ಟು ಹೋಗಿದ್ದಾನೆ, ಹೊಸಬ್ರು ಬಂದಿದ್ದಾರೆ. ನಾನು ಹೌದಾ ಸರಿ ಆಯ್ತು ಅಂತ ಮಾತಾಡ್ಕೊಂಡು ಬಂದ್ಬಿಟ್ಟೆ. ಆದ್ರೆ ಆಮೇಲೆ ಒಂದ್ ಸತಿ ನನ್ಗೆ ಅರ್ಥ ಆಗಿದ್ದು ಏನಂತಂದ್ರೆ, ಆತ ನನ್ನ ಹತ್ರ ಬಂದು ಕಾಸು ಕೇಳಿರೋಂಥದ್ದು ನನ್ನ ಹತ್ರ ಕಾಸಿಲ್ಲ, ಊಟಕ್ಕೆ ಕಷ್ಟ, ಬೇಕು ಬೇರೆ ದಾರಿ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿಲ್ಲ. ಅವನ ಹತ್ರ ದುಡ್ಡು ಐತೆ, ಬೇಕು ಅಂದ್ರೆ ಓನರ್ ಕೂಡ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾನೆ. ಆದ್ರೆ ಆ ವ್ಯಕ್ತಿನ ಹತ್ರ ಬಂದು ಕೇಳಿರೋ ಉದ್ದೇಶ ಏನು ಅಂತಂದ್ರೆ, ನನ್ನ ಹತ್ರ ದುಡ್ಡು ಕೇಳಿದಂತ 2 ದಿವಸಕ್ಕೆ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಕೆಲಸ ಬಿಡೋಕ್ ಮುಂಚೆ ಅವನ ಉದ್ದೇಶ ಏನಂತಂದ್ರೆ, ಸ್ವಲ್ಪ ಮುಖ ಪರಿಚಯ ಆಗಿದ್ರಲ್ಲ, ಆಗ ಇಲ್ಲಿ ಹೆಂಗಿದ್ರೆ ಕೆಲಸ ಬಿಟ್ಟು ಹೋಗ್ತೀನಿ, ಅವಾಗ ಏನ್ ಮಾಡೋಣ ಅಂತಂದ್ರೆ ಸುತ್ತಮುತ್ತ ಪರಿಚಯ ಇರೋರ ಹತ್ರ ಎಲ್ಲ ಹೋಗಿ, ಅಣ್ಣ ಊಟಕ್ಕೆ ಒಂದು 5 ರೂಪಾಯಿ ಕೊಡೋಣ, ಊಟಕ್ಕೆ ಒಂದು 5 ರೂಪಾಯಿ ಕೊಡೋಣ ಅಂತ ಒಂದ್ 4 ಜನದ ಹತ್ರ 50 ರೂಪಾಯಿ ಇಸ್ಕೊಂಡ್ಬಿಟ್ಟು ಖರ್ಚು ಮಾಡ್ಕೊಂಡ್ಬಿಡೋಣ. ವಾರ ಕಳೆದ್ಮೇಲೆ ಕೆಲಸ ಬಿಟ್ಬಿಟ್ಟು ಬಿಡ್ತೀವಿ, ಮತ್ತೆ ಈ ಕಡೆ ಯಾವ್ದು ಬರೋದಿಲ್ಲ, ಇವ್ರು ನಮಗೆ ಯಾವ್ದು ಸಿಗೋದ್ರೆ ನಾವ್ ಇವ್ರಿಗೆ ಯಾವ್ದು ಸಿಗೋದಿಲ್ಲ, ಇನ್ನು ನಾವೆಲ್ಲ ಹೋಗ್ಬಿಡ್ತೀವಿ ಕೆಲ್ಸಕ್ಕೆ ಅಂತ. ಆಗ ಆ ಒಂದು ಅವಕಾಶ ಉಪಯೋಗಿಸ್ಕೊಂಡು ಸ್ವಲ್ಪ ದುಡ್ಡು ಕಿತ್ಕೊಂಡ್ಬಿಡೋಣ ಜನಗಳ ಹತ್ರ ಅಂತ ಬಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗಿರೋದು. 100 ರೂಪಾಯಿ ಇಸ್ಕೊಂಡು ಊಟ ಮಾಡ್ಬಿಟ್ಟು ಆನಂತರ ಕೆಲಸ ಬಿಟ್ಟು ಹೋದವನು ಮತ್ತೆ ಇದುವರೆಗೂ ಬಂದಿಲ್ಲ. ಆಗ ಅವ್ನು ಬಂದಿರೋ ಉದ್ದೇಶನೇ ಕಷ್ಟದಿಂದ ಅಲ್ಲ, ಸುಮ್ನೆ ಮೋಸ ಮಾಡಿ ಕೆಲಸ ಬಿಟ್ಟು ಹೋಗ್ತಾ ಇದ್ರು, ಹೋಗುವಾಗ ಒಂದು ದುಡ್ಡು ಕಿತ್ಕೊಂಡು ಹೋಗ್ಬಿಡೋಣ ಅಕ್ಕಪಕ್ಕ ಇರೋರ ಹತ್ರ ಅನ್ನೋಂಥ ಕೆಟ್ಟ ಉದ್ದೇಶದಿಂದ. ಇವತ್ತು ನಾ ಆ ಅಂಗಡಿ ಓನರ್ ಹೋಗ್ಬಿಟ್ಟು ನಿಮ್ ಕೆಲಸ ಈ ತರ 100 ರೂಪಾಯಿ ಇಸ್ಕೊಂಡು ಹೋದ ಅಂತಂದ್ರೆ ಆ ಅಂಗಡಿ 100 ರೂಪಾಯಿ ಕೊಡ್ತಾನೆ. ಅದು ನಾನು ಇವತ್ತವ್ರಿಗೆ ಕೇಳಲಿಲ್ಲ. ಆದ್ರೆ ಈ ತರ ಜನಗಳು ಇರ್ತಾರೆ. ಇವ್ 100 ರೂಪಾಯಿ ಇಸ್ಕೊಳ್ಳೋದು ಪರವಾಗಿಲ್ಲ, ಕೆಲವರು ಇದೇ ತರನೇ 10,000 ರೂಪಾಯಿ ಇಸ್ಕೊಂತಾರೆ, 50,000 ರೂಪಾಯಿ ಇಸ್ಕೊಂತಾರೆ, ಲಕ್ಷ ಇಸ್ಕೊಂತಾರೆ. ಏನಕ್ಕೆ? ಕಷ್ಟ ತೀರಿಸ್ಕೊಬೇಕು ಮತ್ತೆ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಎತ್ಕೊಂಡು ಓಡೋಗ್ಬೇಕು ಅನ್ನೋದಕ್ಕೋಸ್ಕರ, ಇಲ್ಲ ಕೊಡ್ದಿರ ಓಡಾಡ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ. ಬೇರೆಯವರ ಹಣ 1 ರೂಪಾಯಿ ನಿಮ್ಮ ತಲೆಯ ಮೇಲೆ ಇರಬಾರ್ದು, ಇದ್ರೆ ಅದು ಪಾಪ. ಹಂಗಂದ್ರೆ ನಮ್ಗೆ ನಿಜವಾಗ್ಲೂ ಕಷ್ಟ ಇದ್ದು, ನಮ್ಗೆ ಕೊಡ್ಬೇಕಂತ ಮನಸ್ಸಿದ್ದು, ನಮಗೆ ಕೊಡೋದಕ್ಕೆ ಶಕ್ತಿ ಇಲ್ದರ ಮನಸ್ಸಿನಲ್ಲಿ ಬಾಧೆ ಇದ್ದು, ಅಯ್ಯೋ ನಾನು ಇಂಥವ್ರ ಹತ್ರ ಇಷ್ಟು ದುಡ್ಡು ಇಸ್ಕೊಂಡಿದ್ದೆ, ಅವ್ರು ಕೊಡ್ಬೇಕಲ್ಲ ಅಂತ ಬಾಧೆ ನನಗೆ ಬರುತ್ತಾ ಇದ್ರೆ ಅದು ಒಳ್ಳೇದು, ಅದು ದೇವರಿಗೆ ಸಂತೋಷ. ಆದ್ರೆ ನಮ್ಮ ಹತ್ರ ಇನ್ನೊಬ್ಬರ ಹತ್ರ ನಾವು ಇಸ್ಕೊಂಡಂತ ಹಣವನ್ನ ಹಿಂತಿರುಗಿಸಿ ಕೊಡೋದಕ್ಕೆ ನಮ್ಗೆ ಶಕ್ತಿ ಇದ್ದು, ಯಾಕೆ ಕೊಡ್ಬೇಕು ಬಿಡು ಅಂತ ನಾವು ಬರುತ್ತಾ ಇದ್ರೆ ನಾವು ಪಾಪವನ್ನು ಮಾಡಿದವರಾಗ್ತೇವೆ. ಆ ಕೆಲಸವನ್ನ ನಾವು ಮಾಡಬಾರ್ದು. ಮನುಷ್ಯರಿಗೆ ಕೊಡಲೇಬೇಕು. ದೇವರ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಈ ಭೂಲೋಕ ಸಂಬಂಧವಾದ ಐಶ್ವರ್ಯದ ವಿಷಯದಲ್ಲಿ ನೀವು ನಂಬಿಗಸ್ತರಾಗದೆ ಹೋದರೆ, ಈ ಭೂಮಿಯ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಾಗದೆ ಹೋದರೆ ಪರಲೋಕದ ಧನವನ್ನು ನಿಮಗೆ ಯಾರು ಕೊಡುತ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳಿದರು. ಈ ಲೋಕದಲ್ಲಿ ನಮ್ಮ ಕೈಲಿರುವಂತಹ ಹಣದ ವಿಷಯದಲ್ಲಿ ನೀವು ನೀತಿವಂತರಾಗದೆ ಹೋದರೆ, ನಂಬಿಗಸ್ತರಾಗದೆ ಹೋದರೆ ಪರಲೋಕದ ಧನವನ್ನ ದೇವರು ಕೊಡೋದಿಲ್ಲ, ಪರಲೋಕ ರಾಜ್ಯ ಕೂಡ ನಮಗೆ ಸಿಗೋದಿಲ್ಲ. ನಾವು ಎಚ್ಚರಿಕೆ ಆಗಿರಬೇಕು. ಯೇಸು ಕ್ರಿಸ್ತನು ತೆರಿಗೆಯನ್ನು ಕಟ್ಟುವಂಥದ್ದನ್ನು ಕೈಸರಿಗೆ ಕೊಟ್ಟು ಬಿಡಿರಿ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ನೀವು ಸರ್ಕಾರಕ್ಕೆ ಕೊಡಬೇಕಾದನ್ನು ಕೊಡಬೇಕು, ಬೇರೆ ಮನುಷ್ಯರಿಗೆ ಕೊಡಬೇಕಾದದನ್ನು ತಪ್ಪದೆ ನಾವು ಕೊಡುವಂತವರಾಗಿರಬೇಕು. ಆಗ ನಾವು ನೀತಿವಂತರೆಂಬರಾಗಿ ಎಣಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಮತ್ತೊಂದು ಕೆಲಸವನ್ನು ಮಾಡುವುದನ್ನು ನಾವು ಕಾಣ್ತೇವೆ. ದೇವರ ವಾಕ್ಯವನ್ನ ಓದಿ ನೋಡಿದರೆ ಯೋಹಾನನು ಬರೆದಂತಹ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯಗಳು 13ರಿಂದ 14ರವರೆಗೆ ನಾವು ಓದಿ ನೋಡೋಣ. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದ್ದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು ಕೂತಿರುವ ಚೀನಿವಾರರನ್ನು ಕಂಡು ಹಗ್ಗದಿಂದ ಕೋರಡು ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜೆಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕ್ಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ದೇವರ ಆಲಯಕ್ಕೆ ಅಂತ ಹೊರಟು ಅಲ್ಲಿ ದೇವಾಲಯವನ್ನು ಶುದ್ಧಿ ಮಾಡುವುದನ್ನು ನಾವು ಕಾಣ್ತೇವೆ. ಈ ದೇವಾಲಯದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ, ದೇವಾಲಯದಲ್ಲಿ ಕಾಣಿಕೆಯನ್ನು ಸಮರ್ಪಿಸುವುದಕ್ಕೆಂದ್ರೆ ಜನಗಳು ಬರ್ತಾ ಇದ್ರು. ಯಾವ ತರ ಯೇಸು ಕ್ರಿಸ್ತನ ಹತ್ರ ತೆರಿಗೆಯನ್ನು ಕೇಳ್ಕೊಂಡು ಬಂದ್ರು, ಅದೇ ತರ ಕೆಲವರು ದೇವಾಲಯಕ್ಕೆ ಹೋಗಿ ಕೂಡ ಕಾಣಿಕೆಯನ್ನ ಸಮರ್ಪಿಸ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನ ಇದ್ದಂತ ಕಾಲದಲ್ಲಿ ಏನಾಗ್ತಾ ಇತ್ತು, ರೋಮ್ ಸಾಮ್ರಾಜ್ಯ
ಅಧಿಪತಿಯಲ್ಲಿತ್ತು. ಈ ರೋಮ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ರೋಮ್ ಸಾಮ್ರಾಜ್ಯದ ಕರೆನ್ಸಿ, ಆ ಹಣ ಇರುತ್ತಲ್ಲ, ಆ ಹಣವನ್ನೇ ಜನಗಳು ಉಪಯೋಗಿಸೋದಕ್ಕೆ ಕೊಡ್ತಾ ಇದ್ರು. ಆಗ ಇವ್ರ ಹತ್ರ, ಆದ್ರೆ ಈ ಯಹೂದ್ಯರು ಉಪಯೋಗಿಸ್ತಾ ಇದ್ದಂತ ಹಣ ಯಾವ್ದು ಅಂದ್ರೆ ಶೆಕೆಲ್. ಇವತ್ತು ಸಹ ಇಸ್ರಾಯೇಲ್ ದೇಶದಲ್ಲಿ ಉಪಯೋಗಿಸುವಂತ ಕರೆನ್ಸಿ ಹೆಸರು ಬಂದು ಶೆಕೆಲ್. ಆಗ ಇವರು ಶೆಕೆಲ್ ನಲ್ಲಿ ಕಾಣಿಕೆಯನ್ನು ಕೊಡಬೇಕು. ಆದ್ರೆ ಇವ್ರ ಹತ್ರ ಇರುವಂತ ಹಣ ಯಾವುದು? ರೋಮ್ ಸಾಮ್ರಾಜ್ಯದ ಹಣ. ಈಗ ಅದನ್ನ ಶೆಕೆಲ್ ಆಗಿ ಬದಲಾಯಿಸಬೇಕು, ಯಹೂದ್ಯರ ಕಾಸಾಗಿ ಬದಲಾಯಿಸಬೇಕು. ಆಗ ಎಲ್ಲೋಗೋದು? ಆಗ ಕೆಲವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇಲ್ಲಿ ಚೀನಿವಾರರು ಅಂತ ಇದೆಯಲ್ಲ ದೇವರ ವಾಕ್ಯದಲ್ಲಿ, ಏನಂತಂದ್ರೆ ಹಗ್ಗದಿಂದ ಕೋರಣೆ ಮಾಡಿ ಅದರಿಂದ ಕುರಿ ದನ ಸಹಿತ ಎಲ್ಲವನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಈ ಚೀನಿವಾರರು ಯಾರು ಅಂತಂದ್ರೆ ಹಣವನ್ನ ಬದಲಾಯಿಸುವಂತವ್ರು. ಇವ್ರೇನ್ ಮಾಡಿರ್ತಾರೆ, ಯಹೂದ್ಯರ ಶೆಕೆಲ್ ಅನ್ನುವಂತ ಹಣವನ್ನ ತುಂಬಾ ಇಟ್ಕೊಂಡಿರ್ತಾರೆ, ನಾಣ್ಯಗಳನ್ನ. ಈ ಕಾಣಿಕೆ ಕೊಡ್ಬೇಕಂತ ಬರೋರ ಹತ್ರ ಏನ್ ಮಾಡ್ತಾರೆ, ರೋಮ್ ಸಾಮ್ರಾಜ್ಯದ ನಾಣ್ಯವನ್ನು ಈಸ್ಕೊಂಡು ಈ ಯಹೂದ್ಯರ ಶೆಕೆಲ್ ಅನ್ನುವಂತ ನಾಣ್ಯವನ್ನು ಕೊಡ್ತಾರೆ. ಅವ್ರು ಅದನ್ನ ತಗೊಂಡು ದೇವಾಲಯದಲ್ಲಿ ಏನ್ ಮಾಡ್ತಾರೆ, ಕಾಣಿಕೆ ಹಾಕ್ತಾರೆ. ಈ ಕೆಲಸವನ್ನ ಇವ್ರು ಮಾಡ್ತಾ ಇದ್ರು. ಅದ್ರಲ್ಲಿ ಇವ್ರೇನ್ ಮಾಡೋದು, ಈ ತರ ಕಾಸನ್ನ ಬದಲಾಯಿಸಿ ಕೊಡೋದಕ್ಕೋಸ್ಕರ ಇವರು ಒಂದಷ್ಟು ಲಾಭ ಇಟ್ಕೊಳ್ಳೋದು. ನಿನಗೆ ರೋಮ್ ಸಾಮ್ರಾಜ್ಯದ ಒಂದು ಕಾಸಿಗೆ ನಮ್ಮ 1 ಶೇಕೆಲ್ ರೂಪಾಯಿ ಕೊಡ್ತೀನಿ, ಅದ್ರ ಜೊತೆಗೆ 10 ಪೈಸೆ ಸೇರಿಸಿ ನೀನು ಕೊಡಬೇಕು, ನನ್ನ ಕಮಿಷನ್, ನಾನು ನಿನ್ನ ಕಾಸು ಕೊಡೋದಕ್ಕೆ ಕಮಿಷನ್. ಈ ಕಮಿಷನ್ ಎಲ್ಲಿ ನಡೀತಾ ಇದೆ? ದೇವಾಲಯ ಒಳಗಡೆ ನಡೀತಾ ಇದೆ. ಭಕ್ತಾದಿ ಕಾಣಿಕೆ ಹಾಕ್ಬೇಕಂತ ಬರ್ತಾನೆ, ಬರುವಾಗ ಅಲ್ಲೇ ಬಾಗ್ಲೊಳಗಡೆ ಬಂದಿದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಡಬ್ಬ ಇಟ್ಕೊಂಡು ಕೂತಿರ್ತಾನೆ, ಕಾಸು ತಿರ್ದೆ ಕಾಸು ಕೊಡು, ನಿನ್ ಕಾಣಿಕೆ ಹಾಕ್ಬೇಕಲ್ವಾ, ಇಲ್ಲ 10 ಪೈಸೆ ನನಗೆ ಕೊಡು, 1 ರೂಪಾಯಿ ನನಗೆ ಎಕ್ಸ್ಟ್ರಾ ಕೊಡು, ನಾನು ನಿನಗೆ 1 ರೂಪಾಯಿ ಶೆಕೆಲ್ ಕೊಡ್ತೀನಿ ಅಂತ ಅಲ್ಲೇ ಚಿಲ್ಲರೆ ಕೊಟ್ಟು ಏನ್ ಮಾಡ್ತಾ ಇದ್ದಾನೆ, ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಮತ್ತೆ ಇನ್ನು ಕೆಲವರು ದೇವಾಲಯಕ್ಕೆ ಬರುವಾಗ ಕೆಲವರು ಪಾರಿವಾಳಗಳಂತಂದು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ರು. ಆಗ ಅದಕ್ಕೆ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಪಾರಿವಾಳಗಳನ್ನೆಲ್ಲ ದೇವರ ಒಳಗಡೆ ತಂದ್ಬಿಟ್ಟು ಬಾಕ್ಸ್ ಅಲ್ಲಿ ಎಲ್ಲ ಸೇರಿಸಿ ಇಟ್ಬಿಟ್ಟಿದ್ದಾರೆ. ನೀನು ಆಚೆಗಳಿಂದ ಏನು ತಗೊಂಡ್ಬರ್ಬೇಕಾದ್ರೆ ಕೆಲಸನೇ ಇಲ್ಲ, ಮನೆಯಿಂದನೇ ನಾಣ್ಯ, ಮನೆಯಿಂದನೇ ಪಾರಿವಾಳ ಏನು ತರಬೇಕಾದ್ರೆ ಕೆಲಸನೇ ಇಲ್ಲ, ಎಲ್ಲ ದೇವರ ಒಳಗಡೆ ಐತೆ. ಬಂದ್ಬಿಟ್ಟು ಅಲ್ಲೇ ಕಾಸನ್ನು ಬದಲಾಯಿಸ್ಕೊಂಡ್ಬಿಟ್ಟು ಕಾಣಿಕೆ ತಗೊಂಡು ಅಲ್ಲೇ ಪಾರಿವಾಳ ತಗೊಂಡು, ಇಲ್ಲ ಕುರಿ ಬೇಕಾ, ನಿಂಗೆ ದನ ಬೇಕಾ, ಎಲ್ಲ ಅಲ್ಲೇ ಇರುತ್ತೆ ದೇವಾಲಯದ ಒಳಗಡೆ. ಕುರಿ ಬೇಕೋ ದನ ಬೇಕೋ ಅಲ್ಲೇ ಹೇಳ್ಕೊಂಡು ಹೋಗಿ ಅಲ್ಲೇ ಕಾಣಿಕೆ ಕೊಟ್ಬಿಟ್ಟು ಹಂಗೆ ಬಂದ್ಬಿಡೋದು. ಈ ತರ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಆಗ ಇದಕ್ಕೆ ಯಾರು ಬೆಂಬಲ ಅಂತಂದ್ರೆ, ಈ ಶಾಸ್ತ್ರಿಗಳು ಫರಿಸಾರಿಗಳೆಲ್ಲ ಬೆಂಬಲ. ಇವ್ರೇನ್ ಮಾಡಿದ್ದಾರೆ ಅಂತಂದ್ರೆ, ದೇವಾಲಯದಲ್ಲಿ ಜಾಗವನ್ನ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಅಂಗಡಿಗಳು, ಬೀದಿಗಳಲ್ಲಿ ಅಂಗಡಿ ಇಡ್ತಾರೆ, ಒಬ್ಬೊಬ್ರು ಅವ್ರ ಮನೆ ಮುಂದೆ ಚಿಕ್ಕ ಅಂಗಡಿ ಇಡ್ಬೇಕಂದ್ರೆ ಈ ಜಾಗದಲ್ಲಿ ಕುತ್ಕೊಂಡು ನೀನ್ ವ್ಯಾಪಾರ ಮಾಡಕ್ಕೆ ನನಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಮನೆ ಮುಂದೆ ಕುತ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇದೇ ತರನೇ ಈ ಶಾಸ್ತ್ರಿಗಳು, ಫರಿಸಾರಿಗಳು, ಯಾಜಕರುಗಳು ಇವರುಗಳಿಗೆ ದೇವಾಲಯವನ್ನು ಕೊಟ್ರೆ ಇವ್ರೇನ್ ಮಾಡಿದ್ದಾರೆ, ಆ ದೇವಾಲಯದ ಒಂದಷ್ಟು ಜಾಗವನ್ನ ವ್ಯಾಪಾರ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದಾರೆ. ನೀನು ಕಾಸು ಬದಲಾಯಿಸ್ಕೊಡು, ನೀನು ಪಾರಿವಾಳ ಮಾರ್ಕೋ, ನೀನ್ ಕುರಿ ಮಾರ್ಕೋ, ನೀನ್ ದನ ಮಾರ್ಕೋ ಅಂತ ಮಾರಾಟದ ಜಾಗ ಮಾಡ್ಬಿಟ್ಟಿದ್ದಾರೆ. ಆಗ ಯೇಸು ಕ್ರಿಸ್ತನ್ ಬಂದು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನೆಲ್ಲವನ್ನು ಅವ್ರ ಹಗ್ಗದಿಂದ ಕೋರಣೆ ಮಾಡಿ ಕುರಿ ದನ ಎಲ್ಲವನ್ನು ಒಡೆದು ಓಡಿಸುವಂತದನ್ನ ದೇವರ ವಾಕ್ಯವನ್ನು ನಾವು ಕಾಡ್ತೀವಿ. ಓಡಿಸ್ಬಿಟ್ಟು ಏನ್ ಮಾಡ್ತಾರೆ, ಇವುಗಳನ್ನು ಇಲ್ಲಿಂದ ತಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಅಂತ ಹೇಳಿದನು. ದೇವಾಲಯವನ್ನು ಯೇಸು ಕ್ರಿಸ್ತನು ನೋಡಿ ಏನ್ ಹೇಳ್ತಾರೆ ಅಂದ್ರೆ, ನನ್ನ ತಂದೆಯ ಮನೆಯನ್ನ ನೀವು ಸಂತೆ ಮಾಡಿದ್ದೀರಾ, ಚಿಲ್ಲರೆ ಬದಲಾಯಿಸ್ಕೋ, ಪಾರಿವಾಳ ಮಾರು, ಕುರಿ ಮಾರು, ದನ ಮಾರು, ದೇವರ ಆಲಯವನ್ನು ದೇವ್ರು ಕೊಟ್ಟಿರೋದನಕ್ಕೆ ನೀವು ಕುತ್ಕೊಂಡು ವ್ಯಾಪಾರ ಮಾಡಕ ಇಲ್ಲಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಎಲ್ಲರೂ ಒಡೆದು ಓಡಿಸುವಂತದ್ದು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಮತ್ತೆ ಮತ್ತಾಯನ ಬರೆದಂತ ಸುವಾರ್ತೆ 21ನೇ ಅಧ್ಯಾಯ ವಾಕ್ಯಗಳು 12 ಮತ್ತು 13 ಓದಿದರೆ ಅಲ್ಲೂ ಸಹ ಇದೇ ರೀತಿಯಾಗಿ ನಡೆಯುವಂತದನ್ನ ನಾವು ಕಾಣ್ತೇವೆ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚೀನಿವಾರರ ಮೇಜೆಗಳನ್ನು, ಪಾರಿವಾಳ ಮಾರುವವರ ಕಾಲ್ಮೆಳೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾಂತನ ಆಲಯವೆನಿಸಿಕೊಳ್ಳುವುದೆಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಅಂದ್ರೆ ಯೇಸು ಕ್ರಿಸ್ತನು 2 ಸಾರಿ ದೇವಾಲಯವನ್ನು ಶುದ್ಧೀಕರಿಸ್ತಾರೆ. ಅವರ ಸೇವೆಯ ಪ್ರಾರಂಭದಲ್ಲಿ ಯೆರೂಸಲೇಮಿಗೆ ಹೋದಾಗ ಆಗ ಒಂದ್ಸಲ ಶುದ್ಧೀಕರಿಸ್ತಾರೆ. ತಿರ್ಗ ಮತ್ತೆ 3 ವರ್ಷಗಳು ಕಳೆದು ಅವರು ಶಿಲುಬೆಯ ಮರಣಕ್ಕೆ ಹೋಗಬೇಕಾಗಿರುವಂತಹ ಕಾಲಗಳ ಹತ್ತಿರ ಬರುವಾಗ ಆಗ ದೇವಾಲಯಕ್ಕೆ ಬಂದ್ರೆ ಆಗಲೂ ಕೂಡ ಮತ್ತೆ ತಿರ್ಗ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ಸಲಿ ಬಂದು ಎಲ್ಲವನ್ನು ಒಡೆದು ಎಲ್ಲ ಓಡಿಸಿದ್ರು. ನನ್ನ ತಂದೆಯ ಆಲಯವನ್ನ ಸಂತೆ ಮಾಡಿದ್ದೀರಾ, ಎಲ್ಲ ಹೋಗಿ ತಗೊಂಡು ಆಚೆ ಅಂತ ಓಡಿಸಿದ್ರು. ಆದ್ರೆ 3 ವರ್ಷ ಕಳೆಯುವಷ್ಟರಲ್ಲಿ ಮತ್ತೆ ತಗೊಂಡ್ಬಂದು ಎಲ್ಲ ಇಟ್ಕೊಂಡು ಎಲ್ಲ ಮತ್ತೆ ವ್ಯಾಪಾರ ಮಾಡ್ತಾ ಇದ್ರು. ತಿರ್ಗಾ ಯೇಸು ಕ್ರಿಸ್ತನ ಎಲ್ಲವನ್ನು ಒಡೆದು, ಎಲ್ಲವನ್ನು ಬೀಳಿಸಿ, ಎಲ್ಲವನ್ನು ಓಡಿಸಿ, ನನ್ನ ಆಲಯ ಪ್ರಾಂತನಾಲಯ ಅನ್ನಿಸಿಕೊಳ್ಳುವುದು, ಎಲ್ಲಾ ಜನಾಂಗಗಳಿಗೂ ಪ್ರಾಂತನಾಲಯ ಅಂತ ನನ್ನ ಆಲಯ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ನೀವು ಅದನ್ನ ಏನ್ ಮಾಡಿದ್ದೀರಾ, ಕಳ್ಳರ ಗವಿ ಮಾಡಿದ್ದೀರಾ, ವ್ಯಾಪಾರ ಮಾಡುವಂತ ಸ್ಥಳವಾಗಿ ಮಾಡಿದ್ದೀರಾ, ಹಣಕ್ಕೋಸ್ಕರವಾಗಿ ದೇವಾಲಯವನ್ನ ನೀವು ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳಿ ಅವರೆಲ್ಲ ಒಡೆದು ಅಲ್ಲಿಂದ ಓಡಿಸುವಂತದನ್ನ ನಾವು ಕಾಣ್ತೀವಿ. ಈಗ ನಮ್ಮೂರಲ್ಲೇ ಒಂದು ಪಾರಿವಾಳ ಇದೆ ಅನ್ಕೊಳ್ಳಿ,
ನಮ್ಮೂರಲ್ಲೇ ಒಂದು ಕುರಿ ಇದೆ ಅಂತ ಅನ್ಕೊಳ್ಳಿ, ನಾನು ಅಲ್ಲೇ ತಗೊಂಡೆ ಅಂದ್ರೆ ಒಂದು ಬೆಲೆ. ಈಗ ನಾನೇನು ಯೋಚನೆ ಮಾಡ್ತೇನೆ, ಅಯ್ಯೋ ಇಲ್ಲಿಂದ ಯಾರು ತಗೊಂಡೋಗೋರು, ಅಲ್ಲಿ ದೇವಾಲಯದಲ್ಲೇ ರೆಡಿಮೇಡ್ ಆಗಿ ಸಿಗುತ್ತೆ, ಅಲ್ಲೇ ರೆಡಿಮೇಡ್ ಆಗಿ ಪಾರಿವಾಳ ಇದೆ, ಅಲ್ಲೇ ರೆಡಿಮೇಡ್ ಆಗಿ ಕುರಿ ಇದೆ, ಅಲ್ಲೇ ತಗೊಂಡ್ರೆ ಆಯ್ತು ಅಂತ ಅನ್ಕೊಂಡು ನಾನು ಸೀದಾ ದೇವಾಲಯಕ್ಕೆ ಬಂದ್ಬಿಡ್ತೇನೆ. ಈಗ ದೇವಾಲಯಕ್ಕೆ ಬಂದಾಗ ಅಲ್ಲಿ ಪಾರಿವಾಳ ಕೇಳಿದ್ರೆ ನಮ್ಮೂರಲ್ಲಿ ಕೇಳೋದಕ್ಕಿಂತ 10ರಷ್ಟು ಬೆಲೆ ಜಾಸ್ತಿ. ದೇವಾಲಯಕ್ಕೆ ಬಂದು ಕುರಿ ಎಷ್ಟಪ್ಪ ಅಂತಂದ್ರೆ ನಮ್ಮ ಊರಿಗಿಂತ 10ರಷ್ಟು ಜಾಸ್ತಿ. ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ, ಅಲ್ಲಿ ತಗೊಳ್ಳೋರು ಜಾಸ್ತಿ ಇದ್ದಾರೆ. ಏನ್ರಿ ಇಷ್ಟು ಬೆಲೆ ಅಂತಂದ್ರೆ, ಅಯ್ಯೋ ನಿಂಗ್ ಜಾಸ್ತಿ ಆಯ್ತಾ, ಹೋಗ್ ಮತ್ತೆ ನಿಮ್ಮೂರಿಗೆ, ಅಲ್ಲೋಗಿ ಪಾರಿವಾಳ ತಗೊಂಬೋಗು, ನಿಮ್ಮೂರ್ಗೋಗಿ ಕುರಿ ತಗೊಂಬೋಗು, ನೀನ್ ಇಲ್ಲಿ ಬಂದಿದ್ಯಾ ಅಂದ್ರೆ ಇದೇ ಬೆಲೆ, ಈ ಬೆಲೆ ಕೊಟ್ಟೆ ನೀನ್ ತಗೊಬೇಕಷ್ಟೇ, ಬೇರೆ ದಾರಿ ಇಲ್ಲ. ಆಗ ಇವ್ರು ವ್ಯಾಪಾರ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರು ಅಂತಂದ್ರೆ, 1-4ರಷ್ಟು ಬೆಲೆ ಹಾಕಿ ಚೆನ್ನಾಗಿ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಿ, ಅದರಲ್ಲಿ ಯಾಜಕರಿಗೆ, ಶಾಸ್ತ್ರಿಗಳಿಗೆ, ಫರಿಸಾರಿಗಳಿಗೆ ಇವರಿಗೆಲ್ಲ ಪಾಲ್ ಕೊಟ್ಟು, ಅವರು ದುಡ್ಡು ತಿನ್ಕೊಂಡು, ಇವರು ದುಡ್ಡು ತಿನ್ಕೊಂಡು, ಜನಗಳ ಹತ್ರ ದುಡ್ಡು ಕಿತ್ಕೊಂಡು ವ್ಯಾಪಾರ ಮಾಡಿಕೊಂಡು ದೇವಾಲಯವನ್ನ ಹಾಳು ಮಾಡಿಟ್ಟಿದ್ರು. ಆಗ ಯೇಸು ಕ್ರಿಸ್ತನ್ ಬಂದು ಎಲ್ಲವನ್ನ ಒಡೆದು ಓಡಿಸಿ, ನನ್ನ ಆಲಯ ಪ್ರಾಂತನ ಆಲಯ ಅನಿಸಿಕೊಳ್ಳುತ್ತೆ, ಆದ್ರೆ ನೀವು ಇದನ್ನ ಕಳ್ಳರ ಗವಿಯಾಗಿ ಮಾಡಿದ್ದೀರಾ ಅಂತ ಯೇಸು ಕ್ರಿಸ್ತನು ಅವರನ್ನು ಖಂಡಿಸುವಂತದನ್ನು ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಈ ಕೆಲಸವನ್ನು ಯಾಕೆ ಮಾಡಿದ್ರು? ಯೇಸು ಕ್ರಿಸ್ತನು ನೀತಿಯನ್ನು ಅನುಸರಿಸುವಾತ ಆಗಿದ್ರಿಂದ ಈ ತರ ದುಡ್ಡುಗೋಸ್ಕರ ದೇವಾಲಯವನ್ನ ಕೆಡಿಸಿಟ್ಟಿರುವಂತವ್ರನ್ನ ಒಡೆದು ಓಡಿಸಿ ಎಲ್ಲವನ್ನ ಶುದ್ಧಿ ಮಾಡಿದ್ರು. ಆದ್ರೆ ಯೇಸು ಕ್ರಿಸ್ತನು ಅನೀತಿಯನ್ನು ಹಿಂಬಾಲಿಸುವವನಾಗಿದ್ದಿದ್ರೆ, ಎಲ್ಲ ಮಾಡ್ಕೊಳ್ಳಿ, ನಂಗೆ ಸ್ವಲ್ಪ ಕಮಿಷನ್ ಕೊಟ್ಬಿಡಿ, ನಮ್ ಯೂದ ಇದ್ದಾನೆ, ನಮ್ ಯೂದನ್ ಕಳಿಸ್ತೀನಿ ಕಲೆಕ್ಷನ್ಗೆ, ಯೂದನ್ಗೆ ಎಲ್ಲ ಕೊಟ್ಬಿಡಿ, ಏನ್ ತೊಂದ್ರೆ ಇಲ್ಲ, ಎಲ್ಲ ಮಾಡ್ಕೊಳ್ಳಿ, ಪರವಾಗಿಲ್ಲ, ಕಾಣಿಕೆ ದೇವ್ರಿಗೆ ಬೇಕಲ್ವ ಕೊಡೋದಕ್ಕೆ, ಪಾರಿವಾಳ ಬೇಕಲ್ವ, ಕುರಿ ಬೇಕಲ್ಲ, ಎಲ್ಲ ಮಾಡ್ಕೊಳ್ಳಿ, ನಮ್ ಯೂದನ್ ಕಳಿಸ್ತೀನಿ ಸಾಯಂಕಾಲಕ್ಕೆ, ಸ್ವಲ್ಪ ಕೊಟ್ಬಿಡಿ ಯೂದನ್ಗೆ. ಯೇಸು ಕ್ರಿಸ್ತನ ಅನೀತಿಯನ್ನು ಅನುಸರಿಸುವಾತನಾಗಿದ್ರೆ ಅವ್ರ ಹತ್ರ ಪಾಲಿಸ್ಕೊಂಡು ಸುಮ್ಮನಾಗಿ ಹೋಗಿರೋರು. ಆದ್ರೆ ಯೇಸು ಕ್ರಿಸ್ತನ ನೀತಿಯನ್ನು ಅನುಸರಿಸುವುದರಿಂದ ಅವ್ರನ್ನ ನೋಡಿ ಕೋಪಗೊಂಡು ಕೋರಣೆ ಮಾಡಿ ಎಲ್ಲವನ್ನು ಒಡೆದು ಎಲ್ಲವನ್ನು ಓಡಿಸುವಂತದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನೀತಿಯನ್ನು ಅನುಸರಿಸುವವನು ಅನ್ಯಾಯವನ್ನು ಸಹಿಸುವುದಿಲ್ಲ, ನೀತಿಯನ್ನು ಅನುಸರಿಸುವವನು ಅಕ್ರಮವನ್ನು ಸಹಿಸುವುದಿಲ್ಲ. ಈ ಜನಗಳು ದೇವರ ಆಲಯವನ್ನ ಕೆಡಿಸಿಟ್ಟಿದ್ರು. ದೇವರ ಆಲಯ ಇರೋದು ಏನಕ್ಕೋಸ್ಕರ? ಪ್ರಾರ್ಥನೆ ಮಾಡುವುದಕ್ಕೋಸ್ಕರ. ಆದ್ರೆ ಇವರು ಆಲಯವನ್ನು ಯಾವ ತರ ಬದಲಾಯಿಸಿದ್ರು? ವ್ಯಾಪಾರದ ಸ್ಥಳವಾಗಿ ಬದಲಾಯಿಸಿಬಿಟ್ಟಿದ್ರು. ಯೇಸು ಕ್ರಿಸ್ತನು ಒಡೆದು ಎಲ್ಲವನ್ನ ಓಡಿಸೋದನ್ನು ನಾವು ಕಾಣ್ತೇವೆ. ಇವತ್ತು ಸಭೆ ವ್ಯಾಪಾರದ ಸ್ಥಳವಾಗಿ ಹೋಗಿದೆ. ದೇವರ ಆಲಯಕ್ಕೆ ನಾವು ಯಾಕೆ ಬರಬೇಕು? ದೇವರ ಆಲಯಕ್ಕೆ ನಾವು ಬರಬೇಕಾಗಿರೋದು ದೇವರನ್ನ ಕಾಣುವುದಕ್ಕೋಸ್ಕರ. ಯೆರೂಸಲೇಮಿನ ಆಲಯಕ್ಕೆ ಜನಗಳು ಯಾಕೆ ಬರಬೇಕಾಗಿತ್ತು? ದೇವರನ್ನ ಕಾಣುವುದಕ್ಕೋಸ್ಕರ. ಆದ್ರೆ ದೇವರನ್ನ ಕಾಣುವುದಕ್ಕೋಸ್ಕರ ಬರಬೇಕಾಗಿರುವಂತ ಸ್ಥಳವನ್ನ ಈ ಶಾಸ್ತ್ರಿಗಳು, ಫರಿಸಾರಿಗಳು, ಯಾಜಕರು ಏನ್ ಮಾಡಿದ್ರು? ವ್ಯಾಪಾರ ಸ್ಥಳವಾಗಿ ಬದಲಾಯಿಸಿದ್ರು. ಇವತ್ತು ದೇವರನ್ನ ತೋರಿಸಬೇಕಾಗಿರುವಂತ ಸಭೆ ದೇವರನ್ನ ತೋರಿಸ್ತಾ ಇಲ್ಲ, ವ್ಯಾಪಾರ ಸ್ಥಳವಾಗಿ ಬದಲಾಗಿ ಹೋಗಿದೆ. ನಿಮ್ಮನ್ನ ಆಲಯ ಕರೀತಾರೆ, ಬನ್ನಿ ನಮ್ಮ ಸಭೆಗೆ. ಏನಕ್ಕೋಸ್ಕರ? ನಮ್ಮ ಸಭೆಗೆ ಬಂದ್ರೆ ನಿಮಗೆ ಆಶೀರ್ವಾದ, ನೀವು ಬಂದು ನಮಗ್ ಕಾಣಿಕೆ ಕೊಟ್ಟು ಬಿಡಿ. ದೇವರು ನಿಮ್ಮನ್ನ ಯಾವ ತರ ಆಶೀರ್ವಾದ ಮಾಡ್ತಾರೆ ನೋಡಿ. ವ್ಯಾಪಾರ. ದೇವರನ್ನ ನಾವು ಕಾಣಿಕೆ ಯಾಕೆ ಕೊಡಬೇಕು? ದೇವರನ್ನ ನಾವು ಕಾಣಿಕೆ ಕೊಡುವಂತ ಉದ್ದೇಶ ದೇವರನ್ನ ಘನಪಡಿಸುವುದಕ್ಕಾಗಿ. ನಾವು ಕೊಟ್ರೆ ನನಗೆ ಇನ್ನ 10ರಷ್ಟು ಬರುತ್ತೆ, ನಾನು ಕೊಟ್ರೆ ಇನ್ನ 100ರಷ್ಟು ಬರುತ್ತೆ, ನಾನು ಕೊಟ್ರೆ ನಾನು ಮುಂದೆ ಸಾಹುಕಾರ ಆಗ್ತೀನಿ, ಇದಕ್ಕೋಸ್ಕರ ಅಲ್ಲ. ದೇವರು ನಮಗೆ ಮಾಡುವಂತ ಎಲ್ಲ ಉಪಕಾರವನ್ನು ಸ್ಮರಿಸಿ ದೇವರೇ ನನಗೆ ಸ್ತೋತ್ರ ಅಂತ ಹೇಳಿ ನಾವು ಕೃತಜ್ಞತೆಯಿಂದ ಕೊಡುವಂತದ್ದು ಕಾಣಿಕೆ. ಹಲ್ಲೆಲೂಯಾ. ನಾವು ಕೊಟ್ರೆ ಮುಂದಕ್ಕೆ ದೇವರು ನಮ್ಗೆ ಕೊಡ್ತಾರೆ ಅನ್ನೋದಲ್ಲ. ದೇವರು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ, ದೇವರೇ ನಿಮಗೆ ಸ್ತೋತ್ರ ಅಪ್ಪ, ನಿಮ್ಮ ನಾಮ ಮಹಿಮೆ ಆಗ್ಲಿ ಅಂತ ನಾವು ಕೊಡುವಂತದ್ದು ಕಾಣಿಕೆ. ದೇವರನ್ನ ಪ್ರೀತಿಸಿ, ದೇವರನ್ನ ಗೌರವಿಸಿ, ಅವರನ್ನು ಘನಪಡಿಸುವುದಕ್ಕಾಗಿ ಕೃತಜ್ಞತೆಯಿಂದ ನಾವು ಕೊಡುವಂತದ್ದು ಕಾಣಿಕೆ. ಆಗ ಮೊದಲು ಕಾಣಿಕೆ ಕೊಡುವವನಿಗೆ ದೇವರ ಮೇಲೆ ಪ್ರೀತಿ ಇರಬೇಕು. ಕಾಣಿಕೆ ಕೊಡುವವನಿಗೆ ದೇವರು ಮಾಡಿದ ಉಪಕಾರವನ್ನು ಸ್ಮರಿಸುವಂತ ಮನಸ್ಸಿರಬೇಕು. ಆದ್ರೆ ಇವತ್ತು ಸೇವಕರು ಏನೆಲ್ಲ ಕೊಡ್ತಾ ಇದ್ದಾರೆ? ಕಾಣಿಕೆ ಕೊಟ್ಟುಬಿಡಿ, ನಿಮಗೆ 1ಕ್ಕೆ 10ರಷ್ಟು ಆಶೀರ್ವಾದ, ನಿಮಗೆ 1ಕ್ಕೆ 100ರಷ್ಟು ಆಶೀರ್ವಾದ, ನಿಮಗೆ 1ಕ್ಕೆ 1000ರಷ್ಟು ಆಶೀರ್ವಾದ. ನೋಡಿ, ಇವರು ಕಾಣಿಕೆ ಕೊಟ್ಟರು ಇವ್ರಿಗೆ ಏನಾಯ್ತು, ಇವ್ರು ಕಾಣಿಕೆ ಕೊಟ್ಟರು ಏನಾಯ್ತು, ನಿಮಗೂ ಅದೇ ಆಗುತ್ತೆ. ವ್ಯಾಪಾರ ಮಾಡ್ತಾ ಇದ್ದಾರೆ. 1000 ರೂಪಾಯಿ ಕೊಡಿ, ನಿಮ್ಗೆ ನಾಳೆ 10,000 ಬರುತ್ತೆ ಅಂತ ವ್ಯಾಪಾರ ಮಾಡೋದಕ್ಕೆಲ್ಲ ಸಭೆ ಇರೋದು. ನಾವು ಕಾಣಿಕೆ ಕೊಡೋದು ಇವತ್ತು ನಾವು ಕೊಟ್ರೆ ನಾಳೆ ದೇವ್ರು 110 ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲ ಕೊಡೋದು. ದೇವರು ನಮಗೆ ಮಾಡುವಂತ ಉಪಕಾರಗಳನ್ನು ಸ್ಮರಿಸಿ ದೇವರನ್ನು ಘನಪಡಿಸುವುದಕ್ಕಾಗಿ ನಾವು ಕಾಣಿಕೆ ಕೊಡ್ತೇವೆ. ಹಲ್ಲೆಲೂಯಾ. ಮತ್ತೆ ಕಾಣಿಕೆ ಕೊಡೋದ್ರಿಂದ ಪ್ರಯೋಜನ ಏನು? ಒಂದು ವೇಳೆ ಒಂದು ವಿಶ್ವಾಸಿ ಸಭೆಗೆ ಹೋಗಿ ಆ ದೇವರು ತನಗೆ ಕೊಟ್ಟಿರುವಂತದ್ದಲ್ಲಿ ಆ ಸಭೆಗೆ ಕಾಣಿಕೆ ಕೊಡ್ತಾನೆ ಅಂತಂದ್ರೆ ಅದನ್ನು ಉಪಯೋಗಿಸಿ ಆ ಸೇವಕ ಜೀವನ ಮಾಡ್ತಾನೆ. ಅದರಿಂದ ಏನ್ ಪ್ರಯೋಜನ? ಅವನ ಜೀವನ ಮಾಡಿ ಅವನ ದೇವ್ರ ವಾಕ್ಯವನ್ನು ಕಲಿತು ಜನಗಳಿಗೆ ದೇವ್ರ ವಾಕ್ಯವನ್ನು ಬೋಧಿಸ್ತಾನೆ.
ಜನಗಳಿಗೆ ದೇವರ ಭಕ್ತಿಯನ್ನು ಬೋಧಿಸ್ತಾನೆ, ಜನಗಳು ದೇವರ ದಾರಿಯಲ್ಲಿ ನಡೆಯುವ ಹಾಗೆ ಅವರನ್ನ ಪ್ರೇರೇಪಿಸ್ತಾನೆ. ಆದ್ರೆ ಆ ಜನಗಳು ಆ ಸೇವಕನಿಗೆ ಕಾಣಿಕೆಯನ್ನು ಕೊಟ್ಟಿಲ್ಲ ಅಂತಂದ್ರೆ ಅವನು ಜೀವನ ಮಾಡೋದಕ್ಕೆ ಬೇರೆ ದಾರಿ ಇರೋದಿಲ್ಲ. ಆಗ ಅವನು ಹೋಗಿ ಯಾವುದೇ ಕೆಲಸ ಮಾಡ್ತಾನೆ. ಅವನು ಯಾವುದೇ ಕೆಲಸ ಮಾಡ್ಕೊಂಡ್ ಬಂದ್ರೆ ಈ ಜನಗಳಿಗೆ ವಾಕ್ಯವನ್ನು ಬೋಧಿಸಿ ಅವರನ್ನು ದೇವರ ದಾರಿಯಲ್ಲಿ ಸರಿಯಾಗಿ ನಡೆಸೋದಕ್ಕೆ ಅವನಿಗೆ ಅವಕಾಶ ಇರೋದಿಲ್ಲ. ಆಗೇನಾಗುತ್ತೆ, ಆ ಜನಗಳು ತಮಗೆ ದೇವರ ವಾಕ್ಯವನ್ನು ಬೋಧಿಸುವಂತವ್ರು ಇಲ್ಲದೆ, ಸೇವಕರು ಇಲ್ಲದೆ ಅವರು ದಾರಿ ತಪ್ಪಿ ಹೋಗಿ ಕೊನೆಗೆ ಪಾಪದಲ್ಲಿ ಬದುಕಿ ಅವರ ಆತ್ಮಗಳನ್ನು ನಾವು ನಷ್ಟಪಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಒಂದು ಸೇವಕನಿಗೆ ನಾವು ಕಾಣಿಕೆ ಕೊಡ್ತೀವಿ ಅಂತಂದ್ರೆ ಆತನು ನಮಗೆ ದೇವರ ವಾಕ್ಯವನ್ನು ಬೋಧಿಸಿ ದೇವರ ಸತ್ಯದಲ್ಲಿ ನಮ್ಮನ್ನು ನಡೆಸಿ ನಾವು ದೇವರ ಭಕ್ತಿಯಲ್ಲೂ ಭಯದಲ್ಲಿಯೂ ನಾವು ನಮ್ಮ ಮಕ್ಕಳು ಯಾವಾಗಲೂ ಜೀವಿಸುವ ಹಾಗೆ ನಮ್ಮನ್ನು ಪ್ರೇರೇಪಿಸುವುದಕ್ಕಾಗಿ, ನಮ್ಮ ಆತ್ಮಗಳನ್ನು ಕಾಯುವುದಕ್ಕಾಗಿ ಆ ಕೆಲಸ ತನಗಿರೋದ್ರಿಂದ ಆ ಕೆಲಸ ತಾನು ಮಾಡುವ ಹಾಗೆ ಶಕ್ತನಾಗುವಂತೆ ತನಗೆ ಬೇಕಾದಂತ ಲೌಕಿಕ ಅಗತ್ಯಗಳನ್ನು ಸಂಧಿಸುವುದಕ್ಕಾಗಿ ನಾವು ಕಾಣಿಕೆ ಕೊಡ್ತೇವೆ. ಒಂದು ಸೇವಕ ನಮ್ಮ ಆತ್ಮೀಯ ಅಗತ್ಯಗಳನ್ನು ಸಂಧಿಸ್ತಾನೆ, ನಾವು ಅವನ ಲೌಕಿಕ ಅಗತ್ಯಗಳನ್ನ ಸಂಧಿಸುವವರಾಗಿರುತ್ತೇವೆ. ಆಗ ನಮ್ಮ ಆತ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಮಗೆ ದೇವರೊಬ್ಬನನ್ನು ನೇಮಿಸಿದ್ದಾನೆ ಅಂತ ಹೇಳಿ ಅವನ ಲೌಕಿಕ ಅಗತ್ಯಕ್ಕೋಸ್ಕರ ನಾವು ಕೊಡುವಂತವರಾಗಿರ್ತೇವೆ. ಅದಕ್ಕೋಸ್ಕರವಾಗಿ ಕೊಡುವಂಥದ್ದು ಕಾಣಿಕೆ. ಅದು ಮಾತ್ರ ಅಲ್ದಿರ, ಆ ಸೇವಕ ಇತರರಿಗೂ ಸಹ ದೇವರ ವಾಕ್ಯವನ್ನು ತಿಳಿಯಪಡಿಸಿ ಇತರರು ಸಹ ದೇವರನ್ನು ಅರಿಯದಿರುವಂತವರು ದೇವರ ಬಳಿಗೆ ಬರುವುದಕ್ಕೆ ಅವಕಾಶ ಆಗುತ್ತೆ. ಬರೀ ಸೇವಕ ಮಾತ್ರ ಅದನ್ನು ಮಾಡ್ಬೇಕಂತಲ್ಲ, ವಿಶ್ವಾಸಗಳು ಸಹ ಅದನ್ನು ಮಾಡಬೇಕು. ಆಗ ಇನ್ನೊಬ್ಬರು ದೇವರನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಅನುಕೂಲ ಆಗೋದಕ್ಕೆ ನಾವೇನ್ ಮಾಡ್ತೇವೆ, ಕಾಣಿಕೆಯನ್ನು ಕೊಡುವಂತವರಾಗಿರ್ತೇವೆ. ಅದು ಮಾತ್ರ ಅಲ್ದಿರ, ಒಂದು ಸಭೆ ಕಾಣಿಕೆಯನ್ನು ಸ್ವೀಕರಿಸಿ ಆ ಕಾಣಿಕೆಯಲ್ಲಿ ಇಲ್ಲದಿರುವಂತಹ ಬಡವರಿಗೆ ಹಂಚಬೇಕಾಗಿರುವಂತದ್ದು ಅದರ ಕರ್ತವ್ಯ. ಅಪೊಸ್ತಲರು ಅವರ ಪಾದಗಳ ಬಳಿಯಲ್ಲಿ ಬಂದು ಜನಗಳು ಅವರ ಆಸ್ತಿನೆಲ್ಲ ಮಾರಿ ಏರಳವಾಗಿ ಹಣವನ್ನಿಟ್ರು. ಅದನ್ನೆಲ್ಲ ತಗೊಂಡು ಅಪೊಸ್ತಲರು ಎತ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಆಯಾಮ ಬದುಕಲಿಲ್ಲ. ಆದ್ರೆ ಅವರು ಬಡವರಿಗೆ ಹಂಚಿಕೊಟ್ರು. ಇದನ್ನ ಇವತ್ತು ಎಷ್ಟೋ ಸಭೆಗಳು ಮಾಡೋದಿಲ್ಲ. ಕೊಡಿ 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 ಅಂತ ಕಾಣಿಕೆ ಇಸ್ಕೊಳ್ತಾರೆ, ಆದ್ರೆ ಬಡವರಿಗೆ ಹಂಚಿಕೊಡ್ಬೇಕು ಅನ್ನುವಂಥದ್ದನ್ನ ಎಷ್ಟೋ ಸಭೆಗಳು ಮಾಡೋದಿಲ್ಲ. ಆದ್ರೆ ಮಾಡ್ಬೇಕಾಗಿರುವಂತದ್ದು ಅದ್ರ ಕರ್ತವ್ಯ. ಅದನ್ನ ಮಾಡುವಂತವ್ರು ಇದ್ದಾರೆ. ಎಷ್ಟೋ ಸಭೆಗಳು ತಮಗೆ ಬರುವಂತ ಕಾಣಿಕೆಗಳಲ್ಲಿ ಎಷ್ಟೋ ಬಡವರಿಗೆ ಸಹಾಯ ಮಾಡುವಂತ ತುಂಬಾ ಸಭೆಗಳಿದೆ. ಆದ್ರೆ ಇನ್ನೂ ಎಷ್ಟೋ ಸಭೆಗಳು ಕಾಣಿಕೆಗಳಿಗೆ ಇಸ್ಕೊಂಡು ₹1 ಬಡವರಿಗೆ ಅಂತ ಕೊಡೋದಿಲ್ಲ. ಆದ್ರೆ ನಾವು ಬಡವರಿಗೆ ಅಂತ ದೇವರ ನಾಮದಲ್ಲಿ ಕೊಡುವಂತವರಾಗಿರಬೇಕು. ಆಗ ನಾವು ಕಾಣಿಕೆಗಳು ಕೊಡುವಾಗ ಅದೊಂದು ಸೇವಕನ ಅಗತ್ಯಗಳು ಸಂಧಿಸಲ್ಪಡುತ್ತೆ. ಇನ್ನೊಬ್ಬರು ದೇವರನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನೊಬ್ಬರ ಕಷ್ಟಗಳಿಗೆ ಪರಿಹಾರವಾಗಿ ಇನ್ನೊಬ್ಬರು ತೊಂದರೆಗಳು ಸರಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಕೊರತೆಲಿರುವಂತಹ ಬೇರೆಯವರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಗಳಿಗೋಸ್ಕರ ನಾವು ಕಾಣಿಕೆಯನ್ನು ಕೊಡುವಂತವರಾಗಿರಬೇಕು. ಸಭೆ ಮಾತ್ರ ಅಲ್ಲ, ವಿಶ್ವಾಸಿಗಳಾಗಿ ನಾವು ಸಹ ಬಡವರಿಗೆ ಇಲ್ಲದವರಿಗೆ ಸಹಾಯವನ್ನು ಮಾಡುವಂತವರಾಗಿರಬೇಕು. ಆದ್ರೆ ಇದನ್ನ ಸಭೆ ಇವತ್ತು ಮಾಡ್ತಾ ಇಲ್ಲ. ನಾವು ಸಭೆಯಲ್ಲಿ ಕಾಣಿಕೆ ಕೊಡ್ತೀವಿ ಅಂತಂದ್ರೆ ದೇವರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ, ನಮ್ಮ ಆತ್ಮೀಯ ಅಗತ್ಯಗಳನ್ನು ಸಂಧಿಸಿ ನಮ್ಮನ್ನ ದೇವರ ಭಯಭಕ್ತಿಯಲ್ಲಿ ನಡೆಸೋದಕ್ಕೋಸ್ಕರ ಪ್ರಯಾಸ ಪಡುವಂತ ಒಂದು ವ್ಯಕ್ತಿ ತನ್ನ ಅಗತ್ಯಗಳು ಸಂಧಿಸಲ್ಪಡಬೇಕು. ಆತನ ಮಾಡುವಂತ ಆ ಕೆಲಸದಲ್ಲಿ ಮುಂದುವರಿಯಬೇಕು ಅನ್ನೋದಕ್ಕೋಸ್ಕರ, ಈ ಸೇವೆಗಳ ಮುಖಾಂತರ ಇನ್ನೊಬ್ಬರು ರಕ್ಷಣೆ ಹೊಂದಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ, ಇನ್ನೊಬ್ಬರ ಕಷ್ಟಗಳು ಪರಿಹಾರವಾಗ್ಲಿ ಅನ್ನೋದಕ್ಕೋಸ್ಕರ ನಾವು ಕಾಣಿಕೆ ಕೊಡ್ತೇವೆ. ನಾನು ಕಾಣಿಕೆ ಕೊಟ್ಟರೆ ನಂಗೆ ಆಶೀರ್ವಾದ ಬರುತ್ತೆ, ನಾನು ಇವತ್ತು ₹1 ಕೊಟ್ಟರೆ ನಾಳೆ ₹10 ಕೊಡ್ತಾರೆ, ವ್ಯಾಪಾರ ಮಾಡೋದಕ್ಕೋಸ್ಕರ ಅಲ್ಲ. ದೇವರ ಒಳ್ಳೆಯತನ ಸ್ಮರಿಸಿ ದೇವರನ್ನ ಸ್ತುತಿಸಿ ಇನ್ನೊಬ್ಬ ಮನುಷ್ಯರಿಗೆ ಪ್ರಯೋಜನ ಆಗೋದಕ್ಕೋಸ್ಕರ ನಾನು ನೀವು ಕಾಣಿಕೆಯನ್ನು ಕೊಡಬೇಕು. ಹಲ್ಲೆಲೂಯಾ. ಆದ್ರೆ ಅನೇಕರು ಇವತ್ತೇನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸಭೆಯನ್ನ ವ್ಯಾಪಾರದ ಸ್ಥಳವಾಗಿ ಬದಲಾಯಿಸ್ಬಿಟ್ಟಿದ್ದಾರೆ. ಸಭೆಗೇನಕ್ಕೋಸ್ಕರ ಬರ್ತಾ ಇದ್ದಾರೆ? ಆಶೀರ್ವಾದ. ಆವತ್ತು ಯಾಜಕರು, ಶಾಸ್ತ್ರಿಗಳು, ಫರಿಸಾರಿಗಳು ದೇವರ ಆಲಯವನ್ನು ಯಾವ ತರ ಬದಲಾಯಿಸ್ಬಿಟ್ರು? ವ್ಯಾಪಾರ ಸ್ಥಳವಾಗಿ ಬದಲಾಯಿಸ್ಬಿಟ್ರು. ಅಲ್ಲಿ ವ್ಯಾಪಾರ ಮಾಡೋರ್ಗೇನು? ತುಂಬಾ ಲಾಭ, ಆಶೀರ್ವಾದ. ಅವನತ್ರ ಕಮಿಷನ್ ಇಸ್ಕೊಳ್ಳುವಂತ ಈ ಮಹಾಯಾಜಕನಿಗೆ, ಶಾಸ್ತ್ರಿಗಳ, ಫರಿಸಾರಿಗಳಿಗೆಲ್ಲ ಏನು? ಅವ್ರಿಗೂ ತುಂಬಾ ಆಶೀರ್ವಾದ, ಫುಲ್ ಕಮಿಷನ್. ಆದ್ರೆ ದೇವರಿಗೆ ಸಂಕಟ. ಅಲ್ಲಿ ಬರೋನು ದೇವರನ್ನ ಕಾಣೋದಕ್ಕೋಸ್ಕರ ಬರಬೇಕು ಹೊರತು ವ್ಯಾಪಾರ ಮಾಡಿ ಲಾಭ ಮಾಡೋದಕ್ಕೋಸ್ಕರ ಅಲ್ಲ. ಇವತ್ತು ಸಭೆಗಳು ದೇವರನ್ನ ತೋರಿಸ್ತಾ ಇಲ್ಲ, ವ್ಯಾಪಾರವನ್ನು ತೋರಿಸ್ತಾ ಇದೆ. ದುಡ್ಡು ಮಾಡೋದು ಹೆಂಗೆ ಅನ್ನೋದನ್ನ ತೋರಿಸ್ತಾ ಇದೆ. ನಮ್ಮ ಹತ್ರ ಬಂದು ನೀವು ದುಡ್ಡು ಹಾಕ್ಬಿಟ್ರೆ ದೇವರು ನಿಮ್ಗೆ ದುಡ್ಡು ಕೊಡ್ತಾರೆ. ಸಭೆ ದೇವರ ಭಕ್ತಿಯನ್ನು ಕಲಿಸೋದಕ್ಕಿರೋದು, ಸಭೆ ದೇವರ ಭಯವನ್ನು ಕಲಿಸೋದಕ್ಕಿರೋದು, ಸಭೆ ನೀತಿಯನ್ನು ತೋರಿಸೋದಕ್ಕೋಸ್ಕರ ಇರೋದು, ಸಭೆ ಜನಗಳನ್ನ ದೇವರ ಕಡೆಗೆ ತಿರುಗಿಸೋದಕ್ಕೋಸ್ಕರ ಇರೋದು. ಇವತ್ತು ಸಭೆಗಳು ದಾರಿ ತಪ್ಪಿ ಹೋಗಿದೆ. ಜನಗಳನ್ನ ಆಶೀರ್ವಾದ ಕಡೆಗೆ, ಜನಗಳನ್ನ ಐಶ್ವರ್ಯದ ಕಡೆಗೆ, ಜನಗಳನ್ನ ಈ ಲೋಕದ ಮೋಹದ ಕಡೆಗೆ ತಿರುಗಿಸಿ ಅವರನ್ನು ವಂಚಿಸ್ತಾ ಇದೆ. ನಾನು ನೀವು ಎಚ್ಚರಿಕೆ ಆಗಿರ್ಬೇಕಾಗಿರುವಂತದ್ದು ಬಹಳ ಮುಖ್ಯ. ಆದ್ರೆ ಇವುಗಳನ್ನ ನಾವು ಕಾಣುವಾಗ ನಮ್ಮ ಮನಸ್ಸು ಕುಚ್ಚಬೇಕು. ಒಬ್ಬ ನೀತಿವಂತನು ಅನ್ಯಾಯವನ್ನು ನೋಡುವಾಗ ಅವನ ಮನಸ್ಸು ಕುಚ್ಚುತ್ತೆ. ಯೇಸು ಕ್ರಿಸ್ತನು ಆಲಯದಲ್ಲಿ ಅವತ್ತು ನಡೀತಾ ಇದ್ದದನ್ನು ನೋಡಿ ಅವ್ರ ಜೊತೆ ಸೇರಿ ನನಗೂ ಸ್ವಲ್ಪ ಕಮಿಷನ್ ಕೊಡಿ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಲ್ಲ. ಹಗ್ಗವನ್ನು ತಗೊಂಡು ಕೋರಣೆ ಮಾಡಿ ಎಲ್ಲವನ್ನು ಒಡೆದು ಆಚೆ ಓಡಿಸಿದ್ರು.
ಇವತ್ತು ಸಭೆಯಲ್ಲಿ ಏನ್ ನಡೀತಾ ಇದೆ ಅದನ್ನ ನೋಡುವಾಗ ನನಗೂ ನಿನಗೂ ಸಂಕಟ ಆದ್ರೆ ನಾವು ನೀತಿವಂತರು. ಅರೆ ನಮಗ್ ಸಂಕಟ ಆಗ್ತಾ ಇದೆಯಾ? ಸಭೆಯಲ್ಲಿ ಇವತ್ತು ಏನ್ ನಡೀತಾ ಇದೆ ಅದನ್ನ ನೋಡುವಾಗ ನಮಗೆ ಸಂಕಟ ಆಗ್ತಾ ಇದೆಯಾ? ಯೆರೆಮೀಯ ಪ್ರವಾದಿ ಇಸ್ರಾಯೇಲ್ ಜನಗಳು ಕೆಟ್ಟು ಹೋಗೋದನ್ನ ನೋಡುವಾಗ ಯೆರೂಸಲೇಮ್ ಎಂಬುವಂತ ಯುವತಿಯೇ ನೀನ್ ಹಾಳಾದೆಯಲ್ಲ ಅಂತ ಕಣ್ಣೀರಿಟ್ಟ. ಯೇಸು ಕ್ರಿಸ್ತನಿಗೆ ಕನ್ನಿಕೆಯಾಗಿರುವಂತ ಸಭೆ ಇವತ್ತು ಕೆಟ್ಟು ಹೋಗಿರುವಾಗ ಯೇಸು ಕ್ರಿಸ್ತನಿಗೆ ಕನ್ನಿಕೆಯಾಗಿರುವ ಸಭೆಯೇ ನೀನ್ ಕೆಟ್ಟು ಹೋದೆಯಲ್ಲ ಅಂದ ನಾವು ಗೋಳಾಡ್ತಾ ಇದೀವ. ಆ ರೀತಿ ಗೋಳಾಡ್ತಾ ಇದ್ರೆ ನಾನು ನೀವು ನೀತಿವಂತರು. ಯೇಸು ಕ್ರಿಸ್ತನು ಆವತ್ತು ಆಲಯ ಕೆಟ್ಟು ಹೋಗಿರೋದನ್ನ ನೋಡಿ ಸುಮ್ಮನೆ ಹೋಗಲಿಲ್ಲ. ದೇವರ ವಾಕ್ಯ ಹೇಳುತ್ತೆ, ಆಲಯದ ಮೇಲಿನ ತನ್ನ ಅಭಿಮಾನ ಅದು ದಹಿಸುವ ಅಗ್ನಿಯಾಗಿತ್ತು ಎಂಬುದಾಗಿ ಹೇಳಿ, ನಿನ್ನ ಆಲಯದ ಅಭಿಮಾನವು ನನ್ನಲ್ಲಿ ದಹಿಸಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಇವತ್ತು ಸಭೆಯಲ್ಲಿ ನಡೀತಾರಂತ ಅನ್ಯಾಯವನ್ನು ನಾನು ನೀವು ಕಾಣುವಾಗ ನಮ್ಮ ಮನಸ್ಸು ದಹಿಸಬೇಕು, ನಮ್ಮಲ್ಲಿ ಬೆಂಕಿ ಉರಿದ ಹಾಗಾಗಬೇಕು. ದೇವರ ಹೆಸರಿನಲ್ಲಿ ಎಂತ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ದೇವರ ಹೆಸರಿನಲ್ಲಿ ಎಂತ ಮೋಸ ಮಾಡ್ತಾ ಇದ್ದಾರೆ, ದೇವರ ಹೆಸರಿನಲ್ಲಿ ಯಾವ ತರ ಜನಗಳು ಹಾಳು ಮಾಡ್ತಾ ಇದ್ದಾರೆ. ಜನಗಳು ದೇವರ ಭಕ್ತಿಯನ್ನು ಬಿಟ್ಟು ಬಿಟ್ಟಿದ್ದಾರೆ, ಸೇವಕರು ದೇವರ ವಾಕ್ಯವನ್ನು ಬಿಟ್ಟು ಬಿಟ್ಟಿದ್ದಾರೆ, ಸಭೆ ಕೆಟ್ಟು ಹೋಗಿದೆ. ಅಯ್ಯೋ ಯೇಸು ಕ್ರಿಸ್ತನ ಕನ್ಯೆಯೇ ನೀನ್ ಕೆಟ್ಟು ಹೋದಿಯಲ್ಲ ಅನ್ನುವಂಥದ್ದು ದುಃಖ, ಆ ಮನವೇದನೆ ನಮ್ಮಲ್ಲಿ ಉಂಟಾಗುತ್ತಾ? ಯೇಸು ಕ್ರಿಸ್ತನಲ್ಲಿ ಅದು ಉಂಟಾಯಿತು. ಕಾರಣ ಆತನು ನೀತಿವಂತನು. ನಾನು ನೀವು ನೀತಿನ ಅನುಸರಿಸುವವರಾಗಿದ್ರೆ ಸಭೆಯಲ್ಲಿ ಇವತ್ತು ನಡೀತಾ ಇರೋ ಕಾರ್ಯಗಳನ್ನು ನೋಡಿ ದುಃಖ ಪಡ್ತೇವೆ, ಕಣ್ಣೀರಿಡ್ತೇವೆ. ಇನ್ನೊಂದು ಆ ದಿನಗಳಲ್ಲಿ ಆ ಜನಗಳು ಮಾಡಿದ ಕೆಲಸ ಏನಂದ್ರೆ, ಆಲಯದಲ್ಲಿರುವಂತ ದೇವರನ್ನು ಬಿಟ್ಟು ಬಿಟ್ರು, ಆಲಯವನ್ನು ಇಟ್ಕೊಂಡ್ಬಿಟ್ರು. ಯೇಸು ಕ್ರಿಸ್ತನು ಆ ಆಲಯಕ್ಕೆ ಬಂದಾಗ ಶಿಷ್ಯರು ಹೇಳಿದಂತ ಮಾತೇನಂತಂದ್ರೆ, ಗುರುವೇ ಈ ಕಟ್ಟಡವನ್ನ ನೋಡಿದೆಯಾ, ಇದ್ರ ಕಲ್ಲುಗಳನ್ನ ನೋಡಿದೆಯಾ, ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಮಾಡಿದ್ದಾರೆ ನೋಡಿ ಸ್ವಾಮಿ, ಎಷ್ಟು ಅಗಮ್ಯವಾಗಿದೆ, ಎಷ್ಟು ದೊಡ್ಡದಾಗಿದೆ. ಯಾವುದು ದೊಡ್ಡದು? ಆಲಯ ದೊಡ್ಡದ? ಆ ಕಲ್ಲು ದೊಡ್ಡದ? ಅದರಲ್ಲಿ ತನ್ನ ಹೆಸರನ್ನ ಪ್ರತಿಷ್ಠೆ ಪಡಿಸಿರುವ ದೇವರು ದೊಡ್ಡವನ? ಅಲ್ಲಿ ತನ್ನ ಹೆಸರನ್ನ ಪ್ರತಿಷ್ಠೆ ಮಾಡುವಂತ ದೇವರನ್ನ ಬಿಟ್ಟು ಬಿಟ್ರು. ಈ ಆಲಯ ಎಷ್ಟು ದೊಡ್ಡದಿದೆ, ಈ ಕಲ್ಲುಗಳು ಎಷ್ಟಿದೆ, ಎಷ್ಟು ಭವ್ಯವಾದ ಕಟ್ಟಡವನ್ನು ಹಿಡ್ಕೊಂಡ್ರು. ಇವತ್ತು ಸಹ ಸಭೆ ಎಂಬುದಾಗಿ ಹೇಳಿ ಸಭೆಗೆ ಶಿರಸ್ಸಾಗಿರುವಂತಹ ಯೇಸು ಕ್ರಿಸ್ತನನ್ನ ಜನಗಳು ಬಿಟ್ಟು ಬಿಟ್ಟು ಸಭೆಯ ಕಟ್ಟಡಗಳನ್ನು ಹಿಡ್ಕೊಂಡಿದ್ದಾರೆ. ನಮ್ಮ ಸಭೆ ಎಷ್ಟು ದೊಡ್ಡದು ಗೊತ್ತಾ? ನಮ್ಮ ಸಭೆಯಲ್ಲಿ ಎಷ್ಟು ಜನ ಕೂತ್ಕೊಬೋದು ಗೊತ್ತಾ? ನಮ್ಮ ಸಭೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮ ಸಭೆಯಲ್ಲಿ ಮ್ಯೂಸಿಕ್ ಹೆಂಗಿದೆ ಗೊತ್ತಾ? ಸಭೆಗಳು ಇವತ್ತು ಅರಮನೆಗಳಾಗಿದೆ, ಸೇವಕರುಗಳು ರಾಜರುಗಳಾಗಿದ್ದಾರೆ. ಯೇಸು ಕ್ರಿಸ್ತನ್ ಮಾತ್ರ ಅಲ್ಲಿ ಇಲ್ಲ. ಇವತ್ತು ಸಭೆಗಳಲ್ಲಿ ಆರಾಧನೆ ನೋಡಬೇಕು. ಸಭೆಗೆ ಬರುವಾಗ ಆ ಕಟ್ಟಡ ನೋಡಿ ಖುಷಿ, ಎಷ್ಟು ಚೆನ್ನಾಗಿದೆ ನಮ್ಮ ಸಭೆ ಅಂತ ಖುಷಿ. ಒಳಗಡೆ ಬಂದ್ಮೇಲಿಂದ ಆ ವೇದಿಕೆಯನ್ನು ನೋಡುವಾಗ ಅಲ್ಲಿ ತರತರವಾದ ಬಣ್ಣಗಳು, ತರತರವಾದ ಹೊಗೆ ಎಲ್ಲವನ್ನು ನೋಡುವಾಗ, ಅಲ್ಲಿ ಮ್ಯೂಸಿಕ್ ಬಾರಿಸಿ ತರತರವಾಗಿ ಆರಾಧನೆ ಮಾಡುವಾಗ ಎಷ್ಟು ಚೆನ್ನಾಗಿದೆ ಆರಾಧನೆ. ಇವತ್ತು ಆರಾಧನೆ ಮಾಡುವಂತವ್ರು ಎಷ್ಟೊತ್ತನ ಕಣ್ಣು ಮುಚ್ಚಿ ಆರಾಧನೆ ಮಾಡೋದಿಲ್ಲ, ಕಣ್ಣು ತೆಗೆದೇ ಆರಾಧನೆ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಸ್ಟೇಜ್ ಮೇಲೆ ಕುಣಿಯುವಂತವ್ರು ನೋಡ್ಬೇಕಲ್ವಾ? ಕಣ್ಣು ಮುಚ್ಚಿಕೊಂಡ್ರೆ ಅವ್ರು ಕುಣಿಯೋದವ್ರಿಗೆ ಹೆಂಗ್ ಕಾಣಿಸುತ್ತೆ? ಅಲ್ಲಿ ಪಳ 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 ಅಂತ ಸ್ಟೇಜ್ ಮೇಲೆ ಲೈಟ್ ಹಾಕ್ತಾ ಇರ್ತಾರೆ. ಕಣ್ಣು ಮುಚ್ಚಿ ಆರಾಧನೆ ಮಾಡಿದ್ರೆ ಪಳ ಪಳ ಅಂತ ಬರುವಂತ ಲೈಟ್ ಹೆಂಗ್ ಕಾಣಿಸುತ್ತೆ? ಸ್ಟೇಜ್ ಮೇಲೆ ಇವತ್ತು ಎಲ್ಲ ಹೊಗೆ ಬಿಡ್ತಾ ಇರ್ತಾರೆ, ಎಲ್ಲ ಕಡೆಯಿಂದ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ. ಕಣ್ಣು ಮುಚ್ಚಿ ಆರಾಧನೆ ಮಾಡಿದ್ರೆ ಹೊಗೆ ಹೆಂಗ್ ಕಾಣಿಸುತ್ತೆ? ಕಣ್ಣು ತೆಗೆದೇ ಇವತ್ತು ಆರಾಧನೆ ಮಾಡ್ತಾ ಇರ್ತಾರೆ. ಇವತ್ತು ಸಭೆಗಳು ಜನಗಳಿಗೆ ಶರೀರಕ್ಕೆ ಪ್ರಿಯವಾಗುವ ಹಾಗೆ ಆರಾಧನೆ ಬದಲಾಯಿಸ್ಬಿಟ್ಟಿದೆ. ನಾನು ನೀವು ಸಭೆಗೆ ಬರೋದೇನಕ್ಕೋಸ್ಕರ? ಅಲ್ಲಿ ಪಳ 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 ಅನ್ನೋಂಥ ಲೈಟ್ ನೋಡೋದಕ್ಕೋಸ್ಕರನಾ? ಅಲ್ಲಿ ಹೊಗೆ ಬರುವಂತದ್ದು ನೋಡೋದಕ್ಕೋಸ್ಕರನಾ? ಇಲ್ಲ ಅಲ್ಲಿ ಸುಮ್ಮನೆ ಜಿಗಿದು ಕುಣಿಯುವಂತ ವ್ಯಕ್ತಿ ನೋಡೋದಕ್ಕೋಸ್ಕರನಾ? ಸಭೆಗೆ ನಾನು ನೀವು ಬರೋದೇನಕ್ಕೋಸ್ಕರ ಅಂದ್ರೆ ಉನ್ನತವಾಗಿರುವಂತಹ ಕರ್ತನನ್ನು ದರ್ಶಿಸುವುದಕ್ಕೋಸ್ಕರ. ಯೆಶಾಯ ಪ್ರವಾದಿ ದೇವರ ವಾಕ್ಯದಲ್ಲಿ, ಈಗ ಉನ್ನತನಾಗಿರುವಂತಹ ಕರ್ತನನ್ನ ದರ್ಶಿಸಿದೆನು, ಆತನ ವಸ್ತ್ರದ ನೆರಿಗೆಗಳು ಮಂದಿರದಲ್ಲೆಲ್ಲ ಹರಡಿದವು, ಕೆರೂಬಿಗಳು ಸೇರಾಫಿಗಳು ಕರ್ತನಾದ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಿರುವುದನ್ನು ಕೂಗುವುದನ್ನು ಕೇಳಿದನು. ಕೂಗುವಾಗ ಮಂದಿರದ ಅಸ್ತಿವಾರಗಳು ಕದಲಿದವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಾನು ನೀವು ವೇದಿಕೆ ಮೇಲೆ ಕುಣಿಯವನ್ನು ನೋಡೋದಕ್ಕೋಸ್ಕರ ಅಲ್ಲ ಬರೋದು ಆರಾಧನೆಗೆ. ಅಲ್ಲಿ ಬರುವಂತ ಫಳಫಳ ಅಂತ ಹೊಳೆಯುವಂತ ಬೆಳಕನ್ನು ನೋಡೋದಕ್ಕೋಸ್ಕರ ಅಲ್ಲ, ಅಲ್ಲಿರುವಂತ ಭವ್ಯವಾದ ವೇದಿಕೆಯನ್ನು ನೋಡೋದಕ್ಕೋಸ್ಕರ ಅಲ್ಲ, ಅಲ್ಲಿ ಇಂಪಾಗಿ ಕೇಳಿಸುವಂತ ಸಂಗೀತವನ್ನು ಕೇಳುವುದಕ್ಕಾಗಿ ಅಲ್ಲ. ನಾನು ನೀವು ಸಭೆಗೆ ಬರುವುದು ಉನ್ನತನಾಗಿರುವ ಕರ್ತನನ್ನು ದೃಷ್ಟಿಸುವುದಕ್ಕೋಸ್ಕರ, ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ. ಆ ದರ್ಶನವನ್ನು ನಾವು ಪಡೆಯೋದಕ್ಕೋಸ್ಕರ ಸಭೆಗೆ ಬರ್ತೇವೆ. ಅದನ್ನ ಪಡೆಯುವಾಗ ನಮಗೊಂದು ಸತ್ಯ ಅರ್ಥ ಆಗುತ್ತೆ. ಅಯ್ಯೋ ನಾನು ಹೊಲಸು ತುಟಿಯವನು, ನಾನು ಪಾಪಿ ಅನ್ನೋದು ಅರ್ಥ ಆಗುತ್ತೆ. ದೇವರ ಉನ್ನತವಾದ ದರ್ಶನವನ್ನು ಅವನು ಕಂಡಾಗ ನಾನು ಪಾಪಿ ಎಂಬುದಾಗಿ ಯೆಶಾಯ ಗೋಳಾಟ. ಒಂದು ಕೆರೂಬಿ ಬಂದು ಒಂದು ಬೆಂಕಿಯನ್ನು ತಂದು ಕೆಂಡವನ್ನು ತಂದು ಅವನ ಬಾಯಿಲಿಟ್ಟು ನೀನು ಶುದ್ಧನಾದೆ ಎಂಬುದಾಗಿ ಕೆರೂಬಿ ಹೇಳಿತ್ತು.
ಇವತ್ತು ನಾನು ನೀವು ಸಭೆಗೆ ಬರುವಂತದ್ದು ಆತನ ಪರಿಶುದ್ಧನೆಂದು ತಿಳಿದಕ್ಕೋಸ್ಕರ. ನಾವು ಕಣ್ಣು ಮುಚ್ಚಿ ದೇವರನ್ನ ಆರಾಧನೆ ಮಾಡುವಾಗ, ಕರ್ತನ ದರ್ಶನ ಉಂಟಾಗುವಾಗ ನಾವು ಪಾಪಗಳೆನ್ನುವುದು ಅರ್ಥ ಆಗುತ್ತೆ. ನಮ್ಮ ಪಾಪಗಳಿಗೋಸ್ಕರ ಮರೆತಿರ್ತೀವಿ. ಆದ್ರೆ ಭವ್ಯವಾದ ವೇದಿಕೆಯನ್ನು ಹಾಕಿ ಪಳಪಳ ಅಂತ ಲೈಟ್ ಹಾಕಿ ಬಸ್ ಅಂತ ಹೊಗೆ ಬಿಡೋನು ಅದನ್ನ ನೋಡುವಾಗ ಅವ್ನ ಪಾಪ ಏನಂತ ಅರ್ಥ ಆಗುತ್ತಾ? ಇವತ್ತು ಆರಾಧನೆಗಳು ಮನರಂಜನೆ ಆಗಿ ಬದಲಾಗಿ ಹೋಗಿದೆ. ಆರಾಧನೆ ಕೇವಲ ಮನರಂಜನೆ. ಅಲ್ಲಿರುವಂತ ವೇದಿಕೆ ನೋಡಿ, ಅಲ್ಲಿ ಕುಣಿಯುವಂತ ನೋಡಿ, ಅಲ್ಲಿ ಬರುವಂತ ಹೊಗೆ ನೋಡಿ, ಅಲ್ಲಿ ಬರುವಂತ ಬಣ್ಣ ಬಣ್ಣದ ಬಲ್ಪನ್ನು ನೋಡಿ ಖುಷಿ ಪಟ್ಟು ಮನೆಗೆ ಹೋಗ್ತಾರೆ ಅಷ್ಟೇ. ಕರ್ತನ ದರ್ಶನ ಅವರಿಗೆ ಬರಲಿಲ್ಲ. ಇವತ್ತು ಕರ್ತನ ಸಭೆಯಲ್ಲಿ ಮರೆಯಾಗಿ ಹೋಗಿದ್ದಾನೆ. ಕಟ್ಟಡಗಳು ಜನಗಳಿಗೆ ಕಾಣಿಸ್ತಾ ಇದೆ, ವೇದಿಕೆಗಳು ಜನಗಳಿಗೆ ಕಾಣಿಸ್ತಾ ಇದೆ, ಅಲ್ಲಿ ಕುಣಿಯುವಂತವ್ರು ಜನಗಳಿಗೆ ಕಾಣಿಸ್ತಾ ಇದ್ದಾರೆ, ಸೇವಕ ಕಾಣಿಸ್ತಾ ಇದ್ದಾನೆ. ದೇವರು ಮರೆಯಾಗಿ ಹೋಗಿದ್ದಾನೆ. ಸಭೆಗಳ ಪರಿಸ್ಥಿತಿ ಈ ರೀತಿಯಾಗಿದೆ. ಅರೆ ಇಂಥ ಕಾಲಘಟ್ಟದಲ್ಲಿ ನಿಮ್ಮ ಮನಸ್ಸು ಕುಚ್ಚುತ್ತಾ ಇದೆಯಾ? ನಮ್ಮ ಮನಸ್ಸು ನೋಯ್ತಾ ಇದೆಯಾ? ನೋಯ್ತಾ ಇದ್ರೆ ನಾವು ನೀತಿವಂತರು. ನಾವು ಇನ್ನೊಂದೇ ಒಂದು ಕಾರ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಒಂದು ಸಾಮ್ಯವನ್ನು ಹೇಳ್ತಾರೆ. ಏನಂದ್ರೆ, ಒಂದು ವ್ಯಕ್ತಿ ಅವನು ತನಗೆ ದ್ರಾಕ್ಷಿ ತೋಟ ಇರುತ್ತೆ, ಕೆಲಸವನ್ನು ಮಾಡುವಂತವರ ಬಳಿಗೆ ಹೋಗಿ ತಾನು ಬೆಳಗ್ಗೆ ಹೋಗಿ ನನ್ನ ತೋಟದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಹೋಗ್ತಾನೆ. ಅದಾದ ನಂತರ ಇನ್ನೊಬ್ಬರ ಹತ್ರ ಹೋಗ್ತಾನೆ, ಅವ್ರಿಗೂ ಕೂಡ ನನ್ನ ತೋಟದಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾನೆ. ಇದೇ ತರ ಬೆಳಗ್ಗೆ 9 ಗಂಟೆಗೆ, 12 ಗಂಟೆಗೆ, 3 ಗಂಟೆಗೆ, ಕಡೆಗೆ 5 ಗಂಟೆಗೆ ಹೋಗಿ ಯಾಕೆ ಸುಮ್ಮನೆ ಇದ್ದೀರಾ, ಹೋಗಿ ನನ್ನ ತೋಟದಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾನೆ. ಕೊನೆಗೆ 6 ಗಂಟೆಗೆ ಕೆಲಸ ಮುಗಿಯುತ್ತೆ. ಕೆಲಸ ಮುಗಿದ್ಮೇಲೆ ಆ ಯಜಮಾನ ಏನ್ ಮಾಡ್ತಾನೆ, ತನ್ನ ಕೆಲಸದವ್ರಿಗೆ ಯಾರು 5 ಗಂಟೆಗೆ ಬಂದ್ರು, 5 ಗಂಟೆ ಬಂದವರಿಂದ ಹಿಡಿದು ಬೆಳಿಗ್ಗೆ ಬಂದವ್ರವರೆಗೂ ಎಲ್ಲರಿಗೂ 1 ರೂಪಾಯಿ ಕೂಲಿ ಕೊಟ್ಟು ಕಳಿಸು ಅಂತ ಹೇಳ್ತಾನೆ. ಅದೇ ತರ 5 ಗಂಟೆಗೆ ಬಂದು 1 ಗಂಟೆ ಕೆಲಸ ಮಾಡಿದವನಿಗೆ 1 ರೂಪಾಯಿ ಕಾಣಿಕೆ ಸಿಗುತ್ತೆ. ಅದನ್ನ ನೋಡಿದಂತ ಬೆಳಗಿಂದ ಕೆಲಸ ಮಾಡಿದವನು ಏನ್ ಮಾಡ್ತಾನಂದ್ರೆ, ಇವನ್ ಈಗ 1 ಅವರ್ ಬಂದು ಕೆಲಸ ಮಾಡ್ದ, 1 ಅವರ್ ಕೆಲಸ ಮಾಡಿದಕ್ಕೋಸ್ಕರ ಅವನಿಗೆ 1 ರೂಪಾಯಿ ಕೊಟ್ಟಿದ್ದಾರೆ. ಅದೇ ತರ ನಾನು ಬೆಳಗಿಂದ ಕೆಲಸ ಮಾಡಿದ್ದೇನೆ, ನನಗೆ ಬಹುಶಃ ಜಾಸ್ತಿ ಕೊಡ್ತಾರೆ ಅಂತ ಅನ್ಕೊಂಡು ಬರ್ತಾನೆ. ಅವ್ನು ಕೊನೆಗೆ ಬರೋಷ್ಟು ಏನ್ ಮಾಡ್ತಾರೆ, ಇವನಿಗೆ 1 ರೂಪಾಯಿನ ಕೊಡ್ತಾರೆ. ಇವನಿಗೆ ಮಹಾಕೋಪ ಬರುತ್ತೆ. ಸ್ವಾಮಿ, ಇದೆಂತ ನ್ಯಾಯ? ನೀನೊಬ್ಬ ಅನೀತಿವಂತ, ನೀ ಸರಿ ಇಲ್ಲ ಅಂತಾನೆ. ಯಾಕಪ್ಪ, ಏನಾಯ್ತು ಅಂತಂದ್ರೆ, ಅವ್ನು ನೋಡು ಈಗ 1 ಗಂಟೆಗೆ ಮುಂಚೆ ಬಂದು 1 ಗಂಟೆ ಮಾತ್ರ ಕೆಲಸ ಮಾಡಿದ್ದಾನೆ, ಅವ್ನಿಗೆ 1 ರೂಪಾಯಿ ಕೊಟ್ಟಿದ್ದೀರಾ. ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ದೀನಿ, ನನಗೂ 1 ರೂಪಾಯಿ ಕೊಟ್ಟಿದ್ದೀರಾ. ಇದೆಂತ ಮೋಸ, ಸರಿ ಇಲ್ಲ ಇದು ಅಂತ ಹೇಳ್ತಾನೆ. ಆಗ ಆ ಅಧಿಪತಿ ಹೇಳ್ತಾನೆ, ನಾನು ನಿನ್ನ ಬೆಳಿಗ್ಗೆ ಕೆಲ್ಸಕ್ಕೆ ಕರೆತಾಗ ನಿನ್ಗೇನು ಹೇಳ್ದೆ, ಬಂದ್ ಕೆಲಸ ಮಾಡು 1 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ ಅಂತ. ನಾನು ಬೆಳಿಗ್ಗೆ ನಿನ್ ಕೆಲ್ಸಕ್ಕೆ ಕರೆದಾಗ 1 ರೂಪಾಯಿ ಕೊಡ್ತೀನಿ ಕೆಲಸ ಮಾಡು ಅಂತ ಹೇಳಿದೆ ತಾನೆ, ನೀನು ಒಪ್ಕೊಂಡು ಬಂದೆ ತಾನೆ, ನಾನು 1 ರೂಪಾಯಿ ಕೊಟ್ಟಿದ್ದೀನಿ ನಿನಗೆ, ನಿಂದೇನೋ ಕಷ್ಟ. ನಿನಗೆ ಯಾವ ತರ ಬೆಳಗಿಂದ ಕೆಲಸ ಮಾಡೋದಕ್ಕೆ 1 ರೂಪಾಯಿ ಕೊಡ್ಬೇಕಂತ ನನಗೆ ಇಷ್ಟ ಇತ್ತು, ಅದೇ ತರ ಒಂದೇ 1 ಗಂಟೆ ಕೆಲಸ ಮಾಡಿದವನಿಗೂ ಕೂಡ 1 ರೂಪಾಯಿ ಕೊಡ್ಬೇಕಂತ ನನಗೆ ಇಷ್ಟ ಇದೆ. ನನ್ನ ಸ್ವತ್ತು ನಾನು ಯಾರಿಗೆ ಹೆಂಗ್ ಬೇಕಾದ್ರೂ ಕೊಡ್ತೀನಿ, ನಿನಗೇನ್ ಕಷ್ಟ? ನಾನು ನಿನಗೆ ಬೆಳಿಗ್ಗೆ 1 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಈಗೇನು ಅರ್ಧ ರೂಪಾಯಿ ಕೊಟ್ಟಿಲ್ವಲ್ಲ, ನಿನಗೆ ಬೆಳಿಗ್ಗೆ ಹೇಳ್ದಷ್ಟೇ ಕೊಟ್ಟಿದ್ದೀನಿ ತಾನೆ, ನೀನ್ ತಗೊಂಡು ಹೋಗು. ನಾನು ಅವನಿಗೂ ಅದೇ ಹೇಳ್ದೆ, ನೀನು 1 ಗಂಟೆ ಕೆಲಸ ಮಾಡಿ ಸಾಕು, ನಿನಗೂ 1 ರೂಪಾಯಿ ಕೊಡ್ತೀನಿ ಅಂತ. ಅವ್ನಿಗೂ 1 ರೂಪಾಯಿ ಕೊಟ್ಟಿದ್ದೀನಿ, ನಿನಗೇನ್ ಕಷ್ಟ? ಈಗ ನಿನಗೆ ನಾನೇನು ಮೋಸ ಮಾಡಿಲ್ವಲ್ಲ, ನೀನು ನನ್ನ ಅನ್ಯಾಯವಂತ ಅಂತ ಯಾಕೆ ಹೇಳ್ತೀಯ, ಅನೀತಿವಂತ ಅಂತ ಯಾಕೆ ಹೇಳ್ತೀಯ? ನಾನು ನೀತಿವಂತ ಆಗಿರೋದು ನಿನ್ ಕಣ್ ಕುಚ್ಚುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ಇದು ನಿತ್ಯತ್ವದಲ್ಲಿ ನಡೆಯುತ್ತೆ. ಅಂದ್ರೆ ಕೆಲ ವಿಶ್ವಾಸಿಗಳು, ಕೆಲ ಸೇವಕರುಗಳು 50 ವರ್ಷ ದೇವರಿಗೋಸ್ಕರ ಜೀವಿಸಿ ಮರಣ ಹೊಂದಿ ದೇವರಾಜ್ಯಕ್ಕೆ ಹೋಗಿರ್ಬೋದು. ಯಾರೋ ಒಬ್ಬ ಒಂದು ವಿಶ್ವಾಸಿ ಇಲ್ಲ ಒಂದು ಸೇವಕ 5 ತಿಂಗಳು ಮಾತ್ರ ದೇವರನ್ನ ನಂಬಿ ಮರಣ ಹೊಂದಿ ದೇವರಾಜ್ಯಕ್ಕೆ ಹೋಗಿರ್ಬೋದು. ಆಗ ದೇವರಾಜ್ಯದಲ್ಲಿ ಎಲ್ಲರಿಗೂ ಫಲ ಕೊಡ್ತಾರೆ. ಈ 5 ತಿಂಗಳು ಮಾತ್ರ ದೇವರು ನಂಬಿ ಜೀವಿಸಿದಂತ ವ್ಯಕ್ತಿಗೆ ಫಲ ಕೊಡ್ತಾರೆ. ಎಷ್ಟು ಫಲ ಕೊಡ್ತಾರೆ ಅಂದ್ರೆ ವಿಪರೀತವಾದ ಫಲ ಕೊಡ್ತಾರೆ. ಆಗ 50 ವರ್ಷದಿಂದ ಜೀವಿಸಿದಂತ ವಿಶ್ವಾಸಿಗೆ, ಸೇವಕನಿಗೆ ಅದನ್ನ ನೋಡಿದಾಗ ಮನಸ್ಸಲ್ಲಿ ದೊಡ್ಡ ಲೆಕ್ಕಾಚಾರ ಬರುತ್ತೆ. ಏನ್ ಲೆಕ್ಕಾಚಾರ ಅಂದ್ರೆ, 5 ತಿಂಗಳು ಮಾತ್ರ ಅವನು ದೇವರಿಗೋಸ್ಕರ ಜೀವಿಸಿದ್ದು, ಅವನಿಗೆ ಇಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ನಾನು 50 ವರ್ಷ ದೇವರಿಗೋಸ್ಕರ ಜೀವಿಸಿದ್ದೀನಿ, ನನ್ಗೆ ಎಷ್ಟು ಕೊಡ್ಬೋದು ಅಂತ ಲೆಕ್ಕಾಚಾರ ಹಾಕೊಂಡಿರ್ತಾನೆ. ಕೊನೆಗೆ ಆ 5 ತಿಂಗಳು ದೇವ್ರು ನಂಬಿದವನಿಗೆ ಎಷ್ಟು ಬರುತ್ತೋ ಅಷ್ಟನ್ನ ಇವನಿಗೂ ಕೊಡ್ತಾರೆ. ಇವನಿಗೆ ದೊಡ್ಡ ನಿರಾಸೆ ಆಗುತ್ತೆ. ಸ್ವಾಮಿ, ಇದೆಂತ ಅನ್ಯಾಯ, ಅವನು 5 ತಿಂಗಳು ಮಾತ್ರ ನಿಮ್ಮನ್ನು ನಂಬಿ ಜೀವಿಸಿದ್ದು, ಅವನಿಗೆ ಇಷ್ಟು ಪ್ರತಿಫಲ ಕೊಟ್ಟಿದ್ದಾರ. ನಾನು 50 ವರ್ಷ ಇದ್ದೆ, ಅದು ನನಗೆ ಎಷ್ಟು ಕೊಡ್ಬೇಕು, ಅವನಿಗಿಂತ 50 ಪಟ್ಟು ಜಾಸ್ತಿ ಕೊಡ್ಬೇಕು, ನನಗೂ ಇಷ್ಟೇ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ದೇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ನಿನಗೆ ಪ್ರಾರಂಭದಲ್ಲಿ ಕರೆದಾಗ ಇದನ್ನ ಕೊಡ್ತೀನಿ, ನನ್ನನ್ನು ನಂಬಿಬಾ ಅಂತಾನೆ ಹೇಳಿದ್ರು. ನೀನು 50 ವರ್ಷ ನನಗೋಸ್ಕರ ನಂಬಿಗೋಸ್ಕರ ಜೀವಿಸ್ತೆ, ನಾನು ನಿನಗೆ ಏನ್ ಕೊಡ್ತೀನಿ ಅಂದ್ರೆ ನಾನು ಕೊಟ್ಟಿದ್ದೀನಿ. 5 ತಿಂಗಳು ನನ್ನ ನಂಬಿ ಜೀವಿಸ್ದನ್ಗೂ ಕೂಡ ನಾನು ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ರು. ಹಂಗ ಅದನ್ನ ಕೊಟ್ಟಿದ್ದೀನಿ. ನನ್ನಲ್ಲಿ ಯಾವುದೇ ಅನೀತಿ ಇಲ್ಲ ಅಂತ ದೇವರ ಆ ದಿನದಲ್ಲಿ ಉತ್ತರವನ್ನು ಕೊಡ್ತಾರೆ. ಆಗ ಯೇಸು ಕ್ರಿಸ್ತನು ಕೇವಲ ಈ ಲೋಕದಲ್ಲಿ ಮಾತ್ರ ಅಲ್ಲ, ನಿತ್ಯತ್ವದಲ್ಲಿಯೂ ನೀತಿಯನ್ನು ಅನುಸರಿಸ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಅಂತ ಹೇಳಿದ್ರು. ಯೇಸು ಕ್ರಿಸ್ತನು ನೀತಿಗೆ ಹಸಿದು ಬಾಯಾರಿ ಜೀವಿಸಿದ್ರು.
ಅಕ್ರಮವನ್ನು ಅವರು ಸಹಿಸಲಿಲ್ಲ, ಅನ್ಯಾಯವನ್ನು ಸಹಿಸಲಿಲ್ಲ, ವಂಚನೆಯನ್ನು ಸಹಿಸಲಿಲ್ಲ. ನಾನು ನೀವು ನೀತಿಗೆ ಹಸಿದು ಬಾಯಾರಿ ಬದುಕ್ತಾ ಇದ್ದೇವಾ? ಬದುಕ್ತಾ ಇದ್ರೆ ನಾನು ನೀವು ಧನ್ಯರು. ಹಲ್ಲೆಲೂಯಾ. ನೀತಿಗೆ ಬಾಯಾರಿ ಹಸಿದು ಬದುಕುವಂತವ್ರಿಗೆ ಏನಾಗುತ್ತೆ? ಅವರು ತೃಪ್ತರಾಗ್ತಾರೆ. ನೀತಿಗೆ ಹಸಿವುಗೊಳ್ಳುವಂತವ್ರು ತೃಪ್ತರಾಗ್ತಾರೆ. ಯಾವಾಗ ತೃಪ್ತರಾಗ್ತಾರೆ? ಎಲ್ಲಿ ತೃಪ್ತರಾಗ್ತಾರೆ? ದೇವರಾಜ್ಯದಲ್ಲಿ ತೃಪ್ತರಾಗ್ತಾರೆ. ಈ ಲೋಕದಲ್ಲಿ ನಮಗೆ ಜೀವಿಸುವಾಗ ಸುತ್ತಮುತ್ತಲ ಅನೀತಿಯನ್ನು ಅನುಸರಿಸುವಂತವ್ರು ಇದ್ದೇ ಇರ್ತಾರೆ. ಸಭೆಯಲ್ಲೂ ಕೂಡ ವಿಶ್ವಾಸಗಳಂತ ಹೇಳಿಕೊಂಡು, ದೇವ ಸೇವಕರಂತ ಹೇಳಿಕೊಂಡು ಅನೀತಿಯನ್ನು ಅನುಸರಿಸುವಂತವ್ರು ಇದ್ದೇ ಇರ್ತಾರೆ. ಇದನ್ನು ನೋಡುವಾಗಲೆಲ್ಲ ನೀತಿಯನ್ನು ಅನುಸರಿಸುವಂತವ್ರ ಮನಸ್ಸು ಕುಚ್ಚುತ್ತೆ, ಮನಸ್ಸು ಬಾಧೆ ಆಗುತ್ತೆ. ಅಯ್ಯೋ, ಏಕೆ ಈ ರೀತಿಯಾಗಿ ಜನಗಳು ಬರುತ್ತಾರೆ ಅಂತ ನೋವಾಗುತ್ತೆ. ಅದು ಅವ್ರಿಗೆ ತೃಪ್ತಿ ಆಗುತ್ತೆ. ಯಾವುದು ತೃಪ್ತಿ ಆಗುತ್ತೆ? ಒಂದು ದಿವಸ ದೇವರು ನೀತಿಯುಳ್ಳ ತನ್ನ ರಾಜ್ಯಕ್ಕೆ ಅವರನ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಆಗ ಅವ್ರಿಗೆ ತೃಪ್ತಿ ಆಗುತ್ತೆ. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಸೇರುವಂತವರು ಯಾರು? ನೀತಿವಂತರ ಹೊರತು ಯಾವನು ದೇವರ ರಾಜ್ಯದಲ್ಲಿ ಸೇರುವುದಿಲ್ಲ. ಅಲ್ಲಿ ಸುಳ್ಳಾದದ್ದು, ಕಪಟವಾದದ್ದು, ಮೋಸವಾದದ್ದು ಯಾವುದು ಸಹ ಸೇರುವುದಿಲ್ಲ. ಹೊಲೆಯಾದ ಒಂದು ಸಹ ದೇವರ ರಾಜ್ಯವನ್ನು ಸೇರುವುದಿಲ್ಲ. ಅಲ್ಲಿ ಸೇರುವುದೆಲ್ಲ ನೀತಿ ಮಾತ್ರವೇ. ಹಲ್ಲೆಲೂಯಾ. ಯಾರು ಈ ಲೋಕದಲ್ಲಿ ನೀತಿಗೋಸ್ಕರವಾಗಿ ತವಕಿಸಿ ಅನೀತಿಯನ್ನು ಕಾಣುವಾಗ ದುಃಖಪಟ್ಟು, ಬಾಧೆಪಟ್ಟು, ಮನ ಒಡೆದವರುಗಳಾಗಿ ಜೀವಿಸುತ್ತಾ ಇರ್ತಾರೋ ಅವರನ್ನು ದೇವರು ನೀತಿಯುಳ್ಳ ತನ್ನ ರಾಜ್ಯಕ್ಕೆ ಸೇರಿಸುತ್ತಾನೆ. ಅಲ್ಲಿ ಶಾಶ್ವತವಾಗಿ ಅವರು ತೃಪ್ತಿ ಹೊಂದಿ ಸಂತೋಷವಾಗಿ ದೇವರೊಟ್ಟಿಗೆ ಸದಾಕಾಲವು ಜೀವಿಸ್ತಾರೆ. ಹಲ್ಲೆಲೂಯಾ. ನಾನು ನೀವು ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ.